ಈಗ ಫೈಲ್ ಎಲ್ಲಿಟ್ಟಿದ್ಯಾ, ಬೇಗ ಬಾ ಅಂತ ಎಷ್ಟು ಹೇಳ್ತೀನಿ ಕೇಳದೇ ಇಲ್ಲ ಈ ಹೆಣ್ಮಗಳು. ಈಗ ಫೈಲ್ ಹುಡುಕಿ ಅವ್ನು ಬರೆದ್ರೊಳಗೆ ಎಲ್ಲ ಎಲ್ಲಿ ಇಡ್ಬೇಕಂತಾನೆ ಗೊತ್ತಾಗಲ್ಲ. ಅಮ್ಮ ಅಮ್ಮ ಮಾಮ್ ಮಾಮ್ ಇನ್ಯಾಕೆ ಹಿಂಗ್ ಓದಾಡತಾನ? ಇಲ್ಲದಿನ್ ಬಾರೋ. ಮಾಮ್ ಆಯ್ತಾ ಇಲ್ಲ? ಏನಾಯ್ತು? ಶ್ಯಾಮ್ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾನ. ಮನೆಗೆ ಬಂದ ತಕ್ಷಣ ಅವ್ನು ಎನ್ಕ್ವೈರಿ ಸ್ಟಾರ್ಟ್ ಮಾಡ್ಯಾನ. ನೀನ್ ಇಷ್ಟು ಡಿಲೇ ಮಾಡಕತ್ರ ನಾವು ಸಿಗಾಕೊಳ್ಳೋದಂದ್ರು ಪಕ್ಕ. ಹ್ಞೂ ನಾನು ಅದ ಪ್ರಯತ್ನದಾಗದೇನಿ. ಈಗ ಪ್ರಿನ್ಸಿಪಲ್ ಇನ್ನಾದ್ರೂ ಬಂದಿಲ್ಲ ನೋಡು. ಫೋನ್ ಮಾಡಿರ ಕರೀಕಿನಿ ಎಲ್ಲಿದ ಅಂತ ಹೇಳಿ. ಹಲೋ ಹಲೋ ಮ್ಯಾಮ್, ಎಲ್ಲಿದ್ದೀರಾ ನೀವು ಇನ್ನು? ಸರ್ ಆನ್ ದ ವೇ ಸರ್, ಆನ್ ದ ವೇ ಬರಾಕತ್ತೀನಿ, ಇನ್ನೊಂದು 10 ನಿಮಿಷ. ಅಲ್ಲ, ನೀವು ಇಷ್ಟೊತ್ತು ಮಾಡಿದ್ರೆ ಹೆಂಗ ನೀವು? ನಾವು ನಿಮ್ಗೆ ಏನ್ ಹೇಳಿದ್ದು, ಬೇಗ ಬಾ ಅಂತ ಹೇಳಿದ್ವಲ್ಲ. ಇಲ್ಲಿ ಫೈಲ್ ಸಿಗ್ತಿಲ್ಲ, ಅವ್ನ್ಗೆ ಕೊಡ್ತೀನಿ ನೋಡು, ಇಲ್ಲ ಮಾತಾಡ್ರಿ. ಅಯ್ಯೋ ಬೇಡ ಬೇಡ ಬೇಡ, ಮೇಡಮ್ ಕೈ ಕೊಟ್ರೆ ಸುಮ್ಮನೆ ಬೈತಾರೆ. ಫೈಲ್ ಅಲ್ಲೇ ಡ್ರಾರ್ ಅಲ್ಲಿ ಇದೆ ನೋಡಿ, ಡ್ರಾರ್ ಕೆಳಗಡೆ ಇಟ್ಟಿದ್ದೀನಿ. ಬ್ಲಾಕ್ ಕಲರ್ ಅದ್ರ ಮೇಲೆ ಪೆನ್ ಇಟ್ಟಿದ್ದೀನಿ ನೋಡಿ. ಅಮ್ಮ ಅಲ್ಲೇ ಡ್ರಾರ್ ಅಲ್ಲಿ ಇದೆ ಅಂತ ನೋಡಿ, ಬ್ಲಾಕ್ ಕಲರ್ ಪೆನ್ ಅಲ್ಲಿ ಇದೆ ಅಂತೆ. ಅದಲ್ಲ ಕಣೋ, ಫೈಲ್ ಎಲ್ಲ ಓಪನ್ ಆಗಿದೆ, ಎಲ್ಲ ಚಿತ್ರ ಚಿತ್ರ ಆಗ್ಬಿಟ್ಟದವು. ಇಲ್ಲಿ ಯಾರು ಬಂದಿದ್ರ ಅಂತ ಕೇಳೊಮ್ಮೆ. ಅದು ನಿನ್ನೆ ಅವರು ಸರ್ ಬಂದಾಗ ಎಲ್ಲ ಅವರೇ ಕಿತ್ತಾಕಿದ್ದು, ನನಗದು ಗೊತ್ತಿಲ್ಲ. ಅಲ್ಲೇ ಇರ್ಬೇಕು ನೋಡಿ. ಅಮ್ಮ ಅಲ್ಲೇ ಎಲ್ಲರೂ ಇರ್ತಾವ ನೋಡು. ನೋಡಿ ನೀವು ಬೇಗ ಬಂದ್ರೆ ಚಲೋ ಆಗುತ್ತೆ. ಸರ್ ನಾನು ಇವಾಗ ಬಸ್ಸಲ್ಲಿ ಇದ್ದೀನಿ, ಬರೋದಕ್ಕೆ ಒಂದು 10 ನಿಮಿಷ ಆಗುತ್ತೆ. ನೀವು ಹುಡುಕ್ತಾ ಇರಿ, ಬರ್ತೀನಿ ಅಷ್ಟೇ. ಅಮ್ಮ ಆಕೆ ಬಸ್ಸಲ್ಲಿ ಇದ್ದಾಳಂತೆ, ಬರೋದಕ್ಕೆ 10 ನಿಮಿಷ ಆಗುತ್ತೆ ಅಂತ ಹೇಳ್ತಿದ್ದಾಳೆ. ಅವಳು ನಂಬ್ಕೊಂಡು ಕುಂತ್ರೆ ಮುಗಿದೋಯ್ತು, ಬಾ ಹುಡುಕ್ಬಾ ನೀನು. ಅಲ್ಲ, ಸ್ಕೂಲ್ ಕಾಲೇಜ್ ಇದೆ ಮ್ಯಾನೇಜ್ ಮಾಡ್ತಿಲ್ಲ, ಇನ್ನು ಫ್ಯಾಕ್ಟ್ರಿಗೆ ಹೆಂಗ್ ಮ್ಯಾನೇಜ್ ಮಾಡ್ತೀಯ? ಅವ ಫ್ಯಾಕ್ಟ್ರಿಗೂ ಹೋಗಿದ್ದಾನೆ, ಎಲ್ಲಾನು ನೋಡಿದಾನೆ. ಇವಾಗ ಹೆಂಗ್ ಮ್ಯಾನೇಜ್ ಮಾಡ್ತೀಯ ಹೇಳು ನೀನು? ಹೆಂಗ್ ಲೆಕ್ಕ ಎಲ್ಲ ಬದಲಿಸ್ತೀಯ ಒಂದ್ ದಿನದಾಗ? ನಾನು ನಿನ್ಗೆ ಅದಕ್ಕೆ ಟೈಮ್ ಕೊಡಿದ್ದೆ, 5 ದಿನದಲ್ಲಿ ಹೆಂಗಾರು ಮಾಡು ಅಂತ. ಅವ್ರು ಡಿಸ್ಚಾರ್ಜ್ ಆಗಿ ಬರೋತನ ವೇಟ್ ಮಾಡಬೇಡ ಅಂತ ಎಷ್ಟು ಹೇಳಿದೆ ನಾನು ನಿನ್ಗೆ. ಲೋ, ಬರೀ ಡಿಸ್ಚಾರ್ಜ್ ಆಗಿ ಬಂದಿದ್ದಾನಲ್ಲ, ನೋಡಿದ್ರ ತಗೋ ಫೈಲ್ ಅಲ್ಲ, ಅದರಲ್ಲೆಲ್ಲ ಸೈ ಗಂಗಾ ಬಂದಿದೆ. ಏನು ಮಾಡ್ಕೊಳಕ್ಕಾಗಲ್ಲ ಅವನು. ಆದ್ರೆ ನೋಡೋಣ, ಇಲ್ಲೊಂದು ಯಾವ್ದೋ ಫೈಲ್ ಇದೆ ನಿಂದಿರು. ಮಮ್ಮಿ ಇದ ನೋಡೋದು ಫೈಲ್. ಎಲ್ಲ ಕೊಡಿಲ್ಲ. ವಾವ್ ಮಗನೇ, ಇದೇ ಫೈಲ್ ಹುಡುಕಾಗತ್ತಿದ್ ನೋಡ್ ನಾನು. ಇಲ್ಲಿ ಕೆಳಗಡೆ ಬಿದ್ದಿತ್ತದು. ಅಲ್ಲ, ಫೈಲ್ ಏನೋ ಸಿಕ್ತು, ಹೆಂಗ್ ಕರೆಕ್ಷನ್ ಮಾಡ್ತೀಯ? ವೇಟ್ ಅಂಡ್ ವಾಚ್, ನೋಡ್ತಾ ಇರು ನೀನು, ಅವ್ರು ಬರ್ಲಿ ಎಲ್ಲ ಮಾಡ್ತೀನಿ ನಾನು. ಬೇಗ ಬೇಗ ಮಾಡು. ಸುಮಾ, ಸುಮಾ, ನೀ ಇಷ್ಟೊಂದು ಫಾಸ್ಟ್ ಆಗಿ ಹೋದ್ರೆ ನಾನು ನಿನ್ ಕೈಲ ಹಿಡ್ಕೊಳಕ್ಕಾಗಲ್ಲ. ನೀನ್ ನಿಂತ್ಕೊಂತೀಯ ಇಲ್ವಾ? ಮಾವ, ನನ್ನ ಟಾಸ್ಕ್ ಏನು? ನೀ ನನ್ನ ಹಿಂದೆ ಬರೋದು, ನಾ ಹೇಳ್ದಂಗೆ ಕೇಳೋದು, ಅದನ್ನ ನೀ ಮಾಡೋ ಅಷ್ಟ. ನೋಡು, ನೀ ಹೇಳ್ದಂಗ ನಂಗೆ ಇಡೀ ದಿನ ಕೇಳಕ್ಕಾಗಲ್ಲ. ಈಗ ಏನ್ ಹೇಳು, ಏನ್ ಬೇಕು ನಿಂಗ? ಪಾನಿಪುರಿ. ಸರಿ, ಕೊಡಿಸ್ತೀನಿ ನಡಿ. ಇವಾಗ್ಲೇ ಕೊಡಿಸ್ತೀಯಾ? ಕೊಡಿಸ್ತೀನಿ ತಾಯಿ. ಅಯ್ಯೋ, ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ. ಮಾವ, ನಿನ್ ಫ್ರೆಂಡ್ಸ್. ಹಾಯ್ ಮಚ್ಚ, ನೀನ್ ಇಲ್ಲಿ? ಏನಿಲ್ಲ ಮಚ್ಚ, ಸುಮ್ನೆ ಹಂಗೆ ಗಾಳಿ ಹವಾ ಹೇಗಿದೆ ಅಂತ ನೋಡ್ಕೊಂಡು ಹೋಗಕ್ ಬಂದಿದ್ದೆ. ಹಾಯ್ ಸುಮಾ, ಆರಾಮಾ? ಆರಾಮದಿ, ನೀನು? ಹೌದು, ಕಾಲೇಜ್ ಯಾವಾಗ ಸ್ಟಾರ್ಟ್ ಅಂತೆ? ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಿದೆಯಾ? ಮೇ 29 ಇಂದ ಏನೋ ಬುಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್, ಆಮೇಲೆ ಸೆಕ್ಷನ್ ಅಲಾಟ್ಮೆಂಟ್ ಏನೋ ಮಾಡ್ತಾರಂತೆ. ಮೇ 30 ಇಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಏನ್ ಮಚ್ಚ, ನಿಂಗೇನಾದ್ರು ಗೊತ್ತಾ? ಅದು ಅದು ಸೇಮ್ ಸೇಮ್ ಅದೇ ಇನ್ಫಾರ್ಮೇಶನ್. ಅಲ್ಲ, ನೀವಿಬ್ರು ಯಾವಾಗ್ಲೂ ಹಾವು ಮುಂಗ್ಸಿ ತರ ಇರ್ತೀರಿ, ಇವತ್ತೇನಿಬ್ರು ಒಟ್ಟಿಗೆ ಇದಿರಲ್ಲ, ಏನ್ ಸಮಾಚಾರ? ಮಚ್ಚ ಹಂಗೇನಿಲ್ಲ ಮಚ್ಚ, ನಾ ಹಿಂಗ ಹೊಂಟಿದ್ನ್ಯಾ, ಈಕಿ ಬಂದ್ಲಾ, ಅದಕ್ಕ ಹಂಗ ಆಕಿ ಜೋಡಿ ಮಾತಾಡಿದ. ನೀ ಹೆಂಗ್ ಮಾತಾಡ್ಸಕತ್ತೀನಿ ನೋಡ್, ನಾನು ಹಂಗ ಮಾತಾಡ್ಸಕತ್ತೀನಿ ನೋಡ್ ಆಕಿ ಜೋಡಿ. ಹೌದಾ? ಹೌದೌದು ಅಷ್ಟೇ. ಹೌದಾ, ಸರಿ ಆಗಿದ್ರೆ ನಾನು ಬರ್ತೀನಿ. ಅಲ್ಲ, ಏನ್ ಮಾಡ್ತೀಯ? ಪಾನಿಪುರಿ ತಿನ್ನೋಣ ನಡಿ. ಪಾನಿಪುರಿನಾ? ಸರಿ ಆಗಿದ್ರೆ ಬಾ. ಇವಳು ಯಾಕೆ ಅವನ್ ಕರದ್ಲು? ಎಲ್ಲ ನನ್ನ ವಿಷಯ ಅವ್ರಿಗೆ ಬಿಟ್ಟು ಕೊಡೋದಕ್ಕೆ ನಿಂತಿದ್ದಾಳೆ ಆಕಿ. ನೀವು ಬರ್ತೀರಾ ಪಾನಿಪುರಿ ತಿನ್ನಕ್ಕೆ? ನೀವು ಬರ್ತೀರಾ? ಹಾ 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 ಬರ್ತೀನಿ. ಅಲ್ಲ ಮಚ್ಚ, ಪಾನಿಪುರಿ ಅಂದ್ರೆ ನೀನು ಅದೇನದು ಹೊಲಸು ತಿಂತಾರವ್ರು, ನೀರಾಗೆ ಎದ್ದು ಹಾಕಿದ್ದು ಅಂತ ಅಂತೀಯಾ? ಇವಾಗೇನು ಪಾನಿಪುರಿ ತಿನ್ನಕ್ ಬರ್ತಿದ್ಯಾ? ಅಯ್ಯೋ ಹೌದಲ್ಲ, ನಾನು ತಿನ್ನಕ್ ಬರ್ತಿಲ್ಲ. ಇವ್ರು ಅವಾಗ್ಲೇ ಒಂದು ಚಾಲೆಂಜ್ ಮಾಡಿದ್ವಾ, ಇವಾಗ ಏನಂದ್ರೆ ಫಸ್ಟ್ ಬಂದು ಯಾರನ್ನ ಮಾತಾಡಿಸ್ತಾರೆ ಅಂತ ಅಂದ್ವಿ ನೀನು. ಸೊ ನನ್ ಮಾತಾಡ್ಸ್ತಾರೆ ಅಂತ ನಾನಂದೆ, ಇಲ್ಲ ನನ್ ಮಾತಾಡ್ಸ್ತಾರೆ ಅಂತ ಅವಳಂದು. ನನ್ ಮಾತಾಡ್ಸಿದ್ರೆ ನಾನೇ ಪಾನಿಪುರಿ ಕೊಡಿಸ್ತೀನಿ, ಅವಳು ಮಾತಾಡ್ಸಿದ್ರೆ ಅವಳೇ ಪಾನಿಪುರಿ ಕೊಡಿಸ್ಬೇಕು ಅಂತ ಇತ್ತು ಅವಳಿಗೆ. ಓ ಹಿಂಗ? ಹಂಗೆ. ಸರಿಯಾಗಿದ್ರೆ ಬನ್ನಿ ಹೋಗೋಣ. ಇವಳು ಒಟ್ಟಿನಲ್ಲಿ ನನ್ನ ಸಿಕ್ಕಿಸ್ಕೋಬೇಕಂತ ಎಷ್ಟು ಸ್ಕೆಚ್ ಹಾಕಿದ್ದಾಳೆ ಅಂದ್ರೆ ಅಷ್ಟು ಸ್ಕೆಚ್ ಹಾಕಿದ್ದಾಳೆ. ಸೊಕ್ಕು ಬಂದಿದೆ. ಬಂದೆ ನಡ್ರಿ. ಭಯ್ಯ, 1 ಪ್ಲೇಟ್ ಪಾನಿಪುರಿ. ನಿಂಗ? ನಂಗೆ 1 ಪ್ಲೇಟ್ ಸೇವ್ ಪುರಿ. ಮಚ್ಚ ನೀನೇನು ತಗೊಳ್ಳೋಲ್ವೇನು? ನಂಗೇನು ಬೇಡಪ್ಪ. ಹೌದು, ನೀವು ಹುಡುಗಿಯರೆಲ್ಲ ಯಾಕೆ ಅವ್ನು ಬಯ್ಯ ಅಂತೀರಿ? ಯಾಕಂತ ನಾ ಹೇಳೇನ? ಯಾಕಂದ್ರೆ ನಮ್ಮ ಟ್ರೆಡಿಷನ್ದಾಗ ಬಯ್ಯ ಅಂದ್ರೆ ಬ್ರದರ್ ಅಂತ ಅಂದ ತಕ್ಷಣ ನಾವು ಏನಂತೀವಿ, ಎಲ್ಲಾನು ಕೊಡಿಸ್ತಾನ, ಎಲ್ಲಾನು ಕೊಡ್ತಾನ, ಒಂದು ಎಕ್ಸ್ಟ್ರಾನು ಕೊಡ್ತಾನ. ಈ ಹುಡುಗಿಯರಿಗೆ ಪಾನಿಪುರಿ ಅಂದ್ರೆ ಇಷ್ಟ ಅಗ್ಲ ಬಾಯಿ ತೆಗಿತಾರ, ಮತ್ತು ಒಂದಿಟ್ಟು ಬಯ್ಯ ಅಂತಂದ್ರೆ ಇನ್ನೊಂದಿಟ್ಟು ಎಕ್ಸ್ಟ್ರಾ ಕೊಡ್ತಾನ ಪಾನಿ ಅಂತ ಹೇಳಿ. ಏನು ಹುಡುಗಿನ ಫುಲ್ ಅರ್ಥ ಮಾಡ್ಕೊಳಕತ್ತೀಯ? ರಿಯಾಲಿಟಿ ಹೇಳಾಕತ್ತೀನಿ. ಸರಿ ಬಾ ತಿನ್ನೋಣ, ಮಸ್ತ್ ಅದ. ಶೇರ್ ಮಾಡ. ಲಗು ಶೇರ್ ಮಾಡಿ, ಇಲ್ಲಾಂದ್ರೆ ಇಷ್ಟ ಅಗ್ಲ ಬಾಯಿ ತೆಗೆದು ಎಲ್ಲ ಗಣಮ್ ಅನಿಸ್ತಾ.
ಹಂಗೇನಿಲ್ಲ ಕೊಡ್ತಾಳೆ. ತಿಂತಿದ್ದೀನಿ ಒಂದು ಸ್ವಲ್ಪ ತಾಳು. ನಾ ಹೇಳಿದ್ನಿಲ್ಲ ಪಾನಿಪುರಿ ಅಂದ್ರೆ ಇಷ್ಟು ಅಗ್ಲ ಬಾಯಿ ತೆಗಿತಾಳೆ ಲಗುನ ತಿನ್ನು ಅಂತ ಹೇಳಿ. ಇರ್ಲಿ ಬಿಡಿ, ಇನ್ನೊಂದು ಪ್ಲೇಟ್ ಹೇಳು. ಇನ್ನೊಂದು ಪ್ಲೇಟ್ ಅಲ್ಲ, ನೀವು ಅಷ್ಟು ಅಂಗಡಿ ತೊಗೊಂಡ್ರು ಎಲ್ಲ ಖಾಲಿ ಆಗತ್ತೆ. ನೀ ಲಗು ಲಗು ತಿನ್ನು. ಸರಿ ತಿನ್ನು ನೀನು, ನಾನು ಬೇಕಂದ್ರೆ ಆಮೇಲೆ ತಿಂತೀನಿ. ಹಂಗೇನಿಲ್ಲ, ತಿನ್ನು. ಎಷ್ಟಾಗ್ತದಿಲ್ಲ? ನಾ ಎಲ್ಲ ಕೊಡ್ತೀನಿ ಬಿಡು. ಇದು ಅತ್ತೆಗೊಂದು ಬೇಕನ್ನ ಕೇಳ್ಬೇಕಾರ? ಹಾಂ ಸರಿ, ಕೇಳ್ತೀನಿ. ಅತ್ತೇನಾ? ನೀವಿಬ್ರು ಪರಿಚಯ ಇದ್ದೀರಾ? ನೀವೊಬ್ರಿಗೊಬ್ರು ಗೊತ್ತಾ? ಅಯ್ಯೋ, ಅಂದರೆ ಅವಳು ಅವಾಗಲೇ ಹೇಳಿದ್ಲು ಅವ್ರ ಅತ್ತಿಗೇನೋ ಬೇಕಂತ, ಅದಕ್ಕೆ ಅಂದ್ವಿ ಅಷ್ಟ. ನಂಗೆ ಯಾಕೋ ನೀವಿಬ್ರು ಏನೋ ಮುಚ್ಚಿಡಾಕತ್ತೀರ ಅನಿಸ್ತಿದೆ. ಏನಿಲ್ಲಪ್ಪ, ನಾವ್ಯಾಕೇನು ಮುಚ್ಚಿಡೋನು? ಏನಾದ್ರು ಮುಚ್ಚಿಡಾಕತ್ತೀಯಾ ಸುಮ್ಮ ನೀನು? ಇಲ್ಲಪ್ಪ, ನಾನೇನು ಮುಚ್ಚಿಡಾಗತ್ತಿಲ್ಲ. ಸರಿ, ಹಾಗಾದ್ರೆ ನಾನೇನು ಬರ್ತೀನಿ. ಅಲ್ಲ, ಇನ್ನೊಂದು ಸ್ವಲ್ಪ ಏನಾದ್ರು ತಿಂದು ಹೋಗು ಅಂತ ತಾಳು. ಬೇಡ ಬಿಡಮ್ಮ, ಮತ್ತೆ ತಿಂತೀನಿ. ಮತ್ತೆ ಸಿಗೋಣ. ಸರಿ. ಕಾಲೇಜ್ ಬೇಗ ಬನ್ನಿ ಎಲ್ರು. ಹಾ, ಬರೋಣ. ಇಲ್ಲ, ಟ್ರಿಪ್ ಪ್ಲಾನ್ ಮಾಡಿದ್ರಿ, ಏನಾಯ್ತು? ಟ್ರಿಪ್ಪಾ? ಈ ಸಲ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಕೇಳ. ಅತ್ತಿಗೆ ಬೇಕನ? ಆಕಿ ಬೇಕಂದ್ರ ಬಂದು ತಿಂತಾಳ. ನೀ ಬಾ ಸುಮ್ಮನೆ. 4 ಜನದ ಮಧ್ಯೆ ನನ್ನ ಮರ್ಯಾದೆ ತೆಗಿಯಾಕ ನಿಂತಿರ್ತೀಯಲ್ಲ ನೀನು. ನಮ್ಮಿಬ್ಬರ ಬಗ್ಗೆ ಕಾಲೇಜ್ನಾಗ ಗೊತ್ತಾಗ್ಬಾರ್ದಂತ ನಾ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ಗೊತ್ತಾಗಲ್ಲ ಬಿಡು. ಹಂಗ್ಯಾಕ್ ಮಾಡ್ತೀನಿ ನಾನು ಕಂಡ್ರು. ಸಾಕು ಬಾ ಈಗ. ನಿಂದ್ರ ಸುಕ್ಕಪುರಿ ಕೊಟ್ಟಿಲ್ಲ? ಯಾಕ ತಿಂದೆಲ್ಲ ಆಗ್ಲೇ. ಸುಖಪುರಿ 2 ತಿಂದಿ. ಭಯ್ಯ ಸುಕ್ಕಪುರಿ ಕೊಟ್ಟ? ಕೊಟ್ನಲ್ಲಮ್ಮ. ಸರಿ ಹೋಗಿದ್ರು ನೋಡಿ. ಇನ್ನೊಂದು ಪ್ಲೇಟ್ ಪಾನಿಪುರಿ ಕೊಡಿಸಿದ್ರೆ ಇವ್ನೇನು ಗಂಟು ಹೋಗ್ತಿತ್ತ? ಇರಲಿ, ಮನೆಗೆ ಹೋಗಿ ಅತ್ತೆ ಮುಂದೆ ಹೇಳ್ತೀನಿ, ಅಂದರೆ ಗೊತ್ತಾಗತ್ತೆ ಇವ್ನಿಗೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸುಮಾ. ಅಂದರೆ ಗೌರಿ ತಂಗಿ ಲಾಸ್ಟ್ನೇದಾಳು ಕಾವ್ಯ ನಾನೇ. ನನ್ನನ್ನು ಮಾಡಿಫೈ ಮಾಡಿದ್ದಾರೆ ಕ್ಯಾರೆಕ್ಟರು. ನೀವೇನು ತಪ್ಪು ತಿಳ್ಕೊಬೇಡಿ, ಕನ್ಫ್ಯೂಸು ಆಗಬೇಡಿ, ಓಕೆನಾ? ಇಷ್ಟು ಚೆನ್ನಾಗಿರೋ ಫಿಗರ್ನ ಇಟ್ಕೊಂಡು ಅವನು ಮುಂದೆ ಹೋಗ್ತಾನಲ್ಲ. ಹಾಯ್, ಬನ್ನಿ ಪಾನಿಪುರಿ ತಿನ್ನೋಣ. ಬೇಡಪ್ಪ, ಈಗ ತಾನೇ ತಿಂದ್ವಿ, ನೆಕ್ಸ್ಟ್ ಟೈಮ್ ತಿನ್ನೋಣ, ಓಕೆನಾ? ಅದು ಹೆಂಗಾಗುತ್ತೆ? ನೀವು ನನ್ನ ಜೋಡಿ ಪಾನಿಪುರಿ ತಿಂದೇ ಹೋಗ್ಬೇಕು. ಬಿಡಿ ನನ್ನ ಕೈನ ಬಿಡಿ. ಮಾವ, ಓ ಮಾವ. ಕೈನ ಹಿಡಿದಿರೋದು ಬಿಡೋದಕ್ಕಲ್ಲ. ಬಿಡಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಬಿಡಿ ನನ್ನ. ಯಾಕೋ ಬಿಡೋಳ ಕೈನ? ನೀನ್ ಯಾರೋ ಕೇಳೋದಕ್ಕೆ? ಹೌದಲ್ಲ, ಏನಾದರೂ ಮಾಡ್ಕೊ, ಏನಾದರೂ ಮಾಡು. ಒಟ್ಟಿನಲ್ಲಿ ನನ್ನ ಕಾಟ ತಪ್ಪಿದ್ರೆ ಸಾಕು, ಕರ್ಕೊಂಡು ಹೋಗು. ನಂಗೆ ಹೊಡಿತೀಯ? ಎಷ್ಟು ಸೊಕ್ಕು ನಿಂಗೆ ಮಾಡ್ತೀನಿ ತಾಳು ನಿಂಗೆ. ಲೋಫರ್, ಕರ್ಕೊಂಡು ಹೋಗಲ್ಲ. ಅಣ್ಣ ಬಿಟ್ಬಿಡಣ, ಏನೋ ತಪ್ಪಾಗಿ ಬಡ್ದಿದ್ದಾಳೆ, ಹೋಗ್ಲಿ ಬಿಡು. ಇನ್ನೊಮ್ಮೆ ಈ ಥರ ಆಗದೆ ಇರೋ ಥರ ಮಾಡ್ತೀನಿ, ಆಯ್ತಾ? ಬಿಟ್ಬಿಡು. ಅದೇಗಾಗುತ್ತೆ ಬಿಡೋದಕ್ಕೆ? ಇಷ್ಟೊಂದು ಸೊಕ್ಕಿದೆ ಇವಳಿಗೆ, ಮಾಡ್ತೀನಿ ಇವಳಿಗೆ. ಬಾರೆ ಬಾ, ನೀನು ಹೋಗೋಣ. ಎಲ್ಲಿಗೆ ಹೋಗ್ತೀರಾ? ಒಂದಲ್ಲ ಒಂದಿನ ನೀವಿಬ್ಬರನ್ನು ಬಿಡೋದಿಲ್ಲ ನಾನು. ಏನ ಅಂದಲ್ಲ ಇಷ್ಟೊತ್ತು? ಸುಮ್ಮನೆ ಅವಳಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ನಿನ್ನ ಜೋಡಿ ಏನೂ ಮಾತಾಡಿದ್ದಿಲ್ಲ. ಇನ್ನೊಮ್ಮೆ ನನ್ನ ತಂಟೆಗೆ ಬಂದು ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ, ಅಷ್ಟಂತೂ ಹೇಳ್ತೀನಿ. ಇರಲಿ, ಒಂದಿದ ಏರಿಯಾದಾಗ ಅದಿರಲ್ಲ ನೀವು. ನಮ್ಮ ಹುಡುಗರನ್ನೆಲ್ಲ ಕರ್ಸಿ ನಿನ್ನನ್ನು ಹೆಂಗೆ ಗುಮ್ಮಿಸ್ತೀನಿ ನೋಡ್ತೀವ. ಅನಾಯಿ, ನೀನು ಗುಮ್ಮಿಸ್ತಿ, ನಾನು ಗುಮ್ತೀನಿ, ನೋಡೇ ಬಿಡೋಣ. ಬಾರೋ, ಬೇಗ ಬಾ. ಬಿಡಂಗಿಲ್ಲ ಕಣ್ರಿಲ್ಲ, ನಿಮ್ಮನ್ನು ಮಾತ್ರ ಬಿಡಂಗಿಲ್ಲ. ಎಷ್ಟೊತ್ತು ನೀನು ಬರೋದು? ಮೇಡಮ್, ಫೈಲ್ ಅಲ್ಲೇ ಇದೆ ಅಂತ ಹೇಳಿದ್ನಲ್ಲ ಮೇಡಮ್. ನಂಗೆ ಯಾಕೋ ಭಾಳ ಭಯ ಆಗ್ತಿದೆ, ಎಲ್ಲಿ ನಾವಿಬ್ರು ಸಿಗಾಕೊಳ್ತೀವಿ ಅಂತ ಅನಿಸ್ತಿದೆ ಮೇಡಮ್. ನೀವು ಹೆಂಗಾದ್ರೂ ಮಾಡಿ ನನ್ನ ಬಚಾವ್ ಮಾಡಬೇಕಾ ಪ್ಲೀಸ್? ಏನೋ ಭಯದಲ್ಲಿ ಹೆದರಿ ನಿಮ್ಮ ಹೆಸರೆಲ್ಲ ಹೇಳ್ಬಿಟ್ಟಿದ್ದೀನಿ, ಇವಾಗ ಹೆಂಗೆ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡು, ನಾನಿನ್ನ ಟೆಂಪ್ರರಿ ಟ್ರಾನ್ಸ್ಫರ್ ಮಾಡ್ತೀನಿ. ಎಲ್ಲಿ ಹೇಳು? ನಮ್ದು ಇನ್ನೊಂದು ಬ್ರಾಂಚ್ ಇದೆಯಲ್ಲ ಬೆಂಗಳೂರಲ್ಲಿ, ಅಲ್ಲಿಗೆ ಮಾಡ್ತೀನಿ. ನೀನು ಅವಾಗ ಅಲ್ಲಿಗೆ ಹೋಗು. ಇಲ್ಲೆಲ್ಲ ಸಮಾಧಾನ ಆದಮೇಲೆ ಮತ್ತೆ ನಾನು ನಿನ್ನ ಇಲ್ಲಿಗೆ ಕರೆಸ್ಕೊತೀನಿ, ಆಯಿತಾ? ಮೇಡಮ್, ನಿಜ ಹೇಳಿ ಟ್ರಾನ್ಸ್ಫರ್ ಮಾಡ್ತಿದ್ದೀರಲ್ಲ, ಮತ್ತು ನನ್ನ ಕೆಲಸದಿಂದ ಏನು ತೆಗೆದಾಕಲ್ಲ ನೋಡು. ನಾನಿನ್ನ ಕೆಲಸದಿಂದ ತೆಗೆದಾಕಲ್ಲ. ಇಲ್ಲಿ ನಾ ಏನು ಹೇಳ್ತೀನಿ, ನೀನು ಬೇರೆ ತಪ್ಪಲ್ಲಿ ಜಾಬ್ ಸಿಕ್ತು ಹೋಗ್ಲಿಕ್ಕೆ ಅಂತ ಹೇಳ್ತೀನಿ. ಆದ್ರೆ ನೀನು ಹೋಗ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಈ ಫೈಲಿಗೆಲ್ಲ ಚೆನ್ನಾಗಿ ನೀಟಾಗಿ ಸಿಗ್ನೇಚರ್ ಹಾಕಿ ಹೋಗಬೇಕು, ಆಯಿತಾ? ನನ್ನ ಜಾಬ್ ಹೋಗಲ್ಲ ಅಂತಂದರೆ ನೀವೇನು ಹೇಳ್ತೀರ ಅದನ್ನು ಮಾಡ್ತೀನಿ. ನೋಡು, ನಾ ಹೇಳ್ದಂಗೆ ಮಾಡು. ಇವಾಗ ಅದು ಬ್ಲೂ ಕಲರ್ ಫೈಲ್ ಐತಲ್ಲ, ಅದನ್ನು ರೀಅರೇಂಜ್ ಮಾಡಿ ಪ್ರೈಸ್ ಏನಿದೆ ಅಷ್ಟೇ ಇಡು, ಓಕೆ? ನಾನು ಅದ್ರ ಬಗ್ಗೆ ನೋಡ್ಕೊತೀನಿ. ಸೈನ್ ಆಲ್ರೆಡಿ ಯಾರ್ದಾಗಿದೆ? ಗಂಗಮ್ಮಂದಾಗಿದೆ. ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ನಾನೇನು ಸೈನ್ ಮಾಡಿಲ್ಲ. ಅದು ಅಲ್ಲದೆ ಆ ಡೇಟಲ್ಲಿ ಎಲ್ಲ ಹ್ಯಾಂಡಲ್ ಮಾಡಿದ್ದು ಗಂಗಮ್ಮ, ನನ್ನ ಮೇಲೆ ಬರೋದಿಲ್ಲ. ನೀನೇನು ಮಾಡು, ಸೈನ್ ಮಾಡಿ, ಗಂಗಮ್ಮನ ಸೈನ್ ಆಗಿದೆಯಲ್ಲ ಅಲ್ಲಿ ಕೆಳಗಡೆ ಸೈನ್ ಮಾಡಿ ಹೋಗ್ಬಿಡು ಅಷ್ಟೇ. ಸರಿ ಮೇಡಮ್, ನೀವು ಹೇಗಂತೀರ ಹಾಗೆ. ಹೋಗು. ಅಲ್ಲಿ ನನ್ನ ಮಗ ಏನೋ ಫೈಲ್ ನೋಡ್ತಿದ್ದಾನೆ, ಅದನ್ನು ನೋಡು. ಇವಳನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ, ತಪ್ಪು ಮಾಡಿದಾಳೆ ಅಂತ ಹೇಳಿ ಎಲ್ಲ ಆರೋಪನ ಇವಳ ಮೇಲೆ ಹಾಕ್ತೀನಿ. ನನ್ನನ್ನು ಸಿಕ್ಕಾಕ್ಸಕ್ಕೆ ಹೋದರೆ ನಾನು ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅಲ್ಲಿ ನಾನು ಇಲ್ಲ, ನನ್ನ ಮಗನೂ ಇಲ್ಲ. ಇರೋದು ಯಾರು? ನೀನು, ಗಂಗಾ. ಅವತ್ತು ಎಲ್ಲ ಡೀಟೇಲ್ಸ್ ಸೈನ್ ಮಾಡಿದ ಅವಳೆ, ನೀನು ಸೈನ್ ಮಾಡ್ತೀಯಾ? ಮುಗೀತು. ಅದೇನು ಫೈಲ್ ಕರೆಕ್ಟಾಗಿ ಅರೇಂಜ್ ಆಗಬೇಕು, ಅದನ್ನು ನಿನ್ನ ಕೈಲೇನೆ ಮಾಡಿಸ್ತೀನಿ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಅಕ್ಕ, ನೀ ಏನ ಹೇಳು, ನನಗೆ ಮಾತ್ರ ಈ ಸಂಬಂಧ ಇಷ್ಟ ಇಲ್ಲ. ಅಲ್ಲ, ವಯಸ್ಸಾದ ಮುದುಕನ್ ಕಟ್ಕೊಂಡು ನೀನು ನಾಳೆ ಬಾಳೆ ಹಿಂಗೆ ಮಾಡಕತ್ತಿ? ಅಲ್ಲ, ನಿನಗರ ಒಂದಿಟ ಅನ್ಸವಲ್ದನ ನಾಳೆ ಎಂದೂ ಒಂದು ಜೀವನ ಐತಿ ಅಂತ ಹೇಳಿ ಅನ್ಸೋದಿರ್ಲಿ. ಅಲ್ಲ, ಹುಡುಗನರ ನೋಡಿದೇನೆ ನೀನು ಮುದುಕಾಗ್ಯಾನ. ಅಲ್ಲ, ಅಜ್ಜನ ಥರ ವಯಸ್ಸಾಗೈತೆ ಅವಂಗ. ನಿನ್ನ ಮೊಮ್ಮಗಳ ಥರ ಅವನು ಅವನನ್ನು ಹೋಗಿ ಮದುವೆ ಆಗ್ತೀನಿ ನೀನು.
ಅದು ಹಂಗಲ್ಲ. ನೋಡು, ನೀ ನನಗೆ ಏನೂ ಎಕ್ಸ್ಪ್ಲೈನ್ ಮಾಡ್ಬೇಡ. ನೀ ಏನಾದ್ರೂ ಅವ್ನ ಮದ್ವೆ ಹಾಕ್ಯಾನ ನಾನು ನಿನ್ ಜೋಡಿ ಮಾತಾಡಂಗಿಲ್ಲ ನೋಡು. ಏನ್ ಮದ್ವೆ ಬಗ್ಗೆ ಮಾತಾಡ್ತಿರಲ್ಲ? ಏನಿಲ್ಲ ಚಿಕ್ಕಮ್ಮ, ಹಂಗ ಸುಮ್ಮನೆ ಹುಡುಗ ಹೆಂಗದಂತ ಯಾಕಿಲ್ಲ. ಹಾ, ಹುಡುಗ ಹೆಂಗ ಇರ್ಲಿ ಬಿಡ್ಲಿ, ಹಾ ನೀ ಮದ್ವೆ ಆಗೋದಂತೂ ಫಿಕ್ಸ್, ಗೊತ್ತೈತಲ್ಲ? ಹಾ ಚಿಕ್ಕಮ್ಮ, ಸರಿ. ಮುಂದಿನ ವಾರ ಮದ್ವಿಗೆ ಡೇಟ್ ಕೊಟ್ಟಾರ ಅವ್ರು. ಚಲೋ ದಿನ ಅದಾವ ಅಂತ. ಮತ್ ಈ ಮೂರ್ತಿ ಬಿಟ್ರೆ ಮತ್ತೆ ಯಾವ ಚಲೋ ದಿನಾನೂ ಇಲ್ಲ ಅಂತ. ಅದಕ್ಕ ಹೂ ಅಂದಿನ ನಾನು, ನೀನು ಹೂ ಅಣ್ಣ. ಆಮೇಲೆ ಈ ವಿಚಾರ ನಿಮ್ಮ ಅಪ್ಪ ಹೇಳ್ಬೇಡ, ನಾ ಎಲ್ಲ ಹೇಳ್ತೀನಿ. ಏ ಸಣ್ಣಕ್ಕೆ, ನೀನು ಏನಾರ ಬಾಯಿ ಬಿಟ್ಟೆ ಅಂದ್ರೆ ನೋಡಿ ನಿನ್ನ. ಚಿಕ್ಕಮ್ಮ, ಆದ್ರೂ ನೀವು ಇದು ಮಾಡಿದ್ ಸರಿ ಅನಿಸ್ತಲ್ಲ ನನಗೆ. ಹಾ, ನಿಮ್ಮನ್ನೆಲ್ಲ ಮದ್ವೆ ಮಾಡಿ ಕಳ್ಸಕ್ ರೊಕ್ಕ ಬೇಡನ ಚಿಕ್ಕಮ್ಮ? ನಾ ಎಲ್ಲ ಓದಿ ನನ್ನ ಕಾಲ್ ಮೇಲೆ ನಾನು ನಿಂತು ಜಾಬ್ ತಗೊಂಡು ಮುಂದೆ ಏನಾದ್ರೂ ಒಂದ್ ಮಾಡ್ತೀನಿ. ನಿಮ್ಮ ಅಕ್ಕನು ಇದ ಅಂದು ಓದಾಕತ್ಲ. ಆಮೇಲೆ ಏನ್ ಮಾಡಿದ್ಲು? ಎಲ್ಲ ಸಾಲ ಮಾಡಿಟ್ಟಾಳ ನೋಡಿ. ಅದು ಚಿಕ್ಕಮ್ಮ, ಸಾಲ ಬಾಳ ಏನಿಲ್ಲ ಚಿಕ್ಕಮ್ಮ, ಇನ್ನೊಂದ್ ಸ್ವಲ್ಪ ಇದೆ, ತೀರಿಸ್ಬಿಡ್ತೀನಿ ಅದನ್ನ. ತೀರಿಸ್ತೇವೋ ಏನ್ ಮಾಡ್ತೇವ ಯಾರಿಗ್ ಗೊತ್ತು. ಈಗ ನೋಡುವ, ನಾ ಹೇಳ್ದಂಗ್ ನೀ ಕೇಳ್ಬೇಕಷ್ಟ. ಏ ಬಾಯಿ ನೀನು ನನಗ ಮಾತಾಡುವಷ್ಟು ದೊಡ್ಡ ಕೈಗೆ ನೀನು. ಚಿಕ್ಕಮ್ಮ, ಚಿಕ್ಕಮ್ಮ ಬಿಟ್ಟು ಬಿಡು ಚಿಕ್ಕಮ್ಮ, ತಪ್ಪಾಯ್ತು ಚಿಕ್ಕಮ್ಮ. ಹೋಗ್ಲಿ ಬಿಡು ಚಿಕ್ಕಮ್ಮ, ನಾನು ಅವಳಿಗೆ ಹೇಳ್ತೀನಿ. ಹೋಗ್ಲಿ ಬಿಡು ಚಿಕ್ಕಮ್ಮ, ನಾನೆಲ್ಲ ಅವಳಿಗೆ ಮಾತಾಡ್. ಇಷ್ಟು ಭಯ ಇರ್ಲಿ ಸ್ವಲ್ಪ. ನಡೀರಿ, ಕೆಲಸ ಮಾಡ್ರಿ ಮನೀದು. ತುಂಬಾ ನೋವಾಯ್ತಾ? ಹಾಗೇನಿಲ್ಲ. ಅಂಜಲಿ, ಅಂಜಲಿ ನಿಂತ್ಕೋ, ನನ್ ಮಾತು ಕೇಳು. ಈ ಸೀಟ್ ಆಗೋದ್ರಿಂದ ಏನು ಬರೋದಿಲ್ಲ. ಬಾಯಿಲೆ ನೋವಾಗೈತೆ ನೋಡ್ತೀನಿ, ಬಾಯಿಲೆ ನೋಡು. ನೀ ನನ್ನ ಜೋಡಿ ಮಾತಾಡ್ಬೇಡ. ನೀ ತಗೊಂಡಿರೋ ನಿರ್ಧಾರ ನನಗೆ ಒಂಚೂರು ಸರಿ ಅನಿಸ್ತಿಲ್ಲ. ನನಗೂ ಸರಿ ಅನಿಸಿಲ್ಲ. ಆದ್ರೆ ನಿನ್ ಭವಿಷ್ಯ, ಮಂಜುಳಾ ಅಭಿ ಭವಿಷ್ಯ ನೋಡ್ಬೇಕಂದ್ರೆ ನಾನು ಈಗ ನಿರ್ಧಾರ ತಗೊಳ್ಳೇಬೇಕಾಯ್ತು. ಅಕ್ಕ, ನಾನು ಹೇಳಿಲ್ಲ ನಾ ಓದ್ ಏನಾದ್ರೂ ಜಾಬ್ ತಗೊಂಡು ಎಲ್ಲಾದ್ರೂ ಸೆಟ್ಲ್ ಆಗಿ ನಿಮ್ಮನ್ನೆಲ್ಲ ಸಾಕ್ತೀನಿ ಅಂತ? ಹೂನಮ್ಮ, ಸಾಕ್ತೇ ಇಲ್ಲ ಅಂತಲ್ಲ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಅನ್ಲೇಬೇಕಾಗುತ್ತೆ. ಇದೇ ನನ್ನ ಲೈಫು ಮುಗಿದೋಗುತ್ತಾ? ನೋಡು, ಅವ್ನು ಇನ್ನೊಂದ್ ಸ್ವಲ್ಪ ದಿನ ಸಾಯ್ತಾನೆ ಅಂತ ಹೇಳ್ತಿದ್ದಾರೆ. ಆಸ್ತಿ ಎಲ್ಲ ಬರುತ್ತೆ, ನೀನ್ ಒಳ್ಳೆ ಜೀವನ ಕಟ್ಬೋದು. ನಾನು ಆಸ್ತಿ ಬರುತ್ತೆ ಅಂತ ನೀನ್ ಹಾಕೊಳಕಾಗತ್ತಾ? ಬೇಡ ಅಕ್ಕ, ಮದ್ವೆ ಅನ್ನೋದು ಜೀವನದಲ್ಲಿ ಒಂದೇ ಟೈಮ್ ಆಗೋದು. ಪದೇ ಪದೇ ಆಗಕ್ಕಂದ್ರೂ ಬಿಡೋದಿಲ್ಲ ಇವರು. ನನ್ ಮಾತು ಕೇಳಕ್ಕ. ಸರಿ, ನಿನ್ ಮಾತು ಕೇಳ್ತೀನಿ. ಈಗ ಬೇಡ ಅಂತ ನಾನೇನಾದ್ರೂ ಹೇಳಿದ್ರೆ ಚಿಕ್ಕಮ್ಮನ ವಿರುದ್ಧ ಯಾರು ನಿಂದಿರ್ತಾರೆ? ನೀವು ಅನ್ನು ನಾನು ನಿಂದಿರ್ತೀನಿ. ಈಗ ನೀನ್ ನಿಂದಿರೋದು ನಾನು ನಿಂದಿರೋದು ಬಂದಿಲ್ಲ ಇಲ್ಲಿ. ಸುಮ್ನೆ ನಿನಗೆ ತೊಂದರೆ ಕೊಡ್ಕೋ ಅಂತ ನಿಂದಿರ್ತಾಳೆ. ಈಗ ಆಲ್ರೆಡಿ ನಾನು ಒಬ್ಬಳನ್ನ ಕಳ್ಕೊಂಡಿದ್ದೀನಿ, ನನ್ನ ತಂಗಿನ. ಮತ್ತೆ ನಿನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅಕ್ಕ, ಅಳ್ಬೇಡ ನೀನು, ಅಳ್ಬೇಡ ನೀನು. ನಿನ್ನ ಹತ್ರ ನಂಗೂ ಅಳು ಬರುತ್ತೆ. ಸರಿ, ನಾನು ಅಳ್ಬಾರ್ದು ಅಂದ್ರೆ ನೀನ್ ಸುಮ್ಮನೆ ಇದ್ಬೇಕು. ಸರಿ. ಇಲ್ಲ, ಸಂಜೆ ಆಗಂತ ಅಪ್ಪ ಯಾಕೆ ಇನ್ನೂ ಬಂದಿಲ್ಲ ಮನೆಗೆ? ಯಾಕಂತ ನಾನೇ ನೋಡ್ಕೊಂಡ್ ಬರ್ಲಾ? ಅಮ್ಮ ಅಮ್ಮ ಅಮ್ಮ, ಏನಾಯ್ತು ಏನಾಯ್ತು? ಅಮ್ಮ, ಏನಾಗ್ಲತ್ತನ, ನಾ ಬರ್ಬೇಕಾದ್ರ ಅಲ್ಲಿ ಪ್ರೇಮ ಆಂಟಿ ನಿಂತಿದ್ಲಾ. ಪ್ರೇಮ ಆಂಟಿ ಗೌರಿ ಅಕ್ಕನ ಮನೆಯಿಂದ ಬರಾಕತ್ತಿದ್ದ. ಇವತ್ತು ಗೌರಿ ಅಕ್ಕನ ಯಾರೋ ನೋಡಕ್ ಬಂದಿದ್ರು. ನಾನು ಯಾರು ನೋಡಕ್ ಬಂದಾರಂತ ಏನಕ್ಕಾಯ್ತು ನೋಡಿ ಬಂದ. ನೋಡಿ ಬಂದು ಹೊರಗೆ ಬರುತ್ತೆ, ಪ್ರೇಮ ಆಂಟಿ ಏನೋ ಮದುವೆ ಬಗ್ಗೆ ಮಾತಾಡಕತ್ತಿದ್ರು. ಆದ್ರೆ ಅಲ್ಲಿ ಬಂದಿರೋ ಹುಡುಗ ಒಂಚೂರು ಚೆನ್ನಾಗಿದ್ದಿಲ್ಲ. ಗೌರಿ ಅಕ್ಕ ಮಕ್ಕ ಎಲ್ಲ ಡಲ್ ಆಗಿತ್ತು. ಹೌದಾ? ಯಾಕೆ ಹಿಂಗತ್ತ? ಏನಾಗಿರ್ಬೇಕು? ನೋಡು ಇಂದ್ರಪ್ಪ, ವಿಚಾರಿಸೋದು. ನಿಮ್ಮ ಅಪ್ಪಗ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳ್ತೀನಿ. ಏನನ್ನ ಸುದ್ದಿ ಗೊತ್ತಾಗತ್ತ. ಯಾಕೋ ಏನೋ ಆಗಕತ್ತೈತೆ ಅನ್ಸುತ್ತೆ ಅವ್ವ. ನೋಡುವ, ನೀನು ಒಂದಿಟ್ಟು ಹೋಗಿ ಬಾ ಒಂದಿಟ್ಟ. ಯಾಕ ಗೌರಕ್ಕ ಬಾಳ ಸಪ್ಪಿದ್ಲು. ಆಮೇಲೆ ಅಂಜಲಿ ಅಕ್ಕನು ಒಂಥರ ಸಪ್ ಮುತ್ತಾಗಿದ್ಲು. ಇವ್ರಕ್ಕ ಖುಷಿ ಖುಷಿಯಾಗಿದ್ರು. ಹುಡುಗ ಹೆಂಗಿದ್ದ ನೋಡಕ್? ಒಬ್ಬ ಅಜ್ಜ ಬಂದಿದ್ನ, ಒಬ್ಬ ಸೊಳಕಪ್ಪ ಬಂದಿದ್ದ. ಕೆಟ್ಟ ಸೊಳಕಪ್ಪ, ನೋಡಕ್ ಒಂಚೂರು ಚೆನ್ನಾಗಿರುದಿಲ್ಲ. ಟಿವಿ ಪೇಷಂಟ್ ಇರ್ಸಲ್ಲ ಆ ತರ ಇದ್ದ. ಹೌದನ? ಸರಿ, ನಾಳೆ ಮಾತಾಡ್ತೀನಿ. ಹೋಗು, ನಿಮ್ಮಪ್ಪ ಅದನ್ನ ಹೊರ ಕಳಿಸು. ಸರಿ ಅವ್ವ. ಏನತ್ತ ಮಗ, ನೀ ಹೋಗಪ್ಪ. ರೀ, ಏನ ಗೌರಿ ನನ್ನ ನೋಡಕ್ ಬಂದಿದ್ರಂತ. ಯಾರ? ಹೌದಾ? ಯಾರ ಗೊತ್ತಿಲ್ಲ ನನಗೂ. ಈ ಹುಡುಗ ಬಂದ್ ಹೇಳ್ತೆ ನೋಡ್ರಿ, ಏನಾದ್ರು ವಿಚಾರಿಸ್ಕೊಳ್ರಿ. ಪಾಪ ಗೌರಿಗೆ ಏನೂ ಗೊತ್ತಾಗಲ್ಲ. ಅವ್ರ ಚಿಕ್ಕಮ್ಮ ಏನಾರ ಸಂಚು ಮಾಡಿ ಇಂಥವೇನಾರು ಮಾಡ್ತಿರ್ತಾಳ. ಒಂದಿಟ್ಟು ಹೋಗಿ ವಿಚಾರಿಸ್ಕೊಂಡ್ ಬರ್ರಿ. ಒಂದಿಟ್ಟು ಕಿವಿ ಅವ್ರ ಅಪ್ಪ ಮುಂದೆ ಮುಟ್ಲಿ. ಇಲ್ಲ ಅಂತಂದ್ರೆ ಯಾರಿಗೂ ಏನು ಗೊತ್ತಾ ಇರಂಗಿಲ್ಲ ಅದು ಸಮಾಚಾರ. ಹೌದಾ? ಸರಿ ತಗೋ, ನಾ ಎಲ್ಲ ಮಾತಾಡ್ತೀನಿ. ಅಲ್ಲ, ದಿನ ಮುಂದೆ ಹುಡಕ್ ಹೋಗ್ಬೇಡ್ರಿ, ಇವತ್ತು ಹೋಗ್ರಿ. ಹುಡುಗರು ಯಾಕೋ ಇತ್ತಾಗ ಆಟ ಆಡಕ್ಕೂ ಬಂದಿಲ್ಲ. ಮತ್ತೆ ನಾನು ಅಂಜಲಿ ಕೇಳ್ಬೇಕಂತಂದ್ರೆ ಅಕ್ಕಿ ಯಾಕೋ ಬಂದಿಲ್ಲ. ಒಂದ್ ಮಾತು ಏನಂತ ನೋಡ್ಕೊಂಡ್ ಬರ್ರಿ. ಸರಿ ಸರಿ, ನಾಳೆ ಹೋಗಿ ಬರ್ತೀನಿ. ಪಾಪ ಗೊತ್ತಿಲ್ಲ ಹುಡುಗಿಗೆ ಏನಾರ ಒಂದು ಮಾಡ್ಬಿಡ್ತಾಳೆ. ನಾನು ಯಾರು ಗೊತ್ತಾಗ್ಲಿಲ್ಲನ್ರಿ? ಗೌರಿ ಅವದಾಳ, ಅವಕಿನ ಫ್ರೆಂಡ್. ನಾನು ಫ್ರೆಂಡ್ ಅನ್ನೋಕಿನ ಹೆಚ್ಚಾಗಿ ಆಕಿ ನನ್ನ ಗಂಡಗ ಅಣ್ಣ ಅಣ್ಣ ಅಂತಿದ್ಲ, ನಾನು ಅವ್ರ ಅಪ್ಪಗ ಅಣ್ಣ ಅಣ್ಣ ಅಂತಿದ್ದೆ. ಹಂಗಾಗಿ ಸಂಬಂಧಗಳು ಹಿಂಗ ಕೂಡ್ಕೊಂತ ಬಂದಾವ ನೋಡ್ರಿ. ನಿಮ್ಗೆ ಗೊತ್ತೇ ಇರ್ತೈತಿ ಹಳ್ಳ್ಯಾಗ ಸಂಬಂಧಗಳಂದ್ರೆ ಹೆಂಗ್ ಲಗುನ ಕೂಡ್ತಾವ. ಹಂಗ ಗೌರಿ ಅವ್ರ ಮಕ್ಳೆಲ್ಲ ಇಲ್ಲಿ ಆಡ್ ಬೆಳೆದಾರ. ನನಗ ಇಬ್ರು ಮಕ್ಕಳ್ರಿ. ಮಾಮ ನಿಂತ್ಕೋ, ಅತ್ತಿಗೆ ಏನ್ ಹೇಳ್ಬೇಡ, ಸುಮ್ಮನೆ ಗಾಬ್ರಿ ಅಕ್ಕಳಕ್ಕಿ. ನೀ ಮಾಡೋ ಕಿತಾಪತಿ ಹಂಗ ಇರ್ತಾವಣ. ಹೇಳ್ದೆ ನಾನು, ಸಾಯಂಕಾಲ ಆಗಕ್ ಬಂತು, ನಡಿ ಲಗು ಹೋಗುನ್ ಮನಿಗೆ ಅಂತ ಹೇಳಿ. ಕೇಳ್ತೇನೆ ಒಂದ್ ಚೀಟರ. ಏನಾತಿ ನಿಮ್ಮಿಬ್ಬರಿಗೆ? ಮತ್ತೆ ಒಂದ್ ದಿನ ಖುಷಿಯಿಂದ ಮನೆಗೆ ಬರ್ತೀರೇನ? ಮತ್ ಜಗಳ ಮಾಡ್ಕೊಂಡು ಬಂದಿರ್ತೀರ ನೋಟ್. ಅಲ್ಲ, ನಾನಲ್ಲ ಮಮ್ಮಿ, ಈಗ ಏನಾಗೈತ್ ಕೇಳಕಿನ. ಯಾವಾಗ್ಲೂ ಸಿಡಕ್ ಮುಟ್ಟಿ ಸಿದಪ್ಪನ ಗತೆ ಕಿಂಡಿ ಜಗಳ ತಕೊಂತ ಕುಂತ್ರ ಹೆಂಗ? ಸರಿ, ನಂಗೆ ಹೊಟ್ಟೆ ಸತಿ ಊಟಕ್ಕೆ ಹಾಕುವ. ಯಾಕವಾ ಮತ್ತೇನ್ ಮಾಡ್ಕೊಂಡಿ? ಅತ್ತಿ ಏನಿಲ್ರಿ, ಪಾನಿಪುರಿ ತಗೊಂಡು ತಿಂದು ಬರ್ಬೇಕಾದ್ರೆ ಒಬ್ಬ ಚಿಡ್ಸಿದ. ಅದಕ್ಕೆ ನಾವ್ ಒಂದ್ ಕಪಾಳಿ ಹೊಡೆದ್ಬಿಟ್ಟೆ. ಅವ ಜಗಳಕ್ಕೆ ಬಂದ. ಆಮೇಲೆ ಅವ ಬೆದರ್ಸಿದಾಗ ನೀನ್ ನೋಡ್ಕೊಂತೀನಿ ನಿನ್ನ ಅಂತಂದ. ಅಯ್ಯೋ, ಅಂತವ್ರಿಂದ ಹುಷಾರಿರ್ಬೇಕವಾ. ನೀ ಯಾರ ಯಾಕೆ ಹೊಡ್ಯಾಕ್ ಹೋಗಿತಿ? ಏನೋ ಚಿಡ್ಸನ ಸುಮ್ಮನೆ ಬಂದ್ಬಿಡ್ಬೇಕಿತ್ತದ.
ಕೈ ಹಿಡ್ಕೊಂಡಿದ್ದ ಅತ್ತೆ ಅವ. ಕೈ ಹಿಡ್ಕೊಂಡಿದ್ದ ಕೈ ಬಿಡಿಸ್ಕೊಂಡ್ ಬಂದ್ಬಿಡ್ಬೇಕು. ಯಾಕಂದ್ರೆ ಒಬ್ಬೊಬ್ರು ಅಡ್ಡಾಡ್ತಿರ್ ನೀವು ಇಬ್ರು. ಮೊದ್ಲ ಕಾಲ್ಮಾನ್ ಚಲೋ ಇಲ್ಲವಾ ಅದಕ್ಕೆ ಹೇಳೋದು. ಸರಿ ಅತ್ತೆ. ಸರಿ, ಊಟ ಮಾಡುವಂತೆ ನಡಿ. ಮೊದ್ಲ ಭಾಷೆ ಇದ್ದಾನ. ನಂಗೇನು ಹೊಟ್ಟೆ ಹಸ್ತಿಲ್ಲ, ನಾ ಪಾನಿಪುರಿ ತಿನ್ನಿ. ಸ್ವಲ್ಪ ಏನಾರು ತಿನ್ಬೇಕು. ಸುಮ್ಮನೆ ಅದಕ್ಕೂ ಬೈಸ್ಕೊಬೇಡ. ನಿಮ್ಮ ಮಾವ ಬಂದಾಗ ಬೈಕೊಂತ ಇರ್ತಾನೆ ಮತ್ತೆ. ಸರಿ ಅತ್ತೆ. ಅಲ್ಲ, ಅವ್ನು ಚೆಡ್ಸಿದ್ದಕ್ಕೆ ಅವ್ನು ಬೈಬೇಕು, ನನ್ಯಾಗ ಬೈತಾರೆ ಇವ್ರು? ಇರ್ಲಿ, ಎಲ್ಲ ನಮ್ಮ ಮಾವನ ಮಾಡಿದ್ದೆ. ನನ್ನ ಕೆಕ್ಕರ್ಸಿ ಬಿಡ್ಬೇಕಾಗಿತ್ತು, ಧಮಕಿ ಕೊಟ್ಟ. ನನ್ಗೆ ಗೊತ್ತೈತಿ ನಿನ್ ತಲೆಗೆ ಏನು ಓಡಾಗತೈತಂತೆ. ನಾವು ಧಮಕಿ ಕೊಟ್ಟು ಎಕ್ಕರಿಸ್ಬೇಕು ಅನ್ನಕತ್ತಿಲ್ಲ. ಅದೇನು ತಿಳ್ಕೊಂತಾನೆ ಇವ? ನನಗೇನಾದ್ರೂ ಎಲ್ಲ ತಿಳ್ಕೊಂತಾರ ನೋಡು. ಸಾಕು ಗುಂಗುಟ್ಟಿದ್ದು, ನಡಿ ಊಟ ಮಾಡಂತ. ಇನ್ನು ಟಾಸ್ಕ್ ಮುಗ್ದಿಲ್ಲ. ಇವತ್ತು ನೀನ ಊಟಕ್ಕೆ ಹಚ್ಕೊಡ್ಬೇಕು ನಂಗೆ. ಟಾಸ್ ಮಕದಾಕೆ ನಿನ್ ಟಾಸ್ ಮಾಡಕ್ ಹೋಗಿ ಇವತ್ತೆಲ್ಲ ಆಗಿದ್ದು ನೋಡು. ನನಗೆ ಗೊತ್ತು ನೀ ಟಾಸ್ಕ್ ಇಂದ ಎಸ್ಕೇಪ್ ಆಗಕ್ಕೆ ಹಿಂಗ್ ಮಾಡಾಕತ್ತಿ. ಸರಿ, ಇಲ್ಲಿಗೆ ಕಟ್ ಮಾಡ್ತೀನಿ ತಗೋ. ಅವನಿಗೆ ಶಾಸ್ತಿ ಮಾಡಿ ಬರ್ತೀನಿ. ಅವ ಊಟಕ್ಕೆ ಹಚ್ಚಿಡ್ ಬರ್ತೀನಿ. ಹಲೋ ಹಲೋ ಮಚ್ಚ, ಎಲ್ಲಿದ್ದೀರಿ? ಏನ್ ಮಚ್ಚ, ಏನಾತ? ಅರ್ಜೆಂಟ್ ಟೀ ಸ್ಟಾಲ್ ಹತ್ರ ಬರ್ಬೇಕು ನೋಡಿ ನೀನು. ಸರಿ ಮಚ್ಚ, ಬಂದ್ವಿ. ಎಲ್ಲಾರನ್ನೂ ಕರ್ಕೊಂಡ್ ಬಾ. ಹಾ 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 ಬಂದ್ರ ಇನ್ನಿಬ್ರಲ್ಲಿ? ಅವ್ರದೇನೋ ಕೆಲಸ ಐತೆ ಅಂತ ಬಂದಿಲ್ಲ. ಏನಂತ ಹೇಳು. ಇಲ್ಲ ಬಾ, ಹುಡುಗಿಯಾರನ್ನ ಚುಡಾಯಿಸಕತ್ತಾನ, ಅವನ್ನ ಶಾಸ್ತಿ ಮಾಡ್ಬೇಕಾಗಿತ್ತು. ಹೌದಾ? ಯಾರ ಮಚ್ಚ? ಮಚ್ಚ ಅಲ್ಲಿ ಬರಾಕತ್ತಾನಲ್ಲ ಅವನು. ಏನು ಏನು ರೌಡಿಸಮ್ಮ? ಏನು ಧಮಕಿ ಆಗ ಬಂದಿದ್ರಾ? ಹಾಕಿ ಹಾಕಿ. 3 ಜನ ಇದ್ರು ನಾನು ಒಬ್ಬನೇ ಹುಲಿ ತರ ನಿಮ್ಮನ್ನ ಎಗರ್ತೀನಿ. ಏಯ್, ನನ್ಗೆ ಹೊಡಿತೀರಾ? ಬಿಡ್ರೋ ಬಿಡ್ರೋ ಬಿಡ್ರೋ. ಇನ್ನೊಮ್ಮೆ ನಮ್ಮ ಮನೆ ಹೆಣ್ಮಕ್ಳನ್ನ ಕಾಡ್ತೀನ ಹಿಂಗ? ನಮ್ಮ ಮನೆ ಹೆಣ್ಮಕ್ಳಲ್ಲ, ಯಾವ್ದೇ ಹೆಣ್ಮಕ್ಳು ನೀನ್ ಕಾಡಿದೆ ಅಂದ್ರೆ ನಾ ಎಲ್ಲಿರ್ತೀಯ ಅಲ್ಲಿ ಬಂದು ಓದಿತೀನಿ. ಸರಿ, ಇನ್ನೊಮ್ಮೆ ಮಾಡಲ್ಲ, ಬಿಟ್ಬಿಟ್ಟು. ಇದೇ ಲಾಸ್ಟ್ ವಾರ್ನಿಂಗ್ ನಿಂಗೆ. ಇನ್ನೊಮ್ಮೆ ಏನಾದ್ರೂ ಈ ತರ ಮಾಡಿದೆ ಅಂದ್ರೆ ನೀನ್ ಎಲ್ಲಿರ್ತೀಯ ಅಲ್ಲಿ ಹುಡ್ಕೊಂಡು ಬಂದು ನೋಡಿತೀನಿ. ಇವತ್ತು ಎಲ್ರು ಸೇರ್ನ ನೋಡಿದಿರಲ್ಲ, ನೋಡ್ಕೊಂತೀನಿ ನಿಮ್ಮನ್ನ. ನಿಂತ್ಕೊಳ್ಳೋದೇ, ಅಲ್ಲಿಗೆ ಹೋಗಿ ನಿನ್ ನಾಟಕ ಇಲ್ಲೇ ಮಾತಾಡ್ಬೇಕಿಲ್ಲ. ಸರಿಯಾಗಿ ಮಾಡಿದ್ದೀನಿ ನೋಡು. ಇನ್ನೊಮ್ಮೆ ಯಾವ ಹುಡುಗಿರ್ ತಂಟಕ್ಕೆ ಹೋಗ್ಬಾರ್ದ ಅವಳು. ಹ್ಞೂಲೇ, ಎಷ್ಟು ಕಾಡ್ಸಕತ್ತಿದವ. ಹೌದು ಅಂದಂಗ ಯಾರನ್ನ ಕಾಡಿಸಿದ? ಅದೇ ಸುಮಾನ್ ಕಾಡಿಸ್ತಾ ಇದ್ದ. ನೀ ಹೋದಿಲ್ಲ, ನೀ ಹೋದ್ಮೇಲೆ ನಾವು ಪಾನಿಪುರಿ ತಿನ್ಕೊಂಡು ಹೋಗ್ತಾ ಇದ್ವಿ, ಅವಾಗ ಕಾಡ್ಸಿದ. ಓ ಸುಮಾನ. ಅಲ್ಲ, ಸುಮಾನ್ ಕಾಡ್ಸಿದ್ರೆ ಯಾಕೆ ನಿನಗೆ ಸಿಟ್ಟು ಬಂತು? ಹೌದೌದು, ಯಾಕೆ ಸಿಟ್ಟು ಬಂತೆ? ಹಾಗೇನಿಲ್ಲ, ಸಿಟ್ಟು ಅಂತ ಏನಿಲ್ಲ. ಆಕಿನ ಕಾಡ್ಸಿದ್ರೆ ಕಷ್ಟ ಅಲ್ಲ. ಯಾವ ಹುಡುಗಿಯಾರು ಕಾಡ್ಸಿದ್ರು ನಾನು ಹಿಂಗ ರಿಯಾಕ್ಟ್ ಮಾಡ್ತಿದ್ದೆ. ಮಚ್ಚ, ಏನೋ ಎಲ್ಲೋ ರಾಂಗ್ ಹೊಡ್ಯಾಕತ್ತೈತೆ ಅನ್ಸಾಕತ್ತೈತಿ ನನಗ. ಹೌದಾ ಮಚ್ಚ? ಯಾಕೆ? ಅವಳು ನೋಡಿದ್ರೆ ಇವನ್ಗೆ ಅತ್ತೆ ಮಗಳು ಅಂತ ರೂಮರ್ ಇದೆ, ಇವ್ನ್ ನೋಡಿದ್ರೆ ನನಗೆ ಅವಳ ಸಂಬಂಧನೇ ಇಲ್ಲ ಅಂತಾನೆ. ಹಂಗೇನಿಲ್ಲ. ಸರಿ ನೋಡ್ರಿ, ಹೊತ್ತಾಯ್ತು. ಆ ಟಾಪರ್ ಸುಮಾನು. ಹ್ಞೂನ್ಲೇ, ಅಕ್ಕಿ ನಾನು ಪಾನಿಪುರಿ ತಿಂದು ಬಂದ್ವಿ ಯಾವಾಗ್ಲೇ. ಅಲ್ಲ, ಇವಾಗಿದ್ದ? ಇವನು ಅಲ್ಲೇ ಇದ್ದ. ಯಾಕೋ ನಂಗೇನೋ ಗಡಿಬಿಡಿ ಅನಿಸ್ತಿದೆ. ಇವರಿಬ್ಬರು ನೋಡಿದ್ರೆ ನೋಡೋಣ, ಇವರಿಬ್ಬರನ್ನು ಅಬ್ಸರ್ವ್ ಮಾಡೋಣ. ಸರಿ ಮಚ್ಚ, ಬಾ ಮಚ್ಚ, ಹೊತ್ತಾಗಿದೆ. ಒಂದು ಪೆಗ್ ಹಾಕೊಂಡು ಹೋಗೋಣ. ಇವತ್ತು ಬ್ಯಾಡ ಮಚ್ಚ, ಶನಿವಾರ. ಏನು ಮಚ್ಚ ನೀನು ಶನಿವಾರ ರವಿವಾರ ಅಂತೀಯ? ನಮಗೆ ಅದಕ್ಕೆಲ್ಲ ಟೈಮ್ ಇಲ್ಲ ನೋಡು. ನಿಂಗೆ ಟೈಮ್ ಇಲ್ಲ. ನಾ ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಕೊಡು ಹಂಗಾರೆ. ಚಂದ್ರ ಯಾಕೆ ಬೆಳಗಿರ್ತಾನೆ? ಅವನು ಸ್ನೋ ಪೌಡರ್ ಹಚ್ಕೊಂಡಿರ್ತಾನೆ, ಅದಕ್ಕೆ. ಏನಿವತ್ತು ಇಷ್ಟೊಂದು ಕಾಲು ನೋಂತಿದೆ, ನಡೆಯೋಕೆ ಆಗ್ತಿಲ್ವಲ್ಲ. ನಾ ಮಕ್ಕಳಿಗೆ ಯಾರಿಗಾದ್ರೂ ಕರ್ಸ್ಬೇಕಂದ್ರೆ ಯಾವುದು ಫೋನ್ ತಂದಿಲ್ಲ. ಅದು ಬೇರೆ ಕೆಟ್ಟ ನಿಂತು ಗಾಡಿ. ಅಪ್ಪ, ಅಲ್ಲ ನೀವ್ ಯಾಕೆ ಇಲ್ಲದ್ರಿ? ಯಾಕೆ ಇಷ್ಟೊತ್ತಾತು? ಅಯ್ಯೋ ಮಗಳೇ, ಯಾಕೋ ಕಾಲು ನಡೆಯಕ್ಕೆ ಬರೋದು. ಕಾಲು ಭಾಳ ನೋವಾಗತ್ತಿರ್ತೈತಿ. ಅದರಿಂದ ಗಾಡಿ ಕೆಟ್ಬಿಡ್ತು. ಅಲ್ಲ, ನಿಮ್ಮ ಮೈ ಏನಿದೆ ಇಷ್ಟೆಲ್ಲ ಇದು ಆಗ್ಬಿಟ್ಟೈತಿ ಗಾಯ? ಅದಾ ದೊಡ್ಡ ಕತಿಯಪ್ಪ. ಅವ ಸುಮ್ಮನೆ ಜಗಳ ಮಾಡಿದ, ಅವ್ನ ಜಗಳ ಆಯ್ತು. ನಾನು ನಿಮ್ಗೆ ಮಣ್ಣು ಏನು ಹೇಳಿನಿ? ₹1 ಹೆಚ್ಚಿಗೆ ಹೋದ್ರೆ ಚಿಂತಿಲ್ಲ, ರೊಕ್ಕ ಕೊಟ್ಟು ನೀವು ಮಾಡಿಸ್ರಿ ಅಂತ ಹೇಳಿಲ್ಲ. ವಯಸ್ಸು ನಿಮ್ದು ಬರಬರ್ತ. ಬರ್ರಿ ಬರ್ರಿ, ಸಾವಕಾಶ ಬರ್ರಿ, ಸಾವಕಾಶ ಬರ್ರಿ. ಯಾಕೆ ಭಾಳ ಪೆಟ್ಟಾಗೈತೆ? ಅದು ಗಾಡಿ ಸ್ವಲ್ಪ ಉಲ್ಟಾ ಹೊಡಿತು ನೋಡುವ. ಸಾವಕಾಶ ಬರ್ರಿ, ಸಾವಕಾಶ. ಕೈಯು ಪೆಟ್ಟು ಬಿದ್ದೈತಿ ಭಾಳ. ನೋಡುವ, ಅವ ಜಗಳ ತೆಗೆದ ಅದ ಸಿಟ್ಟಿಗೆ ಗಾಡಿ ಇದನ್ನ ಮಾಡಿದೆ ನೋಡು. ಎದಕ್ಕೆ ಸುಮ್ಮನೆ ಇದನ್ನ ಮಾಡ್ಕೊಂತೀರ ನೀವು? ತ್ರಾಸು. ಅಯ್ಯೋ, ಕಾಲು ನೋವಾಗದ್ ಬಿಟ್ಟೈತಿ. ಬರ್ರಿ, ಸ್ಲೋ ಆಗಿ ಹೋಗ್ಬ. ಅಪ್ಪ, ಏನಿದೆ? ಏನಾಯ್ತು ಕಾಲಿಗೆ? ಅಯ್ಯೋ, ಅದೇನೋ ಬಿದ್ದಿನ್ ಬಿಡವ. ಅಂಜಲಿ, ಹೋಗಿ ಒಂದ್ ದಿವಸ ನೀರು ತಗೊಂಡ್ಬರೋ ಒಂದಿದ್ರಾಗ. ಸರಿ ಅಕ್ಕ. ಇಲ್ಲ, ಇದ್ರ ಮೇಲೆ ಕುತ್ಕೋಪ, ನಾ ಎಲ್ಲ ಒತ್ತಿ ಅದನ್ನ ಇದನ್ನ ಮಾಡ್ತೀನಿ. ಅವ್ವ, ಏನ್ ಬೇಡ ಬಿಡುವ, ನಿಮ್ಮ ಹೋಗು ಸುಮ್ಮ. ಸುಮ್ಮಿರಪ್ಪ, ಈಗ ಸ್ವಲ್ಪ ಕಾಯಿ ಇದ್ದಾಗ ಕಡಿಮೆ ಮಾಡ್ಬೇಕು ಅವನ್ನೆಲ್ಲ. ನೀವು ಕುತ್ಕೋರಿ, ನಾ ಹೋಗಿ ತಗೊಂಡ್ಬರ್ತೀನಿ. ಅಕ್ಕ ತಗೋ ನೀರೆಲ್ಲ. ಅಂಜಲಿ ಕೊಡು, ಒಂದು ಅರ್ಬಿ ಒಂದು ತಗೊಂಡ್ಬರ್ತೀನವ. ಅಪ್ಪಗ ಬಿಸಿ ನೀರ್ಲೇ ಒತ್ತೀನಿ. ಸರಿ ಅಕ್ಕ. ಏನ್ ಮಾಡ್ಕೊಂಡ್ ಬಂದಿರಿ? ಏನಿಲ್ಲ, ಸ್ವಲ್ಪ ಗಾಯ ಐತೆ ಅಷ್ಟೇ. ಹೌದಾ, ಸರಿ ಹಾಗಾದ್ರೆ. ಗೌರಿ, ಊಟಕ್ಕೆ ಹಚ್ಕೊಡು. ಊಟ ಮಾಡಿ ಮಕ್ಕಳು ನಿಮ್ಮಪ್ಪ. ಸರಿ ಚಿಕ್ಕಮ್ಮ. ಒಂದು ಟೆಂಟ್ ಕಾಳಜಿ ಐತೆ ಐಕಿಗೆ. ಹೋಗಿಬಿಟ್ಲೆ ಸ್ವಲ್ಪ ಗಾಯ ಅಂದ್ರೆ. ನೋಡು ನನ್ನ ಮಕ್ಳು ಹೆಂಗ್ ನೋಡ್ಕೊಳತ್ತಾರ ನಾನು. ಅಷ್ಟು ಕುಂದ್ರಪ್ಪ. ಅಮ್ಮ, ಅಲ್ಲ, ಸ್ವಲ್ಪ ನೋವು ಆಗುತ್ತೆ, ಇದನ್ ಮಾಡ್ಕೋಬೇಡ. ಅಷ್ಟೇ ಇರ. ಗೌರಿ, ಬಾಳ ನೋವು ಆಗುತ್ತವಾ? ಏನಾಗಲ್ಲ, ಸ್ವಲ್ಪ ತೊಳಿತೀನಿ ಅದನ್ನ, ಅಂದ್ರೆ ಎಲ್ಲಾ ಕ್ಲೀನ್ ಆಗುತ್ತೆ ಅದಕ್ಕೆ. ಅಕ್ಕ, ಅಪ್ಪ ತಿನ್ನಕ್ ತಗೊಂಡ್ಬರ್ಲ? ಬ್ಯಾಡ ಬಿಡುವ. ಏನು ಹಂಗ ಅನ್ಬೇಡಪ್ಪ, ಒಂದಿಟ್ಟು ತಿಂದು ಮಲ್ಕೋ. ಅಲ್ಲ, ಆಮೇಲೆ ಒಂದಿನ ಯಾಕೋ ಬಾಳ ನೋವು ಆಗತೈತಿ. ಅಂಜಲಿ, ನೀ ಹೋಗುವ ತರ ಊಟ ತರ. ಸರಿ ಅಕ್ಕ. ಬಹಳ ನೋತೈತೆ. ಸಾವಕಾಶ ಸಾವಕಾಶ. ಅಪ್ಪ ಬಾ.
ಇಲ್ಲ ಇಲ್ಲ ಸಾವಕಾಶ ಮಾಡಕತ್ತೀನಿ, ಏನು ನೋವು ಆಗಲ್ಲ. ಒಂದ್ 2 ನಿಮಿಷ ಇದೆಲ್ಲ ತೊಳೆದಂದ್ರೆ, ಇಲ್ಲ ಅಂದ್ರೆ ಇನ್ಫೆಕ್ಷನ್ ಆಗುತ್ತಪ್ಪ. ಮತ್ತೆ ಇನ್ಫೆಕ್ಷನ್ ಆದ್ರೆ ಭಾಳ ತ್ರಾಸ ಆಗುತ್ತೆ. ಅದಕ್ಕೆ ಏನಾಗಲ್ ಬಿಡುವ, ಇವೆಲ್ಲ ಎಂತಾವು, ನಾವ್ ಇಂಥವೆಲ್ಲ ಭಾಳ ನೋಡಿವಿ. ಅಲ್ಲಪ್ಪ, ಹಂಗಲ್ಲ. ಮತ್ತೆ ಸುಮ್ಮನೆ ನಾಳೆ ದವಾಖಾನಿಗೆ ಹೋಗುವಂತ ಇಲ್ಲ ಅಂದ್ರೆ. ಯವ್ವ ಹೊಲ್ದಾಗ ಕೆಲಸ ಭಾಳ ಅದಾವು. ಅದು ಹೊಲ್ದಾಗ ಮಳಿ ಬೇರೆ ಆಗತೈತಿ, ಎಲ್ಲ ಗಳಿ ಹೊಡಿಬೇಕು, ನಮ್ದು ಹೊಡಿಬೇಕು, ಸಾವ್ಕಾರ್ದು ಹೊಡಿಬೇಕು. ಮತ್ತು ಅವೆಲ್ಲ ಗಳಿ ಹೊಡಿಲಿಕ್ಕಂದ್ರೆ ತ್ರಾಸಕ್ಕವ. ಮತ್ತು ಕಬ್ಬಿಂದೆಲ್ಲ ಇದನ್ನ ನಾಟಿ ಮಾಡ್ಬೇಕು. ಭಾಳ ಐತವ ಕೆಲಸ ಹೊಲ್ದಾಗ, ಹಂಗೆಲ್ಲ ಬಿಡಕ್ಕಾಗಲ್ಲ. ಆಯ್ತು ತಗೋ, ಆಯ್ತು ಇಷ್ಟ ಐತಿ. ಇದು ಮಲ ಮಾಸ್ತೀನಿ, ಮಕ್ಕೊಂಡ್ಬಿಡ. ಅಕ್ಕ ತಗೋ ಅಕ್ಕ, ತಗೋಪ್ಪ ಅವನ್ನ ಎಲ್ಲ ಕೈ ತೋರ್ಸು. ಏನಿದು ಕೈ ಹಿಂಗ ಗಾಯ ಆಗೈತಿ? ಅದು ಬಿದ್ನಲ್ಲ, ಎಲ್ಲ ಬಾರ ಕೈ ಮೇಲೆ ಮಂಗೈ ಮೇಲೆ ಬಿತ್ತು, ಎಲ್ಲ ಹಳ್ಳುಗಳು ನಟಾವ್. ಸರಿ ಸರಿ, ನಾನು ಉಣಿಸ್ತೀನಿ, ತಿನ್ನುವಂತೆ ಕುಂದ್ರು. ಏನ್ ಬೇಡವಾ, ತಿಂತೀನಿ. ಅಂಜಲಿ ಚಮಚೆ ತಗೊಂಡ್ಬರ್ಗವಾ. ಸರಿ. ಏ ಅಂಜಲಿ ಬೇಡ ತಗೋ, ನಾನು ಉಣಿಸ್ತೀನಿ. ಅಕ್ಕ ಉಣಿಸ್ತಾಳ ಬಿಡಪ್ಪ. ನಾನು ಸಣ್ಣ ಹುಡುಗನ, ಒಂತಿನ ತಗೋ. ನೀನು ಎಷ್ಟೋ ವಯಸ್ಸಾದ್ರೆ ನಮಗ್ ನೀ ಸಣ್ಣ ಹುಡುಗನ, ಸುಮ್ ತಿನ್ನ. ಯಾಕಪ್ಪ, ಯಾಕೆ ಕಳಾಗತ್ತೆ? ಏನಿಲ್ಲವಾ, ಏನಿಲ್ಲ, ಹಂಗ ಸಂತೋಷ ಕಣ್ಣೀರು. ನಾಳೆ ವಯಸ್ಸಾದ್ಮೇಲೆ ಬರೀ ಗಂಡ್ಮಕ್ಳು ಬೇಕಂತಿದ್ದೆ. ಆದ್ರೆ ಹೆಣ್ಮಕ್ಳು ಇಷ್ಟು ಚಂದ ನೋಡ್ಕೊಂತಾರಂತ ನಾ ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಬಹಳ ಖುಷಿ ಆಗತೈತಿಪ್ಪ. ಎಲ್ಲರೂ ಹೆಣ್ಮಕ್ಳು ಕೊಟ್ಟು ಮನೆಗೆ ಹೋಗ್ತಾರ ಅಂತಿದ್ರು, ಅದು ನಿಜನ. ಆದ್ರೆ ಹೆಣ್ಮಕ್ಳು ತಂದೆ ತಾಯಿ ನೋಡ್ಕೊಂಡಂಗ ಯಾರು ನೋಡ್ಕೊಂಗಿಲ್ಲವಾ. ಈಗ ಅಳದ್ ಬಿಡಿ, ಈಗ ಅಳದ್. ನನ್ 2 ಹೆಣ್ಮಕ್ಳು ಬಂಗಾರ ಇದ್ದಂಗ. 2 ಅಲ್ಲಪ್ಪ, 3. 3 ಅಲ್ವೇ 4. ಹೌದು, ಇನ್ನೊಬ್ಳು ಎಲ್ಲೋ ಹೋದ್ಲೋ ಏನೋ. ನನಗೂ ಹುಡುಕಿ ಸಾಕತ್. ಎಲ್ಲೋ ಇರ್ಲಿ, ಬಟ್ ಬದುಕಿರ್ಲಿ, ಚಂದಂಗಿರ್ಲಿ ಅಷ್ಟ. ಅಯ್ಯೋ ಬದುಕಿರ್ತಾಳ, ನನ್ ನಂಬಿಕೆ ಐತಿ. ನನ್ ತಂಗಿ ಎಲ್ಲಿ ಹೋಗಲ್ಲಂತೆ. ಇವಾಗ ಸಾಕು, ಊಟ ಮಾಡ. ಆ ಮಾಡ. ನೀವೊಬ್ರು ಉಣ್ರಿ. ಇಲ್ಲ ಅಂಜಲಿ ಉಣ್ಣಡಿಯವ. ನಂಗೆ ಸಾಕು, ನೀವು ಉಣ್ಣಾಡ್ರಿ ಹೋಗ್ರಿ. ಇನ್ನೂ ಸ್ವಲ್ಪ ಐತಿ, ತಿನ್ಬಿಡಪ್ಪ. ಇನ್ನೂ ಸ್ವಲ್ಪ ಅನ್ನ ಹಾಸ್ತೀನಿ ನಿಂಗೆ. ಹೌದಪ್ಪ, ಇನ್ನೂ ಸ್ವಲ್ಪ ತಿನ್ನು, ಒಂದೇಟು ನಿದ್ದೆ ಬರ್ತೈತಿ. ಈಗ ನಿದ್ದೆ ಬರಾಕತೈತಿ ನನಗೆ. ಸರಿ ಹಂಗಾರ ಮಕ್ಕಳು. ಹುನ್ವಾ, ನೀವಿಬ್ರು ಊಟ ಮಾಡ್ರಿ. ಏನ ಹಂಗ ಮಕ್ಕೋಬೇಡ್ರಿ. ಸರಿಯಪ್ಪ. ಅಕ್ಕ ನಂಗೂ ಊಟ ಮಾಡಿಸಿ. ಸರಿ ಬಾ, ಮಾಡಿಸ್ತೀನಿ. ನೀನ್ ಯಾಕೆ ಆಗತ್ತಿ? ನಾಳೆ ನೀ ಮದುವೆ ಆಗಿ ಹೋದ್ಮೇಲೆ ನಾ ಒಬ್ಬೇಕಿಕ್ಕಿನಲ್ಲ ಅಂತ ಯೋಚನೆ ಮಾಡತ್ತಿ. ನಿನಗೆ ಮದುವೆ ಆಗಿ ಹೋಗ್ಬೇಡ ಅಂತಾನೆ ಹೇಳಿದ್ರು ನೀನ್ ಕೇಳ್ತಾ ಇಲ್ಲ. ಆದ್ರೂ ಏನಾಗಲ್ಲ, ನಾನೇನ್ ದೂರ ಹೋಗ್ತೀನ. ಬಾ, ದೂರ ಐತೇನೆ, ಇಲ್ಲೇ ಪಕ್ಕದ ಮನೆ ಅಷ್ಟ. ಈಗ ಅಳ್ಬೇಡಕ್ಕ ನೋಡ್ಸ್. ಯಾರ ಬಾಕ್ಲ ಕಟ್ಟಾಕತ್ತಾರ ನೋಡಿ. ಅಭಿ ಅವನು ಇಷ್ಟೊತ್ತಿಗೆ ಯಾಕವನ್ನ? ಅಭಿ ಕುಡ್ದಿದೀಯಾ? ಇಲ್ಲಪ್ಪ, ಒಂಚೂರ ಲೈಟಾಗಿ ಇಟ್ಟ. ಎಲ್ಲಿ ಬಾತ್ರೂಮ್ ಇಲ್ಲ ಸುಸು ಬಂದವ್, ಇಲ್ಲೇ ಮಾಡ್ಲಾ? ಏಯ್ ಮುಂದಕ್ಕೆ ಹೋಗಲೇ. ಬಿದ್ದ ಅನ್ಸತ್ ನೋಡು. ಊಟ ಮಾಡಿದೇನಿಲ್ಲ? ಮಸ್ತರೆ ದಂಬರಿಯಾನ ಒಂದ್ ಪೆಗ್ ಮಸ್ತರೆ ಪಾಟಿ ಹಿಂಗಾಯ್ತಂದ್ರ ಹಂಗಾಯ್ತು. ಅಬ್ಬಾ, ಬಿರಿಯಾನಿ ಅಂದ್ರು ಇಟ್ಟು ಚಂದ ಇತ್ತು ಅಂದ್ರೆ ಅಷ್ಟು ಚಂದ ಇತ್ತು. ಅವ ಇಲ್ಲಿ ಅವಾಗ ಹೇಳ್ಬೇಡ. ಲೋ ಕುಡ್ಕ, ಕುಡಿಯೋದ್ ಕಲ್ತೆ ನೀನ್? ಏನು ನಾ ಕುಡ್ಕನ? ನಾ ಕುಡ್ಕಲ್ಲ, ಜಸ್ಟ್ ಡ್ರಿಂಕರ್ ನಾನು. ಏ ಊಟ ಉಣ್ಬಾ, ಇಲ್ಲ ಅಂದ್ರೆ. ಅಯ್ಯೋ ಅಕ್ಕ ಉಂಡಾನಂತ ಯಾಕತ್ತ ನಿಂತ್ಕೊ. ಬಾಟಲ್ ಶಬ್ದ ಆಗತ್ತೆ, ನಿಂತ್ಕೊ. ಅಕ್ಕ, ಬಾಟಲ್ ಶಬ್ದ ಅಲ್ಲದು, ಡ್ರಿಂಕ್. ಒಂದ್ ಇಟ್ಟ ಬಾಟಲ್ ತಂದಿನಿ. ಇಟ್ಟ ಸಣ್ಣದು ಚಿಕ್ಕದು ಬಾಟಲ್ ತಂದಿನಿ. ಆಟ ಕುಡ್ದು ಮಕ ಅನ್ಬಿಡ್ತೀನಿ. ಯಾಕಂದ್ರ ನಾಳೆ ಅಪ್ಪ ಎಬ್ಸಿದಾಗ ಹಂಗ ಹೇಳ್ಬೇಕಲ್ಲ, ಇಲ್ಲಪ್ಪ ಒಂದಿಟ ಕುಡ್ದಿನಿ ಅಂತೆ ನಾನ್ ಫೇಲ್ ಆಗಿದ್ ಗೊತ್ತಾದ್ರ. ಅಯ್ಯೋ ಬಾಯ್ ಬಿಟ್ಟೆ ಮುಗಿತ್ ಕತಿ ನಿನ್. ಹಂಗಾರ ಮುಗಿತ್, ತಿಳ್ಕೊಂಡ್ಬಿಡ. ನಾಳೆಯಿಂದ ನಿನ್ ಕತಿ ಅದೋ ಗತಿ. ಏನು ಫೇಲ್ ಆಗಿ? ನಾನ್ ನಿನಗ ಏನು ಹೇಳಿಲ್ಲ. ನಾನೇನು ಹೇಳಿಲ್ಲ. ನಾನೇನು ಹೇಳಿಲ್ಲ. ಐ ಆಮ್ ಸ್ಟಡಿ. ನಿಂತ್ಕೊಂಡಿನಿ, ಕೂತ್ಕೊಳ್ಳೋದಲ್ಲಿ. ಓ ಏ ಮಂಜುಳಾ, ಬಾಯಿಲಿ. ಮಂಜುಳಾ, ಆಯ್ ಮಂಜುಳಾ, ನಿಂಗೋಸ್ಕರ ಐಸ್ ಕ್ರೀಮ್ ತಂದಿನ್, ತಿಂತೀಯಾ? ಲೋ ನಾ ಮಂಜುಳಾ ಅಲ್ಲೋ. ತಗೋ ಐಸ್ ಕ್ರೀಮ್. ಐಸ್ ಕ್ರೀಮ್ ನಿಂಗೆ ಇಷ್ಟ ಅಲ್ಲ? ಐಸ್ ಕ್ರೀಮ್ ತಗೋ. ಅಲ್ಲೋ ಲೆಗ್ ಪೀಸ್ ತಂದ ಐಸ್ ಕ್ರೀಮ್ ಅಂತ ಹೇಳಕ್ಕೆ ಮೊದ್ಲ ಮುಟ್ಟಂಗಿಲ್ಲ. ಆಕಿನ ಮುಂದೆ ಹೋಗಿರಾಕತ್ತಿಯಲ್ಲ. ದೂರ ಸರಿ ನೀನು, ದೂರ ಸರಿ. ಅಯ್ಯ, ನಿನ್ ಫೇವ್ರೇಟ್ ಅಲ್ವೇ ಐಸ್ ಕ್ರೀಮ್ ತಾನೆ? ಐಸ್ ಕ್ರೀಮ್ ತಗೋ, ತಿನ್. ಐ ಆಮ್ ಸ್ಟಡಿ. ನಿನ್ ನಾಳೆ ಟ್ರಿಪ್ ನಾನು ಕರ್ಕೊಡಕ್ಕೆ. ನೀನ್ ಯಾವತ್ತು ಚಿಂತೆ ಪಡಬೇಡ. ಲೇ ಕುಡುಕ್ ನನ್ ಮಗನೇ, ಯಾರ್ ಜಡಿ ಮಾತಾಡ್ತೀನಿ ಅನ್ನೋದೊಂದಿತ್ತೆ ಕವರ್ ಐತೆ ನೀನು. ಹೋಗ್ಲಿ ಬಿಡ ಅಂಜಲಿ, ಕುಡ್ದೈತಿ ಏನು ಗೊತ್ತಾಗ. ಅಂಜಲಿ, ನೀನಾರ ತಿನ್ ಚಲೋ ತಿನ್. ಚೀತು, ನಾ ತಿನ್ನಲ್ಲ, ನಂಗೆ ಇಷ್ಟ ಇಲ್ಲ. ಹೈ ಪೆತ್ ನನ್ ಮಗನೇ, ಯಾಕೆ ಅಂಜಲಿ ಅಲ್ಲ ಅಕ್ಕ ಹಾಕಿ. ಗೌರಿ ಅಕ್ಕ ಇಲ್ಲಿ. ಅಕ್ಕ ಬಂದ್ರೆ ನನ್ ಬೈತೋಳು. ಕೇಳಕ್ಕ ಯಾಕೆ ಬೈತಾಳ? ಹೌದು ಯಾಕೆ ಬೈತಾಳ? ಫೇಲ್ ಆಗಿನ್ ನಾನು. ಯಾಕೆ ಬೈತಾಳ? ನೀ ಫೇಲ್ ಆದ? ನಾನ್ ಬೈಕು ಅದಕ್ಕ
ಫೀಲಿಂಗ್ ಆಗಿಬಿಟ್ಟಿದೆ ನಂಗೆ ಇವತ್ತು. ಫೀಲಿಂಗ್ ಅಲ್ಲಿ ಒಂದ್ ಪೆಗ್ಗು ಬೈಕ್ ಕೊಡ್ಸಲ್ಲ ಅಂತ ಇನ್ ಫೇಲ್ ಆಗಿದ್ ಗೊತ್ತಾದ್ರೆ ಬೈಕೇ ಇಲ್ಲ ನನ್ಗೆ. ಅಲ್ಲ ನೀ ಕುಡ್ದಿ ಅಂತ ಗೊತ್ತಾದ್ರೆ ಚಿಕ್ಕಮ್ಮ ನಿನ್ನ ಬೆಂಡೆತ್ತಾಳ. ಹಾಸಿಗೆಯಲ್ಲಿ ಇದೇ ಮಂಚನ ಇಲ್ಲೇ ಮಲ್ಕೊಳ್ಳ. ಲಾಲಿಪಾಪ್ ನಮ್ 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 ನಮ್. ಏನದು ತಣ್ಣಗೆ ಇದೆ, ಕುಡಿಯೋದೇ ಮತ್ತು ಅದ್ರಲ್ಲಿ ಇದೇ ಕಿಕ್ಕು. ಇಲ್ಲೇ ಮಲ್ಕೊಳ್ಳಲ್ಲಿ ನಾವೆಲ್ಲಿ ಮಲ್ಕೊಳ್ಳೋಣ? ಒಂದ್ ಕೆಲಸ ಮಾಡು, ನೀನು ಮೇಲೆ ಮಲ್ಕೊ ಅಲ್ಲೇ ಕಾಟ್ ಮೇಲೆ, ನಾನು ಈ ಸೈಡ್ ಮಲ್ಕೊಂತೀನಿ. ಅಕ್ಕ ಅವನು ವಾಂತಿ ಮಾಡ್ತಾನೆ ರಾತ್ರಿ, ಇರ್ಲಿ ಬಿಡು. ಈಗೇನಾದ್ರೂ ಅವ್ನ ರೂಮಲ್ಲಿ ಹಾಕಕ್ ಹೋದ್ರೆ ಚಿಕ್ಕಮ್ಮ ಎದ್ನಂದ್ರೆ ಸುಮ್ನೆ ಬೈತಾಳೆ. ಅವಾಗ ಹೇಳ್ಬೇಡ, ನಾನು ನಿಂಗೆ ಐಸ್ ಕ್ರೀಮ್ ತಂದು ಕೊಡ್ತೀನಿ ಮಂಜುಳ. ನಿನ್ ಟ್ರಿಪ್ಪಿಗೂ ನಾನೇ ಕಳಿಸ್ತೀನಿ. ಫ್ಯಾನ್ ತಿರುಗ್ಬಿಡ ಹೇಳತ್ತೀನಿ, ತಿರುಗ್ಬಿಡ. ಫ್ಯಾನ್ ಎಲ್ಲೇ ಹಚ್ಚಿದೆ? ನಗ್ತಿದ್ಯಾ? ನನ್ ನೋಡಿ ನಗ್ತೀಯಾ? ಅಕ್ಕ ಊಟ ಮಾಡ್ಬಾನಿ, ನಂಗೆ ಸಾಕ್ ಬಿಡು, ನೀ ಹೋಗು. ಕೈ ತಕೋ. ಚಿಕ್ಕಮ್ಮ ಬಂದ್ಲಾ? ಇಲ್ಲ ಅತ್ತಾಗ ಹೋದ್ಲು. ಸರಿ, ನೀ ಊಟ ಮಾಡಿ ಮಲ್ಕೊ. ಸರಿ ಅಕ್ಕ. ಅಕ್ಕ ಕೆಟ್ಟ ಗೊಬ್ಬು ಸ್ಮೆಲ್ ಬರಾಕತ್ತೈತಿ, ಬಾಳ ಕುಡ್ದಾನ ಅನ್ಸುತ್ತೆ. ಅಜ್ಜಿ ಮಕ್ಕೊಂಡ್ರ ಗುಳಿಗೆ ತಗೊಂಡು? ಮಕ್ಕೊಂಡ್ರ. ತೂ ದರಿದ್ರ. ಎಲ್ರು ಮಲಗಿದಾರ. ಎಲ್ಲಿ ಹೋಗಿದ್ದ ಎಷ್ಟೊತ್ತು? ಇವಾಗ ಬರ್ತಿದ್ದ ನೀನು? ಓಯ್, ಎಲ್ಲಿ ಹೋಗಿದ್ದೆ ಎಷ್ಟೊತ್ತು? ಅತ್ತೆ ಅಡ್ಗೆ ಮಾಡಿ ಎಷ್ಟೊತ್ತ ನಿನ್ಗೋಸ್ಕರ ಕಾಯ್ಕೊಂತ ನಿಂತಿದ್ಲು, ನೀ ಇವಾಗ ಬರ್ತಿದ್ಯಲ್ಲ. ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಏನಿವಾಗ? ಅಲ್ಲ ಅದು ಏನದು? ಎಲ್ಲ ನಿನಗೆ ಹೇಳೇ ಮಾಡ್ಬೇಕಣ್ಣ. ಹೋಗು, ಬಿದ್ಕೋ ಹೋಗು. ಬಿದ್ಕೊಂತೀನಿ. ನೀನ್ ಕೆಳಗಡೆ ಮಕ್ಕೋಬೇಕು. ಯಾಕೆ? ರೂಲ್ಸ್ ಪ್ರಕಾರ ನಾನ್ ಮೇಲೆ ಮಕ್ಕೋಬೇಕು, ನೀನ್ ಕೆಳಗಡೆ ಮಕ್ಕೋಬೇಕು ಅಷ್ಟೇ. ನೀನ್ ಇಲ್ಲದೆ ರೂಲ್ಸ್ ತರಬೇಡ. ಸರಿ ಮಾರಾಯ್ತಿ, ಬಾಯಿ ಮಾಡ್ಬೇಡ. ಸರಿ, ಎಲ್ಲಾದ್ರೂ ಬಿದ್ಕೋ. ನನ್ಗೀಗ ಬಾಯಿ ಮಾಡ್ಬೇಡ. ಬಾಯಿ ಮಾಡಿ ಎಲ್ಲರನ್ನೂ ಎಬ್ಸಿದೆ ನೋಡು. ಹೌದು, ನೀ ಎಲ್ಲಿ ಹೋಗಿದ್ದಿ ಹೇಳು, ಇಲ್ಲಾಂದ್ರೆ ಬಾಯ್ ಮಾಡ್ತೀನಿ. ಕೆಲಸ ಆಯ್ತು. ಸಿಗರೇಟ್ ಸೇದಿದ್ಯಾ? ಏನಿಲ್ಲ, ಹೊಟ್ಟೆ ಬೇರೆ ಹಸಿತಿದೆ. ಹೌದು, ಅಮ್ಮ ಊಟಕ್ಕೆ ಏನ್ ಮಾಡಿ? ಅನ್ನ ಸಾರು ಮಾಡಿದಾಳೆ ನೋಡು. ಅಷ್ಟೇನಾ? ಮುದ್ದೆ ಮಾಡಿ ಇಟ್ಟಿದ್ದಾಳೆ ನಿನ್ಗೋಸ್ಕರ. ಸರಿ, ಊಟ ಮಾಡಿ ಬಂದ್ ಮಲ್ಕೊಳ್ಳ. ಬಕಾಸುರಿನತ್ತೆ ಹೆಂಗ್ ಹುಡುಕ್ತಿದ್ದಾನು? ಅಬ್ಬಾ, ಹೊಟ್ಟೆ ಹಚ್ಚು ಬಾಳ ಆಗಿತ್ತು. ಏನು ಇಷ್ಟೊತ್ತಲ್ಲಿ ತಿಂತಿದ್ಯಾ? ಎಲ್ಲಿಗೆ ಹೋಗಿದ್ದೆ ನೀನು? ಎಬ್ಸಿ ಬಿಟ್ಟೆ ಅವನ್ನ? ನಾನ್ ಎಬ್ಸಿಲ್ಲ. ನನಗೆ ಗೊತ್ತು ಎಲ್ಲ ನಿಂದೆ ಕಿತಾಪತಿ ಅಂತ. ನೀನು ನನ್ ಬೈಸ್ಲಿಕ್ಕಂದ್ರೆ ನನ್ ಜೋಡಿ ಜಗಳ ತೆಗಿಲಿಕ್ಕಾದ್ರೆ ಹೊಟ್ಟಿದ್ದ ಅರಗಲ್ಲ. ಅಲ್ಲ, ನೀ ಎಲ್ಲಿಗೆ ಹೋಗಿದ್ದೆ? ಊಟನೂ ಬೇಡ, ಏನು ಬೇಡ. ನಿನ್ ಕಿರಿಕಿರಿ ಸಾಕಾಗಿಬಿಟ್ಟಿದೆ ನಂಗೆ. ಉಣ್ಬಾರು, ಉಣ್ಬಾ. ಎದಕ್ಕೋಕಿ ಅರ್ಧಕ್ಕ? ಅತ್ತೆ ಸುಮ್ನಿರು, ಅಡಿಗೆ ಮನೇಲಿ ಹೋಗಿ ಉಂತಿರ್ತಾನೆ. ನೋಡಿ ನೋಡಿ ಹೆಂಗ್ ತಿಂತಿದಾರೆ ಬಕಾಸುರ ತಿಂದಂಗೆ. ನಿಮ್ ಮಗ ಉಪವಾಸ ಮಕ್ಕೋದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆಮೇಲೆ ಹೈಪ್ ಕೂಡ ಕೊಡಿ. ಸೊ ಈಗ ಮಾವಿನಕಾಯಿ ಸೀಸನ್ ಅಲ್ಲ, ನನಗಂತೂ ಮಾವಿನಕಾಯಿ ಅಂದ್ರೆ ಇಷ್ಟ ಅಂದ್ರೆ ಇವತ್ತು ಬೆಳಗ್ಗೆ ಹೋಗಿ ಮತ್ತೆ 2 ಡಜನ್ ತಗೊಂಡು ಬಂದಿದ್ದೀನಿ ನೋಡಿ. ಅಷ್ಟಿಷ್ಟ ನನಗೆ ಮಾವಿನಕಾಯಿ ಅಂದ್ರೆ. ಯಾಕೆ ಇಷ್ಟ ಆಗುತ್ತೆ ಗೊತ್ತಾ? ಈ ಸೀಸನ್ ಬಂದ್ರೆ ಅದು ಹಣ್ಣು ಅಷ್ಟು ರುಚಿನೇ ಇರ್ತೈತಿ. ಅದು ಮತ್ತೆ ಮುಗಿಯುತ್ತೇನೋ ಅನ್ನೋ ಥರ ಇರ್ತೈತೆ ನನಗಂತೂ. ಸೊ ವಿಡಿಯೋ ಎಲ್ಲ ಹೇಗೆ ಬರ್ತಿದೆ? ಚೆನ್ನಾಗಿ ಬರ್ತಿದೆಯಾ? ತುಂಬ ಲಾಂಗ್ ಗ್ಯಾಪ್ ಆಗಿತ್ತು, ಅದಕ್ಕಾಗಿ ಎಷ್ಟೋ ಜನ ವಿಡಿಯೋ ನೋಡೋದ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಬರ್ತಾ ಗಂಡನ ಮನೆ ಮತ್ತಿದು, ಆಮೇಲೆ ಇನ್ನೊಂದು ನಂದು ಹೊಸ ಚಾನಲಲ್ಲಿ ಹಾರರ್ ಸ್ಟೋರಿಗಳನ್ನ ಮತ್ತು ನೀತಿ ಕಥೆಗಳನ್ನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಪ್ಲೀಸ್ ನೋಡಿ. ಆ ಲಿಂಕು ನನ್ನ ಪೋಸ್ಟರಲ್ಲಿದೆ, ಪೂರ್ತಿಯಾಗಿ ನೋಡಿ. ಮುಂದೆ ಇನ್ನೂ ಚೆನ್ನಾಗಿರೋ ವಿಡಿಯೋಗಳನ್ನ ತರ್ತೀನಿ. ನಿಮ್ಮ ಪ್ರೋತ್ಸಾಹ ಸದಾ ನಂಗೆ ಹೀಗೆ ಇರಲಿ. ಆದರೂ ಹಣ್ಣು ಭಾಳ ತುಟ್ಟ ನೋಡ, ಹಣ್ಣು ತುಟ್ಟಾಗಿದ್ದು ಅದು ನನಗೆ ಪರಕ್ ಬಾಳಲ್ಲ. ಅವು ಚಲೋ ಇದ್ರೆ ಸಾಕು. ಅಲ್ಲ, ಈ ದರಿದ್ರ ಇಲ್ಲೇ ಮಕ್ಕೊಂಡಿದ್ದಿಲ್ಲ. ಲೋ ಮಂಜ ಎದ್ದೇಳೆ. ಅಲ್ಲ, ಚಿಕ್ಕಮ್ಮ ಏನಾರ ಬಂದ ಸುಮ್ಮನೆ ಅಕ್ಕನ ಬೈತಿರ್ತ. ಲೋ ಅಭಿ ಎದ್ದೇಳೆ, ಕುಡಿದಿದ್ದೀನಿ ಹೇಳೋದಿಲ್ಲ. ಲೋ ಅಭಿ ಮೈಕಾ, ಐ ಲವ್ ಯು. ಐ ಡು ಲವ್ ಯು. ನೀನಂದ್ರೆ ನಂಗಿಷ್ಟ, ನಿನ್ನ ನಗು ಅಂದ್ರೆ ನಂಗಿಷ್ಟ. ಚಲಿರೆ ನೀ ಕರೆದರೆ ನಾ ಬರಬೇನು. ಚಲವೇ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಮಾತು ಹೇಳಲೇನು. ನೀನಂದ್ರೆ ನಂಗಿಷ್ಟ, ನಿನ್ನ ನಗು ಅಂದ್ರೆ ನಂಗಿಷ್ಟ. ಮೈಕಾ, ಐ ಲವ್ ಯು. ಮೈಕಾ, ಐ ವಿಲ್ ಯು ಮ್ಯಾರಿ ಮೀ. ಮೈಕಾ, ಐ ಲವ್ ಯು. ಮೈಕಾ, ವಿಲ್ ಯು ಮ್ಯಾರಿ ಮೀ? ಮ್ಯಾರಿ ಮೀ ಎದ್ದೇಳಲಿ. ಚಿಕ್ಕವನ್ನ ಸರಿಯಾಗಿ ಮದುವೆ ಮಾಡ್ಕೊಡ್ತಾ. ಎದ್ದೇಳ. ಲೋ ಅಭಿ ಎದ್ದೇಳೆ. ಅಲ್ಲ, ಕನಸ್ನಾಗ ಯಾವ ಹುಡುಗಿನ ಪ್ರಪೋಸ್ ಮಾಡೋಣ, ಅದ್ರ ಜೀವನ ಹಾಳು ಮಾಡ್ತಾನೆ ಪಾಪ. ಹುಡುಗಿ ಬಚಾವ್, ಕನಸಾಗೈತಿ. ನಿಜ ಜೀವನದಾಗ ಏನಾರ ಆಗಿತ್ತಾರ ಸತ್ತ ಹೋಗುತ್ತದೆ ಒಂದ್ ಕಡೆ ಬಿತ್ತಂದ್ರ. ಲೋ ಎದ್ದೇಳು ಅಭಿ. ಏ ಅಭಿ. ಕನುನ ಯಾಕನು? ಅಯ್ಯೋ, ಇಷ್ಟೊತ್ ಕಂಡಿದ್ ಕನ್ಸ? ಕನ್ಸ. ನಾನೇ ಕೇಳಿ ಬಂದ್ ಮಕ್ಕೊಂಡಿನಿ. ರಾತ್ರಿ ನಿನ್ ಕಾಲು ನಡ್ಕೊಂತ ಬಂದ್ ಮಕ್ಕೊಂಡು, ರಾತ್ರಿ ಟೈ ಕುಡ್ಕೊಂಡ್ ಬಂದಿದ್ದಿಲ್ಲ, ಇಲ್ಲೇ ಬಿದ್ಕೊಂಡಿದ್ದಿ. ನನ್ನ ಮೇಲೆ ಕರ್ಕೊಂಡೋಗಿ ಹಾಕಕ್ಕಾಗಲ್ಲ. ಹಾಕ್ತಾರ ನಿಂಗ್ ಬಾ. ಏನದು ಅಂಜಲಿ, ಯಾಕೆ ಹಿಂಗ್ ಸಿಟ್ಟಾಗಿ? ಏನಿಲ್ಲಪ್ಪ, ಏನಿಲ್ಲ. ಅಕ್ಕ ಎಲ್ಲದ ಅಂತ ಕೇಳ. ಹೌದು, ಎಲ್ಲೋ ಅಬ್ಬಾ ಇವತ್ತ ಅಕ್ಕ ಲಗುನ ಹೋದ್ಲು, ಯಾಕಂದ್ರೆ 2 ದಿನ ಆಗಿತ್ತಲ್ಲ ಹೋಗಿದ್ದಿಲ್ಲ. ಅದು ಅಲ್ದ ಅವ್ರ ಮನ್ಯಾಗ ಲಗು ಫೋನ್ ಅಂತ ಫೋನ್ ಹಚ್ಚಿದ್ರು. ಹೌದನ? ಸರಿ, ಹಂಗಂದ್ರ ನಮ್ಗ ಏನಾಯ್ತು ಊಟಕ್ಕೆ? ಅಪ್ಪ ಇದನ್ ರೊಟ್ಟಿ ಮಾಡಿ ನೀ ಪಲ್ಯ ಐತ್ ನಾನು. ಸರಿ, ನಾನು ಊಟ ಮಾಡಿ ಹೊಲಕ್ಕೆ ಹೋಗ್ತೀನಿ. ಬುತ್ತಿ ಕೊಡೋಣ ಬರ್ತೀನವ ಇವತ್ತ? ಸರಿ ಅಪ್ಪ, ಬರ್ತೀನಿ. ಅಪ್ಪ ಅದು ನಿಮ್ಗೊಂದ್ ಮಾತು ಹೇಳೋದಿತ್ತು. ಏನವ? ಅದು ಗೌರಿ ಅಕ್ಕಗ ಅದು. ಹಂಗ್ಯಾಕ್ ತಡವರ್ಸಕತ್ತಿ? ಲಗ್ಲು ಹೇಳು, ಅಪ್ಪಲ್ಲಿ ಕಾಯಕತ್ತ ನಿಲ್ಲ. ಏನ್ ಹೇಳುವ? ಏನ್ ಅಂಜಲಿ? ಹೇಳಿ, ಏನಾತ?
ಅವ ಆಕೆನ ಗೌರಿ ಅಕ್ಕಗ ಅದು ಏನೋ ಅನ್ನಕತ್ತಿದ್ ನೋಡು. ಆಕೆ ಗೌರಿ ಏನ್ ಹೇಳ್ತಾಳಂದ್ರ ನೀವ್ ಅಪ್ಪ ಕಾಲ್ ನೋಯ್ತಲ್ಲ ಇವತ್ತೊಂದ್ ದಿನ ಮನ್ಯಾಗ ರೆಸ್ಟ್ ಮಾಡಂತ ಹೇಳ ಅದ್ನ ಹೇಳಕ್ ಹಿಂದೆ ಮುಂದೆ ನೋಡ್ತೈತ್ ನೋಡ. ಊರ್ ಮೋಳ. ಹೌದನ್ವಾ? ಹೌದಪ್ಪ. ಇದಕ್ಕೆ ತಡವರ್ಸ್ಬೇಕ. ಅಲ್ಲ ನಾನು ನಿನ್ನೆ ಹೇಳಿನಲ್ಲ ಭಾಳ ಕೆಲಸ ಐತವಾ ಹೊಲ್ದಾಗ, ಅದಕ್ಕೆ ಹೋಗಿ ಬರ್ತೀನಿ. ಮತ್ತೆ ಸಾಯಂಕಾಲ ಲಗುನ ಬರ್ತೀನಿ. ಹೆಂಗಾರ ನೀವ್ ಬರ್ತೀರ ಬುತ್ತಿ ತಗೊಂಡ? ಆಕೆ ಬುತ್ತಿ ತಗೊಂಡ್ರಿ? ಬೇಡ ನಾ ಕಟ್ಕೊಳತ್ತೀನಿ ಈಗ ಎಲ್ಲಾ ರೆಡಿ ಐತಿ. ಸುಮ್ನೆ ಯಾಕೆ ಬಿಸ್ಲಾಗ ಹುಡುಗಿ ಬರ್ಬೇಕು ಸುಮ್ನೆ ಅದಲ್ಲ ಅಂಜಲಿ. ಇಲ್ಲ ಚಿಕ್ಕಮ್ಮ ಹೋಗಿ ಬರ್ತಿದ್ನಲ್ಲ. ಬೇಡವಾ, ಬಿಸಿಲು ನೆತ್ತಿಗೆ ಏರಾಗತೈತಿ. ಅದು ಅಲ್ಲ ಇವತ್ತ ಸ್ವಲ್ಪ ಕೆಲ್ಸ ಐತವಾ. ಇಬ್ರು ಬಟ್ಟೆ ಅಂಗಡಿಗೆ ಹೋಗೋಣ ಇವತ್ತ ಅರ್ಬಿ ತಗೊಳಕ್. ನೀವಾಗ ಯಾಕೆ ಪಾಪ ಮುಂದಿನ ಸಲ ಕಾಲೇಜ್ ಹೋಗಿ ಹುಡುಗಿ ಅರಿಬ್ ಬ್ಯಾಡನ್ರಿ. ಪಾಪ ಒಂದ ಅರಿವಾಗ ಹೆಂಗ್ ಹೋಗುತ್ತೆ. ಹೌದೌದು, ಚಲೋ ಅರ್ಬಿ ಕೊಳಸು. ಪಾಪ ಹೋಗುತ್ತೆ. ಮಂಜುಳಗ ಇಕ್ಕಿಗೆ ಅಬಿಗೆ ಎಷ್ಟಾಗತ್ತೆ ನೋಡೋದು. ನನ್ ಕಡೆ ಅದಾವಲ್ರಿ, ನೀವೇನ್ ಚಿಂತೆ ಮಾಡ್ಬೇಡ್ರಿ. ಈ ಸಲ ಪಗಾರ ಲಘು ಕೊಟ್ಟಾರ ಅವನ್ನ ಕೊಡ್ತೀನಿ. ಸರಿ ನಂಗೆ ಬುತ್ತಿ ಕೊಡ್ಬಾ. ಬಂಡಿ ಹೊಡ್ತೀರಿ ಲಘು ತಗೊಂಡ. ಹೋಗಿರಿ ಬರ್ತೀನಿ. ಏನ್ಲೇ ಇದೆ ಎಷ್ಟು ವಾಸನೆ ವಾಸನೆ ಆಗತ್ತಿ. ಅಯ್ಯ ಏನಿಲ್ಲವಾ, ಪಾನ್ ಪರ ಹಾಕೊಂಡಿದ್ನೆ ಅದಕ್ಕೆ. ಸರಿ ಲಘು ಜಾಕ ಮಾಡ್ಬಿಡು. ಸರಿ ಅವ. ಬಾಯ್ಲೆ. ಏನ್ ಚಿಕ್ಕಮ್ಮ ನೋವು ಆಗುತ್ತೆ ಚಿಕ್ಕಮ್ಮ. ಉಸಿರಾಡಕ್ ಬರಲ್ಲ ಚಿಕ್ಕಮ್ಮ, ಬೇಡಿ ಚಿಕ್ಕಮ್ಮ. ನಿಮ್ಮ ಅಪ್ಪಗ ಒಂದ ವಿಚಾರ ಗೊತ್ತಾಗಬೇಕು. ನಿನ್ನ ಇಲ್ಲೇ ಸಿಗದಾಕ್ತೀನಿ. ನಿಮ್ಮ ಅಪ್ಪನ ಅಂತವ್ ಕಟ್ಟಿನಿ, ನಿನ್ನಗನ ತಿರುಪಿ ಎತ್ತವ್ ಕಟ್ತೀನಿ ಮತ್ತ. ಇಲ್ಲ ಚಿಕ್ಕಮ್ಮ ಹೇಳಲ್ಲ. ಸರಿ ಹೋಗು. ಏನಕ್ಕ ಲಗುನ ಬಾ ಅಂತ ಹೇಳಿದ್ದಿಲ್ಲ? ಯಾಕ್ಲೋ ಅವ್ನು ಬರ್ಲಿಲ್ಲನ? ಅಯ್ಯೋ ಅದಕ್ಕೇನ ಕೆಲಸ ಐತಂತೆ, ಅದಕ್ಕೆ ನಾನು ಬಂದಿನಿ. ಏನ್ ಸಮಾಚಾರ ಹೇಳು? ಫೋನ್ ಹೇಳಿದ್ದಿಲ್ಲ ಗೌರಿ ಮದುವೆ ಫಿಕ್ಸ್ ಆಗೈತಿ. ಅದಕ್ಕ ಕಲ್ಯಾಣ ಮಂಟಪ ಹುಡುಕ್ಬೇಕಾಗಿತ್ತು. ನಮ್ಮೂರಾಗಂತೂ ಬೇಡ, ನಿಮ್ಮೂರಾಗ ಹುಡುಕ್ಲಿ ಅಂತ ಹೇಳಕ್ ಹಚ್ಚಿದೆ. ನೀ ಬಾಳ್ ಮೋಸ ಮಾಡಿದ್ದಿ ಬಿಡಿ ನನಗ. ಏನ್ ಮೋಸ ಬಿಡಿದೆ? ನನಗ್ ಮದ್ವಿ ಮಾಡಿಕೊಡ್ತೀನಿ ಅಂತ ಹೇಳಿ ಅಕ್ಕಿಗೆ ಮದ್ವಿ ಮಾಡಿ ಕೊಡಕತ್ತಿಲ್ಲ. ನನಗೇನ್ ಕಡಿಮೆ ಐತಿ? ಅಂದಿಲ್ಲ, ಚಂದಿಲ್ಲ, ಆಮೇಲೆ ಹೊಳ ಇಲ್ಲ, ಆಸ್ತಿ ಇಲ್ಲ, ಆಮೇಲೆ ನೌಕರಸ್ಥ ಬೇರೆ ನಾನು. ನೀ ಯಾಕೆ ಚಿಂತೆ ಮಾಡ್ತಿಲ್ಲ? ಒಟ್ ನೀನು ಮದುವೆ ಮಾಡಿಸ್ಬೇಕಿಲ್ಲ, ನಾ ಮಾಡಿಸ್ತೀನಿ. ನೀ ಅದ್ರ ಚಿಂತೆ ಬಿಡು. ಇದು ದೊಡ್ಡ ಕುಳ ಐತಿ ಅದಕ್ಕ. ಹೋಗ್ಲಿ ಬಿಡು. ಮತ್ತೆ ಯಾರ ಜೋಡಿ ಮಾಡಿಸ್ತಿ ಹೇಳು? ಈಗ ಹೋದಾಕ ಹೆಂಗಿದ್ಲಿ? ಚಂದದಾಳ. ಈಗಿನ್ ಮಾಡ್ಕೊ. ಬಾರಿ ಆತ್ಲ. ಒಂದ್ ಹೋದ್ರ ಒಂದ್ ಫ್ರೀ. ಅದಕ್ಕೆ ಹೇಳುದು, ಆಕಿಕಿನ ಈಕಿ ಚಂದದ, ಈಕಿನ ಮಾಡ್ಕೊ. ಸರಿ. ಇವಾಗ ಏನ್ ಮಾಡ್ಬೇಕು ಹೇಳು? ನೋಡು, ನಮ್ಮ ಇದು ಹುಬ್ಳಿಯಾಗ ಕಲ್ಯಾಣ ಮಂಟಪ ಚಲೋ ಅದಾವು. ಆದ್ರೆ ಹೆಂಗಿರ್ಬೇಕು ಕಲ್ಯಾಣ ಮಂಟಪ ಅಂದ್ರೆ ಜನನಂದನಿ ಕಡಿಮೆ ಇರ್ಬೇಕು. ಅಂತಲ್ಲೇ ಒಂದ್ ದೊಡ್ಡ ಹಿಡಿ. ಎಷ್ಟ್ ರೊಕ್ಕ ಖರ್ಚಾದ್ರೂ ಚಿಂತಿಲ್ಲ. ಮತ್ತೆ ನಾ ಎಲ್ಲ ರೊಕ್ಕ ಕೊಡ್ತೀನಿ. ಏನಕ್ಕ ಅಷ್ಟೊಂದ್ ದೊಡ್ಡ ಕುಳ ಐತನ? ಮಸ್ತ್ ಅದಾರ. ನಿಮ್ಗೆ ಗೊತ್ತಿರ್ಬೇಕಲ್ಲ ಜಮೀನ್ದಾರ. ಯಾ ಜಮೀನ್ದಾರ? ಅರ್ಸಿಕಟ್ಟೆ ಜಮೀನ್ದಾರ. ಯಾ ಅರಸಿಕಟ್ಟಿ? ನಮ್ಮೂರ ಹತ್ರ ಒಂದ್ ಅರ್ಸಿಕಟ್ಟೆ ಐತಲ್ಲೇ ಅದು. ಹೌದು, ಅಲ್ಲಿ ಯಾರು ಜಮೀನ್ದಾರ? ಅದನ್ನೆಲ್ಲ ಏನ್ ಕೇಳ್ಕೊಂತ ಕುಂದಿರ್ತಿ? ನಾ ಹೇಳಿದಷ್ಟು ಮಾಡ. ಅಕ್ಕರ ಬರ್ರಿ ಕುಂದ್ರ ಬರ್ರಿ. ಏನ್ ಚಾ ತಗೋತೀರಿ? ಚಾ ಏನು ಬೇಡ್ರಿ. ನಾ ಎದಕ್ ಬಂದೀನಿ ಅಂತಂದ್ರ ಅದೇ ನೀವೇನೋ ಕಲ್ಯಾಣ ಮಾಡ್ಕೊಂಡು ನೋಡಿನಿ ಅಂತಂದ್ರಂತ, ಅದಕ್ಕೆ ಎಷ್ಟ್ ರೊಕ್ಕ ಆಗತ್ತಂತ ಕೇಳಕ್ ಬಂದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕಂಗ ಮಾಡ್ಬೇಕಂದ್ರ ಒಂದ್ 5 ಲಕ್ಷ ರೂಪಾಯಿ ಆಗತ್ ನೋಡ್ರಿ. ಸರಿ ತಗೋರಿ, 5 ಲಕ್ಷ ರೂಪಾಯಿ ತಗೋರಿ. ಇದು ಅಡ್ವಾನ್ಸ್, ಇದು ಚೆಕ್ ಬರ್ದಿನಿ ನೋಡ್ರಿ, ಇದ್ರ ಮೇಲೆ ಐತಿ. ಅದನ್ನ ಹೋಗಿ ಬ್ಯಾಂಕಿಗೆ ಹಾಕ್ರಿ, ಕೊಡ್ತಾರ. ಅಯ್ಯ ಎಷ್ಟು ಲಕ್ಷ ಕೊಡ್ರಿ? ಎಲ್ಲ ಮುಗಿದ ಮೇಲೆ ಕೊಡ್ತಿದ್ರಲ್ಲ, ಯಾಕೆ ಅಷ್ಟು ಅವಸರ ಮಾಡಕ್? ಇರ್ಲಿ. ಯಾವ್ದಕ್ಕೂ ತೊಂದ್ರೆ ಆಗ್ಬಾರ್ದು, ಯಾವ್ದಕ್ಕೂ ಡಿಲೇ ಆಗ್ಬಾರ್ದು. ಅದಕ್ಕೆ ಅಯ್ಯ ಬಾ ಚಲೋ ಆತ್ ನೋಡ್ರಿ. ಹಂಗ ನಾಳೆ ಅರಬಿಗೆ, ಆಮೇಲೆ ಒಡವಿ, ವಸ್ತ್ರ, ಮತ್ತ ಬಿಗ್ರಿಗೆ ಎಲ್ಲಾರ್ಗು ರೊಕ್ಕ ಬೇಕಲ್ರಿ. ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡಬೇಡ್ರಿ. ನೀವೆಲ್ಲ ಅರ್ಬಿ ತಗೊಂತೀನಿ ಹೇಳ್ರಿ, ನಾನ ಬರ್ತೀನಿ, ಅಲ್ಲೇ ಬಂದ್ ಎಲ್ಲಾ ಸೆಟಲ್ ಮಾಡ್ತೀನಿ. ಸರಿ ರೀ ಅಣ್ಣ, ಹಂಗಾದ್ರೆ ನಮ್ ಬಾ ಖುಷಿ ಆತ್ರಿ. ನೀವ್ ಹೆಂಗಂತ್ರಿ ಹಂಗ್ರಿ. ನೋಡ್ರಿ, ನಮ್ ದೊಡ್ಡಪ್ಪ ಹೇಳನ ಎಲ್ಲ ಚೊಕ್ಕ ಆಗ್ಬೇಕು, ಚಂದ ಆಗ್ಬೇಕು. ನೀವು ಮಂದಿ ಕರೆಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಫೋಟೋದಾರನಂತರೂ ಕರೆಸ್ರಿ. ವಿಡಿಯೋಗ್ರಾಫರ್ ಅದೇನೋ ಪ್ರೀ ವೆಡ್ಡಿಂಗ್ ಅಂತ, ಪ್ರೀ ವೆಡ್ಡಿಂಗ್ ಏನೋ ಮಾಡಿಸ್ತಾನಂತವ. ನೀವು ಹುಡುಗಿನ ಯಾವಾಗ ಫ್ರೀ ಕರ್ಕೊಂಡ್ ಬರ್ತೀನಿ ನೋಡು. ಲಗುನ ಕರ್ಕೊಂಡ್ ಬರ್ರಿ. ನಾಳೆ ಕರ್ಕೊಂಡ್ ಬರ್ತೀನಿ. ನಾಳೆಗೆ ಕರ್ಕೊಂಡ್ ಬರ್ತೀನಿ. ಸರಿ, ಹಂಗಾದ್ರೆ ನಾಳೆ ಕರ್ಕೊಂಡ್ ಬರಕ ನಿಮ್ಗೆ ರೊಕ್ಕ ಬೇಕಂದ್ರೆ ಇನ್ನೊಂದ್ 20,000 ರೂಪಾಯಿ ಕೊಟ್ರೆ ಚಲೋ ಆಗುತ್ತೆ. 20 50 ತಗೋರಿ. ನೋಡ್ರಿ, ನಮ್ಗೆ ಯಾವ್ದಕ್ಕೂ ಕಡಿಮೆ ಇಲ್ಲ. ಮದುವೆ ಮಾತ್ರ ಚಂದ ಆಗ್ಬೇಕು, ಹುಡುಗಿ ಮಾತ್ರ ಬಾಳ ದಿನ ಇರ್ಬೇಕು ಅಷ್ಟ. ಓಡಿ ಹೋಗುದು ಅದೆಲ್ಲ ಮಾಡ್ಬಾರ್ದು. ಮತ್ತೆ ಅದ್ರ ಬಗ್ಗೆ ನೀವೇನ್ ತಲೆನ ಕಡಿಸ್ಕೊಬೇಡ್ರಿ. ನಮ್ ಹುಡುಗಿ ಅಪ್ಪಟ ಬಂಗಾರ ಇದ್ದಂಗ. ಸರಿ. ಆಮೇಲೆ ಫ್ರೀ ವೆಡ್ಡಿಂಗ್ ಎಲ್ಲಿ ಮಾಡ್ರಿ? ಹುಬ್ಳಿ ಒಳಗ್ರಿ. ಹುಬ್ಳಿ ಒಳಗ ಜಾಗ ಅದಾವಲ್ರಿ, ಬಾಳ ಅದಾವಲ್ಲಿ. ಅದ ಯಾವ್ದೋ ಗುಡ್ ಐತ್ ನೋಡ್ರಿ, ಅಲ್ಲಿಗೆ ಹೋಗುನ್ ತಗೋರಿ. ನಾ ನಿಮ್ಗೆಲ್ಲ ಫೋನ್ ಮಾಡಿ ಹೇಳ್ತೀನಿ ತಗೋರಿ. ಸರಿ. ಒಂದ್ ಕಪ್ ಚಾ ಕುಡ್ಕೊಂಡ್ ಮಾತಾಡ್ತೀರಿ. ಚಾ ತಗೊಂಡ್ ನಮಸ್ಕಾರ. ಆರಾಮ್ರಿ? ಆರಾಮ್. ನೀವೇನಾಗ್ಬೇಕು ಅವ್ರಿಗೆ? ನಾನು ಇವ್ರ ಅನ್ನರ್ರಿ, ಇವ್ರ ದೊಡ್ಡಪ್ಪನ ಮಗ. ನಾನು ಇವತ್ತು ಬಂದಿನಿ ನೋಡ್ರಿ. ಅದ ಕಲ್ಯಾಣ ಮಂಟಪ ನೋಡಿದ ನಾನ ನೋಡಿನಿ. ಚಂದ ಐತ್ರಿ ಕಲ್ಯಾಣ ಮಂಟಪ. ತಗೋರಿ. ಅಲ್ಲ, ರೊಕ್ಕದ ಏನಾರ ಚಿಂತಿತ್ತ ಅಂದ್ರೆ ಹೇಳ್ರಿ. ಬಂಗಾರ ಮತ್ತ ನಮ್ ಕಡೆ ಮನ್ಯಾಗ ಅದಾವು ಒಂದಿಷ್ಟು ಹಳೆವು. ನಿಮ್ಗೆ ಹಳೆವು ಇಷ್ಟ ಆಗ್ಲಿಕ್ಕಂದ್ರ ಹೊಸ ತಗೊಳಕಂತ್ರ ನಿಮ್ ಇಷ್ಟದಂಗ ನೋಡ್ರಿ ಎಲ್ಲ. ಅದ ನಾ ಹೇಳಿನಲ್ಲ, ಹುಡುಗಿ ಒಂದ್ ಚಲೋ ಇರ್ಬೇಕಷ್ಟ. ಅದ್ರ ಬಗ್ಗೆ ಏನ್ 2 ಮಾತು ಇಲ್ಲಿ ತಗೋರಿ. ನಮ್ ಕೈಯಾಗ ಬೆಳೆದ ಹುಡುಗಿ ಅಂತ್ರ ಅಪ್ಪಟ ಅಪರಂಚಿ. ಒಂದ್ ಎಳೆ ಕೂದಲಷ್ಟು ಕೊಂಕಿಲ್ ಮತ್ತ. ಆಯ್ತು ತಗೋರಿ.
ಅಕ್ಕರ ನಾಳೆಗೆ ಬರ್ರಿ ಲಗುನ. ಅಲ್ಲ ಊಟ ಮಾಡ್ಕೊಂಡು ಹೋಗಿದ್ರಲ್ಲ. ಬ್ಯಾಡ್ರಿ ಹೊತ್ತಾಗತ್ತ. ನಾ ಇನ್ನು ಹುಬ್ಳಿಗೆ ಹೋಗಿ ಮನೆಗೆ ಬೀಗರುಗಳು ಬರ್ತಾರ, ಅವ್ರಿಗೆಲ್ಲ ಮತ್ತು ಸಂತಿ ತೊಗೊಂಡು ಹೋಗ್ಬೇಕು. ಬರ್ತೀನಿ ರೀ ಅಕ್ಕರ. ನಿಮ್ದು ಮದುವೆ ಆಗೈತಿ? ಅಯ್ಯ ನಾಚವಾಗತ್ತಾರಲ್ಲ ಇವ್ರು. ನಮ್ಮ ದೊಡ್ಡಪ್ಪಂದಾಗಿಲ್ಲ, ಇನ್ನು ನಂದೇನಾಗತ್ತೆ ರೀ. ನೆಕ್ಸ್ಟ್ ನಂದರಿ ಅವ್ರದಾಗಣ. ಹೌದ್ರಿ? ಚಲೋ ಆತಾಳ್ರಿ. ಬರ್ತೀನಿ ರೀ ಅಕ್ಕರ. ಈ ಅಲ್ಲವಾ ಇವನೇ ಹಿಂಗದಾನಂದ್ರೆ ಅವ್ರ ದೊಡ್ಡಪ್ಪ ಹೆಂಗಿರ್ಬೇಕು? ಅಯ್ಯೋ ನಿಂಗೆ ಗೊತ್ತಿಲ್ಲ ತಗೋ, ಮುದುಕತನವ. ಮುದುಕ ಕೊಟ್ಟು ಮದುವೆ ಮಾಡಕತ್ತೀನಿ. 3 ದಿನದಾಗ ಕೊಟ್ಟಕ್ಕಂತಾನಂತ. ಆಸ್ತಿ ಕೋಟ್ಯಾಂತರ ಐತಿ. ಅದಕ್ಕೆ ಈಕಿನ ಮಾಲೀಕ್ ಮಾಡ್ತೀನಿ. ಈಕೆ ಮಾಲೀಕ ಅಲ್ಲ ಅಂದ್ರ ನಾವು ಕೋಟ್ಯಾಧೀಶರು ಹಾಕಿವಿ. ಬಾರಿ. ನಿನ್ ತಲಿ ಫ್ರಿಜ್ನಾಗ ಇಡ್ಬೇಕಾಗಿತ್ತು ನೋಡು, ಫ್ರಿಜ್ನಾಗ. ಫ್ರಿಜ್ನಾಗ? ಅಲ್ಲ ಮ್ಯೂಸಿಯಂದಾಗ, ಮ್ಯೂಸಿಯಂ. ಆಯ್ತು, ನಿನ್ಗೆ ಹೇಳಿದ್ ಗೊತ್ತಾತಲ್ಲ ನಾ ಏನ್ ಮಾಡ್ಬೇಕಂತ. ಹಾ ಸರಿ ಮಾಡ್ತೀನಿ ತಗೋ. ಮತ್ ನನಗೂ ಒಂದಿಟ್ಟು ಅಡ್ವಾನ್ಸ್. ಅಲ್ಲ ನೀ ದೊಡ್ಡ ದೊಡ್ಡ ಮಾತುಗಳ ಜಾಸ್ತಿ ಹಾಕೋಲ್ಲ. ನಾ ಆಕಿನ ಮಾಡ್ಕೊಂಡ್ರೆ ರಾಣಿ ತರ ಇಟ್ಕೊಂತೀನಿ, ಹಂಗೆ ಇಟ್ಕೊಂತೀನಿ ಅಂತ. ಈಗ ಆಕಿನ ಮದುವೆ ಮಾಡಕ್ ರೊಕ್ಕ ಹಾಕ್ಬಾರ್ದು. ಎಲ್ಲಿ ತಗೋ, ಇದ್ರಾಗ 30,000 ರೂಪಾಯಿ ಐತಿ. ಉಳಿಕೆದ್ ನೀ ಕೊಟ್ಟು ಮತ್ ಕೊಡ್ತೀನಿ ನೋಡು. ಕಲ್ಯಾಣ ಮಂಟಪ ಭಾಳ ಜಾಸ್ತಿ ರೊಕ್ಕ ಇರ್ಬಾರ್ದು, 1 ಲಕ್ಷ ರೂಪಾಯಿ ಇರ್ಬೇಕು ನೋಡು. ಜಾಸ್ತಿ ಇದೆಲ್ಲ ಮಾಡಕ್ ಹೋಗ್ಬೇಡ, ನನ್ನ ಕೈಲಿ ಆಗಲ್ಲ ಅಷ್ಟೇ. ಮತ್ 5 ಲಕ್ಷ ರೂಪಾಯಿ ಏನ್ ಮಾಡ್ತೀನಿ? ಅವೆಲ್ಲ ಎದಕ್ಕೆ ಹೋಗಾಕ ಬರಾಕ ಖರ್ಚಿಗೆ ಹಾಕವಲ್ಲ. ಈಗ ನೋಡಿ ನಡ್ಕೊಂತ ಅಡ್ಡಾಡಕ್ಕಾಗತ್ತಾನೆ. ಈಗೆಲ್ಲ ಊರ್ ಮಂದಿ ಗೊತ್ತಾಗ್ತದ, ಮುಗಿತಲ್ಲ ನನ್ನ ಹಚ್ಚರಿತಾರ. ಮದ್ವಿನ ಮಾಡಿಸ್ಕೊಡಂಗಿಲ್ಲ ಮತ್ತೆ. ಅದಕ್ಕ ಏನ್ ಮಾಡ್ಬೇಕಂದ್ ನಾಳೆ ಒಂದು ಕಾರ್ ಗಾಡಿ ಮನೆ ಮುಂದೆ ತಂದು ನಿಂದ್ರಸ. ಸರಿ. ಅದೇ ನಿಂದ ಅಂತ ಹೇಳ್ತೀನಿ ನಾನು. ನನ್ನ ಗಂಡಗೂ ಏನು ಗೊತ್ತಿಲ್ಲ. ಸರಿ. ನಮಸ್ಕಾರ ಸಂಸ್ಥೆ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆಮೇಲೆ ಹೈಪ್ ಕೂಡ ಕೊಡ್ತಾ ಇರಿ. ಏನು ಮಕ ನೋಡ್ಕೊಂಡು ನಿಂತಿಲ್ಲ? ನಾನು ಬಾತ್ರೂಮ್ಗೆ ಹೋಗ್ಬೇಕು. ಹೋಗಿ ರಾಮನಾದ್ರೂ ಕರ್ಕೊಂಡ್ ಬಾ. ನಿನ್ ಕೈಲಂದ್ರೂ ಆಗಲ್ಲ, ಅಟ್ಲೀಸ್ಟ್ ಮಮ್ಮಿನಾದ್ರೂ ಕರಿ. ಅಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ. ತಾಯಿ, ನಿನ್ನಿಂದ ಆಗ್ತಾ ಇರೋ ಅವಘಡಗಳೇ ಸಾಕು ನನಗೆ. ನೀನ್ ಮಾತ್ರ ಬರಕ್ ಹೋಗ. ನೀನೊಂಥರ ನನಗೆ ದರಿದ್ರ ಇದ್ದಂಗೆ. ನೀ ಎಷ್ಟು ನನ್ನ ಹತ್ರ ಬರ್ತಾ ಅಷ್ಟು ನನಗೆ ಅಪಾಯಗಳು ಜಾಸ್ತಿ. ಲಾಸ್ಟ್ ಟೈಮ್ ಹಿಂಗಾಗಿತ್ತು. ನೀನ್ ಬಂದಲ್ಲೇ ಅಲ್ಲ ನನಗಾಗಿತ್ತು. ಇವಾಗೂ ನೀನ್ ಬಂದಲ್ಲೇ ನನಗಾಗಿತ್ತು. ನಿನ್ನ ಕಾಪಾಡಕ್ ಹೋಗಿ ನನ್ಗೆ ಈ ಪರಿಸ್ಥಿತಿ ಬಂದಿತ್ತು. ಐ ಸಾರಿ. ನೀನ್ ಸಾರಿ ಬೇಡ ನನಗೆ. ಏನಾಚಾ? ಅಮ್ಮ ಬಾತ್ರೂಮ್ಗೆ ಹೋಗ್ಬೇಕು, ರಾಮನ್ ಕಳಿಸ್. ಸರಿನಾ? ನೀನೇ ನನ್ನ ಮಕ್ಕಳು ನೋಡ್ಕೊಂತಿದ್ಯಾ? ಎಣ್ಣೆ ರೆಡಿ ಮಾಡು, ಬಿಸಿನೀರು ರೆಡಿ ಮಾಡಿ ಹೋಗು. ಸರಿ. ಅದೇನೋ ಕಾಗಿ ಕುಂದ್ರಾಕು, ಟೊಂಗಿ ಮುಡಿಯಾಕು, ಕಾರಣ ಅಂತಾರಲ್ಲ, ಎಲ್ಲದಕ್ಕೂ ನನ್ನ ಮೇಲೆ ಹಾಕು. ನೋಡು, ನೀನ್ ಜೋಡಿ ಜಗಳ ತಗೊಂಡು ಕಾಲ್ ಕರ್ಕೊಂಡು ಜಗಳ ತಗೊಳಕ್ ನನ್ನ ಟೈಮ್ ಇಲ್ಲ ಈಗ. ಇಲ್ಲ ಯಾರಾದ್ರೂ ಕಾಲಿ ಕುಂತಾರ? ನೀನ್ ಅವಾಗ್ಲೇ ನಾ ಬರೋಕಿನ ಮುಂಚೆ ನನಗೆ ಗಿಡ್ಡಿ ಅಂದಿಲ್ಲ? ಗಿಡ್ಡಿನ ನಿನ್ಗ? ನಿಮ್ ತಂಗಿ ಮುಂದೆ ಅಂದಿದ್ದ ನಾನು ಕೇಳಿಸ್ಕೊಂಡಿಲ್ಲ ಅಂತ ತಿಳ್ಕೊಂಡೇನ? ಹೋಗೆ. ಗಿಡ್ಡಿನ ಗಿಡ್ಡಿ ಅಂತಾರೆ, ಕುಳಿನ ಕುಳಿ ಅಂತಾರೆ. ಏನ್ ಲಂಬೋಣಕ್ಕಾಗತ್ತಾ? ನಿನ್ ಹೈಟ್ ನೋಡ್ಕೊ, ನನ್ನ ಹೈಟ್ ನೋಡ್ಕೊ. ನಿನ್ ಗಿಡ್ಡಿನಿ ಬಾಳ ನಾ 4.8 ಇರ್ಬೇಕು ನೀನು. 5 ಇದೀನಿ ನಾನು. ಏಕೆ ಅನ್ಬೇಡ ನೀನು. ಏಕೋ ಚಂದ ಮಾತಾಡ್ತೀಯ ನಂಗೆ. ನಾನ್ ಈ ಮನಿ ಮಾಲಕ. ಮಾಲಕ ಅಂದ್ರೆ ಅಂದಿದ್ದ ಅನ್ಸ್ಕೋಕಾಗತ್ತೇನು? ಮತ್ತೆ ಶುರು ಮಾಡಿದ್ರೆ ಇವ್ರಿಬ್ರು ಕೋಳಿ ಜಗಳನ. ಲೋ ಅಣ್ಣ, ಏನ್ ಬೇಕು ನಿಂಗೆ? ಅಯ್ಯೋ ಬಾತ್ರೂಮ್ ಹೋಗ್ಬೇಕು, ಜೋರ್ ಬರ್ತಿದೆ. ಇವಳು ಒಂದು ಕರಿ ಅಂದ್ರೆ ಕರಿತಾನೆ ಇಲ್ಲ. ಟಪ್ ತಂದ್ಕೊಡ್ಲಾ? ವೀಲ್ ಚೇರ್ ಇತ್ತಲ್ಲ, ಅದು ಎಲ್ಲಿ? ಅಯ್ಯೋ ವೀಲ್ ಚೇರಾ? ಅದ್ ತಗೊಂಡ್ ಹೋಗಿದಾರೆ. ಅದನ್ನ ಕೊಟ್ಟು ಕಳ್ಸಿದ್ರಿ. ಅಲ್ಲ ಇವಳ ಕೈಲಿ ಏನ್ ಇರುತ್ತೆ ಅಂತ ಇವಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದಾರ ಅಂತ. ಯಾವ ಕೆಲಸ ಏನಾದ್ರು ಹೇಳಿದ್ರು ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರ್ತಾಳೆ. ಇವಾಗ ಬಂದಿದ್ ನಾನಾ ನೀವ? ನನ್ನ ಕುಳಿ ಅಂದಿದ್ದು ನೀವೇ ತಾನೆ? ನೀನೇ ಸಾಕ್ಷಿ ಕಣೆ. ನೀ ಇದ್ದೆ ತಾನೆ ನನ್ ಕುಳಿ ಅಂದಾಗ. ಮಿಂಚು ಹೇಳು, ನಿಜ ಹೇಳು, ಸುಳ್ಳು ಹೇಳ್ಬೇಡ. ಹೌದೌದು, ನನ್ಗೆ ಅಂತ ತಾನೆ. ನಿನಗಂತಲ್ಲ, ಕುಳಿ ಬಂದಿದ್ದಾಳ ನೋಡು ಅಂತಂದ. ಕುಳಿ ಬಂದಿದ್ದಾಳ ನೋಡು ಅಂದ್ರೆ ನೀನೇನಾ ಕುಳಿ? ನಾನ್ ನರ್ಸ್ ಬಂದಿರ್ತಾಳೇನೋ ನೋಡು ಅಂತ ಅಂದಿದ್ದೆ, ಅದಲ್ವೇನೆ? ಹೌದೌದೌದು. ನೋಡು ಮಿಂಚು, ನೀ ಸುಳ್ಳು ಹೇಳ್ಬೇಡ. ಏನೋ ನಿಂದ? ಯಾಕೆ ಅಷ್ಟೊಂದು ಕೋಳಿ ಹಾಕೊಂತೀಯ ನಮ್ ಗೌರಿನ? ಬಂದಿವಳು ಇವಳು ಚಮಚ. ಯಾರು ಕುಳಿ ಹಾಕೊಂತಾರೆ? ಏನಾದ್ ಗೌರಿ? ಏನಂದ? ಕುಳಿ ಅಂದಿದ್ದಾನೆ ನೋಡು. ಯಾಕ ಅವ್ ಕುಳಿ ಇದಾಳ? ನಿನ್ ಮಗ್ಳ ನಿಂತಿದ್ದಾಳೆ, ನೀನೇ ನೋಡು. ಕುಳಿ ಜೊತೆ ಕಾಣ್ತಿದ್ದಾಳೆ, ಏನ್ ಕಾಣ್ತಿದ್ದಾಳ ಅಂತ. ಏನೋ ಹೈಟ್ ಕಡಿಮೆ ಇದೆ ಸ್ವಲ್ಪ, ಅದಕ್ಕೆ ಕುಳಿ ಅಂತಾರ. ಲೇ ನೀನು ಒಪ್ಕೊಂಡೆ ಕುಳಿ ಅಂತ. ನೀನ ಹೋಗು. ಎಲ್ರೂ ಕುಳಿ ಅಂತೀರ ನನ್ಗೆ. ಹಂಗಂದಿಲ್ಲ ಅಂದ್ರೆ ಹೆಂಗಂದಮ್ಮ? ಏನ್ ಶಾಮ್, ನಾನು ಸ್ವಲ್ಪ ಬಾತ್ರೂಮಿಗೆ ಕರ್ಕೊಂಡು ಹೋಗು. ಸರಿ ಬಾ. ಆಗ್ಬೇಡ ಬಿಡು. ಇನ್ನೊಬ್ರಿಗೆ ಅಸಹ್ಯ ಮಾಡೋದು ಎಂತದ ನಿಂದು? ಹೋಗ್ಲಿ ಬಿಡು ಮಿಂಚು, ಸಿಂಚು, ಹೋಗ್ಲಿ ಬಿಡು. ಅಕ್ಕ ಬಾ ಅಕ್ಕ, ನೀನು ನಂಗೆ ಮ್ಯಾಥ್ಸ್ ಹೇಳ್ಕೊಡ್ಬಾ. ಇಲ್ಲಿದೆ ಪಾಯಿಂಟು. ಅವಳಿಗೆ ಮ್ಯಾಥ್ಸ್ ಬರ್ತಿಲ್ಲ, ಅದಕ್ಕೆ ನಿನ್ಗೆ ಚಮಕ ಹೊಡಿತಿದ್ದಾಳೆ ನೋಡು. ಹಂಗೇನಿಲ್ಲ, ಗೌರಿ ಅಕ್ಕ ಅಂದ್ರೆ ತುಂಬಾ ಇಷ್ಟ. ಹೌದೌದು. ನಿಂದ್ರು ನಿಮ್ಮ ಅಣ್ಣಂಗೆ ಏನೋ ಬಿಸಿನೀರಂತೆ, ಆಮೇಲೆ ಎಣ್ಣೆ ಅಂತೆ ಕೊಟ್ಟು ಬರ್ತೀನಿ. ಗೌರಿ ಅಕ್ಕ ಅಂದ್ರೆ ಇಷ್ಟ ನನಗೆ. ಹೌದು, ಅವಳು ನನಗೆ ಎಷ್ಟು ಚೆನ್ನಾಗಿ ಮ್ಯಾಥ್ಸ್ ಹೇಳ್ಕೊಡ್ತಾಳೆ ಗೊತ್ತಾ? ಮ್ಯಾಥ್ಸ್ ಹೇಳ್ಕೊಡ್ಲಿಲ್ಲ ಅಂದ್ರೆ ಏನೋ ಒಂದು. ಅವರಿಬ್ರು ಎಷ್ಟು ಕ್ಯೂಟಾಗಿ ಜಗಳ ಮಾಡ್ತಾರೆ, ಅದನ್ನ ನೋಡ್ಕೊಂತ ನಿಂತಿದ್ದೆ. ನೀ ಬಂದು ಎಲ್ಲ ಕೆಡಿಸ್ಬಿಟ್ಟು ನೋಡು. ಏನು ಕ್ಯೂಟ್ ಏನೋ. ಹೋಗೋ. ಯಾಕೋ ನಮ್ಮನ್ನ ಆಕಿನ್ನ ಇಷ್ಟಪಡ್ತಿದ್ದಾನೆ ಅಂತ ಅನಿಸ್ತಿದೆ. ಏನಂದಿ? ಏನಿಲ್ಲ. ಏನು? ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ. ನಿಂಗೆ ಅರ್ಥ ಆಗೋದು ಇಲ್ಲ, ನೀನ್ ಚಿಕ್ಕೋಳಿದ್ಯಾ. ಹೋಗು. ನಾನು ನೀನು ಸೇಮ್ ಏಜ್, ಮರ್ತ್ಬಿಟ್ಯಾ? ಆದ್ರೆ ಬುದ್ಧಿಮಟ್ಟ ಕಡಿಮೆ. ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್? ಇವರಿಬ್ರು ಒಂದಾದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು. ಅಲ್ಲ, ಜೀವನ ಪರ್ಯಂತ ಜಗಳ ಮಾಡ್ಕೊಂತ ಹೊಕ್ಕರಿ ಇವರು. ಅವಳು ಏನಾದ್ರೂ ಹೇಳಿದ್ರೆ ಸಾಕು, ಇವನ್ ಪುಟಕ್ಕಂತ ಎದ್ ನಿಂದಿರ್ತಾನೆ. ಇವನ್ ಏನಾದ್ರೂ ಹೇಳಿದ್ರೆ ಅವಳು ಪುಟಕ್ಕಂತ ಎದ್ ನಿಂದಿರ್ತಾನೆ. ಗೌರಿ, 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 ಗೌರಿ. ಅಮ್ಮರೇ ಕರೆದ್ರ? ಏನ್ ಗೌರಿ, ಅವಾಗಿಂದ ಕರಿತಾ ಇದ್ದೀನಿ. ಯಾಕೆ ಲಕ್ಷ್ಯ ಎಲ್ಲಿದೆ ನಿಂದ? ಏನಾಯ್ತು? ಅಮ್ಮರೇ ಅದು ಏನಿಲ್ಲ. ಹೇಳು ಏನಾಯ್ತಂತ. ಏನಿಲ್ಲ ಅಮ್ಮರೇ, ಕೆಲಸ ಮಾಡ್ತಿದ್ದೆ, ಹಂಗೆ ಮರಿವಾಯ್ತು. ಮತ್ತೆ ತಂಗಿದು ಖುಷಿ ಅಲ್ಲ, ಮುಂದೆ ಏನ್ ಮಾಡಿಸ್ಬೇಕಂತ ಮಾಡಿ? ಅದೇ ಅವಳು ಏನಂತಾಳೆ ಅದು ಅಮ್ಮರೇ. ಅಂತೂ ಇಂತೂ ತಂಗಿನ ಓದಿಸ್ತಿದೀಯ.
ಹಾ ಮರೆ, ಅದೇ ದೊಡ್ಡ ಖುಷಿ ಇವಾಗ. ಸರಿ ಸರಿ, ನನ್ಗೂ ಇವತ್ತು ಮಾದ್ಲಿ ಮಾಡ್ಬೇಕಂತ ಮಾಡಿದೀನಿ. ಇವ್ರೇನು ಸೀಕರ್ನಿ ಅಂತೆ, ಸ್ವಲ್ಪ ಇವ್ರ ಜೋಡಿ ಹೋಗಿ ಹಣ್ಣು ತಗೊಂಡ್ ಬರ್ತೀಯಾ? ಹಾ ಸರಿ ಮರೆ, ಹೋಗಿ ಬರ್ತೀನಿ. ಏ ರಾಮ್ ರಾಮ್, ಅವರು ಶ್ಯಾಮ್ನ ಬಾತ್ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ. ಓ ಹೌದಲ್ಲ, ಸರಿ. ಒಂದ್ 10 ನಿಮಿಷ ನಿಂತ್ಕೋ, ಅವ್ರು ಬಂದ ತಕ್ಷಣ ನಾನು ನಿಂಗೆ ಅವ್ರ ಜೋಡಿ ಕಳಿಸ್ತೀನಿ. ಗೌರಿ ಅಕ್ಕ, ನಿನ್ಗೆ ಯಾಕೆ ಬೇಕೆ ಗೌರಿಗ? ಅಮ್ಮ ನನ್ ಮ್ಯಾಥ್ಸ್ ಅಮ್ಮ. ಅಯ್ಯೋ, ಅಲ್ಲೇ ರಜೆ ಇಲ್ವೇನೆ ಇವಾಗ? ರಜೆ ಇದೆ, ಆದ್ರೆ ನಂಗೆ ಮ್ಯಾಥ್ಸ್ ಬೇಗ ಹತ್ತಲ್ಲ. ಅದಕ್ಕೆ ಮುಂದಿನ ಎಕ್ಸಾಮ್ ಇಂದೆಲ್ಲ ಈಗ ಓದ್ತಿದ್ದೀನಿ. ಇವಳೊಬ್ಳು ಯಾವಾಗ ನೋಡ್ತೀಯ ಅವಾಗ ಓದು ಓದು ಓದು. ಅಮ್ಮ ಏನ್ ಮಾಡ್ತೀಯ ಅಡ್ಗೆ ಇವತ್ತು? ಇವಳೊಬ್ಳು. ಹಾ ಹೇಳು, ಏನು ಇವತ್ತು ಅಡ್ಗೆ ಏನು ಅಂದೆ? ಇವತ್ತು ಅಡ್ಗೆ ಏನು ಅಂದೆ? ಹಾ, ನೀನ್ ಮಾಡ್ತಲ್ಲ ಇವತ್ತು. ಇಬ್ರು ಹೆಣ್ಮಕ್ಳ ಕಡೆ ನೀವು, ಇಬ್ರು ಬಂದು ಅಡ್ಗೆ ಮನೆಯಲ್ಲಿ ಸ್ವಲ್ಪ ಏನಾದ್ರು ಸಹಾಯ ಮಾಡೋದು ಐತೆ ನಿಮ್ಗೊಬ್ಬರಿಗೂ? ಮಾಮ್, ಅಡ್ಗೆ ಮನೆ ಅಂದ್ರೆ ನಮ್ಗೆ ಅಲರ್ಜಿ. ಅವ್ನು ಬೇಕಾದ್ರೆ ಕರಿ. ನಾನು ಓದ್ಕೊಳ್ಳಿದ್ದೆ, ಗೌರಿ ಅಕ್ಕ ಬಂದ್ರೆ ಕಳ್ಸ. ಇವಾಗೆಲ್ಲ ಬರಲ್ಲ, ಅವ್ಳು ಮಾರ್ಕೆಟಿಗೆ ಹೋಗ್ಬೇಕು. ಅಮ್ಮ ಎದಕ್ಕೆ ಹೋಗ್ಬೇಕಮ್ಮ ಮಾರ್ಕೆಟ್ಗೆ? ಮಾವಿನಕಾಯಿ ತರೋದಕ್ಕೆ. ನಮ್ಮ ಹೊಲದಲ್ಲಿ ಇದ್ದು ಅಲ್ಲ. ಅಯ್ಯೋ, ಅವಿನ್ನೂ ಪಾಡಿಗೆ ಬಂದಿಲ್ಲ ಕಣೆ. ನಾನು ಹೋಗ್ಲಾ ಅವಳ ಜೋಡಿ? ಯಾರ್ ಜೋಡಿ ಹೋಗ್ತಿದ್ದೆ? ರಾಮ್ ಜೋಡಿ ಹೋಗ್ತಿದ್ದೆ. ಅಯ್ಯೋ, ಅವ್ನ ಜೋಡಿನಾ? ಸಿಡುಕ್ ಮತಿ ಸಿದ್ನಪ್ಪನ ಜೋಡಿ. ನಾನು ಹೋಗಲ್ಲಪ್ಪ. ಅಮ್ಮ ನಾನು ಹೋಗ್ತೀನಿ ಬಿಡಮ್ಮ. ಅಲ್ಲಿ ನಿನ್ ಮಾವಿನಕಾಯಿ ಏನಕ್ಕೆ ಹಾಕೊಂತ ಕುಂತ್ರೆ ಏನ್ ಮಾಡ್ಲವ ನಾನು? ನೀನ್ ಬೇಡವ, ನೀ ಹೋಗು ಮ್ಯಾಥ್ಸ್ ಓದು. ನೀನ್ ನನ್ನ ಎಲ್ಲೂ ಮಾರ್ಕೆಟಿಗೆ ಕಳ್ಸಲ್ಲ. ಹೋಗೆ, ನೀನು ಮ್ಯಾಥ್ಸ್ ಅಲ್ಲಿ ತುಂಬಾ ಜಾಣೆ ಅಂತ ಕಳ್ಸಲ್ಲ. ಮತ್ತೆ 100 ರೂಪಾಯಿ ಕೊಡುವಲ್ಲಿ 200 ರೂಪಾಯಿ ಕೊಟ್ಟು ಬಂದ್ರೆ? ಹಂಗೇನಿಲ್ಲ, ನಾನ್ ಮ್ಯಾಥ್ಸ್ ಅಲ್ಲಿ ಇಂಟೆಲಿಜೆಂಟ್. ಸರಿಯಾಗಿದೆ. 1 + 1 ಎಷ್ಟು? 8 ಸಿಲ್ಲಿ 2. ಓಕೆ, ಈಗ 1000 ರೂಪಾಯಿ ನಾನು ನಿನಗೆ ಕೊಡ್ತೀನಿ. ಓಕೆ, ನೀನ್ ನನಗೆ 800 ರೂಪಾಯಿ ವಾಪಸ್ ಕೊಟ್ಟಿರ್ತೀಯ. ಮತ್ತೆ ಅದ್ರಲ್ಲಿ ನಾನು ನಿನ್ಗೆ 400 ರೂಪಾಯಿ ವಾಪಸ್ ಕೊಡ್ತೀನಿ. ಸೊ ನೀನ್ ನನಗೆ ಎಷ್ಟು ರೂಪಾಯಿ ವಾಪಸ್ ಕೊಡ್ಬೇಕು? 400 ರೂಪಾಯಿ. ಇದಕ್ಕೆ ಹೇಳೋದು ನೀನ್ ದಡ್ಡಿ ಅಂತ. ಹೋಗು, ನೀನ್ ಬಾಳ್ ಜಾಣೆ ಇದೆ ನೋಡು. ಎಷ್ಟು ಕೊಡ್ಬೇಕು ಹೇಳು? ನನಗೂ ನೆನಪಿಲ್ಲಮ್ಮ. ನೋಡಮ್ಮ ಹೆಂಗ್ ಕಾಡ್ತಾಳ. ಅದಕ್ಕೆ ನೀನ್ ಜಾಣೆ ಆಗು ಅಂತ ಎಷ್ಟು ಬುದ್ಧಿ ಹೇಳ್ತೀನಿ ನಿನಗೆ. ಒಂದ್ ಸ್ವಲ್ಪ ಏನಾರು ತಿನ್ನು, ತುಪ್ಪ ತಿನ್ನು. ಒಂದಿಟ್ಟು ತುಪ್ಪ ತಿಂದ್ರೆ ಬುದ್ಧಿರ ಬರ್ತಾನೆ ನೋಡ್ತೀನಿ. ಅಮ್ಮ ಮ್ಯಾಥ್ಸ್ ಅಂದ್ಬಿಟ್ರೆ ನಾನು ಎಲ್ಲದರಲ್ಲೂ ಶಾಣೆ ಇದ್ದೀನಲ್ಲಮ್ಮ. ಮತ್ತೆ ಜೀವನಕ್ಕೆ ಮ್ಯಾಥ್ಸೇ ಬೇಕಲ್ಲಮ್ಮ, ಲೆಕ್ಕ ಹಾಕ್ಬೇಕಂದ್ರೆ. ಅಯ್ಯೋ ಅಮ್ಮ, ಮೊಬೈಲ್ ಅಲ್ಲಿ ಕ್ಯಾಲ್ಕುಲೇಟರ್ ಇದೆ, ಅದರಲ್ಲೇ ಮಾಡ್ತೀನಿ. ಏನಾಯ್ತಮ್ಮ ಕರ್ದೆ? ಹೋಗು ಮ್ಯಾಂಗೋ ತಗೊಂಡ್ ಬರೋ. ಅಯ್ಯೋ, ನಂಗೆಲ್ಲ ಗೊತ್ತಾಗಲ್ಲ. ನಿನಗೆ ಗೊತ್ತಾಗಲ್ಲ ಅಂತಾನೆ ಗೌರಿನ ಕಳಿಸ್ತೀನಿ. ಅವಳೇನಕ್ಕೆ? ಹಂಗೇನ್ ಬೇಡ. ಗೌರಿ ಗೌರಿ. ಹಾ ಮರೆ ಹೇಳಿ. ಹೋಗೋ, ಕರ್ಕೊಂಡು ಹೋಗಿ. ನಿಂಗೆ ಗೊತ್ತಾಗುತ್ತಲ್ಲ ಮಾವಿನಕಾಯಿ ಹೆಂಗ್ ತಗೊಳ್ಳೋದಂತ? ಹಾ ಸರ್, ನಂಗೆ ಗೊತ್ತಾಗುತ್ತೆ. ಎಷ್ಟು ತಗೊಂಡ್ ಬರ್ಲಿ ಅಮ್ಮ? 3 ಡಜನ್ ತಗೊಂಡ್ ಬರವ. ಹಾ ಸರಿ ಅಮ್ಮ. ಮಮ್ಮಿ ನಂಗೆ ಬೋರ್ಮಿಟ ಕೊಡೆ. ಬೋರ್ಮಿಟ ನಿಂದ್ರೆ ಒಂದ್ 10 ನಿಮಿಷ ನಿನಗೂ ಕೊಡ್ತೀನಿ. ನಿಮ್ಮ ಅವ್ವಗೂ ಒಂದಿಟ್ಟು ಹಾಲು ತಗೊಂಡ್ ಹೋಗುವ. ಏನು ತಿಂದೆ ಇಲ್ಲಿ ಬೆಳಗ್ಗೆಯಿಂದ? ಸರಿ, ಕೊಡ್ತೀನಿ, ತಗೊಂಡ್ ಹೋಗುವ. ನಿಂದ ತಗೋ, ಇದನ್ನ ಕೊಟ್ಟು. ಅಮ್ಮ ನಂಗಮ್ಮ ಇದನ್ನ ಕೊಟ್ಟು ಬರ ಕೊಡ್ತೀನಿ. ನನ್ನ ಮಕ್ಳು ಹೆಂಗ್ ಮಾಡ್ತಾವ? ಅದಕ್ಕೇನು ಮಾಡಂಗೇ ಇಲ್ಲ ಅನ್ನೋರ್ ಗೊತ್ತೇ ಮಾಡ್ತಾವ. ಈ ಹಡಿ ಒಬ್ಬನ ಕರ್ಕೊಂಡು ನಾನು ಹೋಗ್ತೀನಿ. ತಗೊಂಡ್ರೆ ಹಿಂಗ ಆಗುತ್ತಲ್ಲಪ್ಪ. ನಿನ್ನ ಇಲ್ಲೇ ಇಳಿಸ್ತೀನಿ, ಇಲ್ಲಿಂದ ನಡ್ಕೊಂತ ಹೋಗಿ ತಗೊಂಡ್ ಬರ್ತೀನಿ. ನಾ ಇಲ್ಲೇ ಇರ್ತೀನಿ. ಅಲ್ಲ ಸರ್, ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ. ಅದು ನಡ್ಕೊಂತ ಹೋಗಿ ಮತ್ತೆ ವಾಪಸ್ ನಡ್ಕೊಂಡ್ ಬರೋದು. ಯಾಕಂದ್ರೆ ಮನೇಲಿ ತುಂಬಾ ಕೆಲಸ ಇದೆ, ಅದಕ್ಕೆ. ನಾ ಹೇಳ್ದಷ್ಟು ಮಾಡು ಅಷ್ಟೇ. ಸರಿ ಆಗುತ್ತೆ, ಇಲ್ಲೇ ಇಳಿಸಿ. ವಾಪಸ್ಸು ಇದೇ ಬಸ್ ಸ್ಟಾಪಿಗೆ ಬಾ. ಹಾ ಸರಿ. ಹಲೋ ಡಾರ್ಲಿಂಗ್. ಅಯ್ಯೋ, ಗಾಡಿ ಓಡಿಸ್ತಿದ್ದೆ, ಹಂಗಾಗಿ ನೋಡಿಲ್ಲ. ಹೇಳು, ಏನಾಯ್ತು? ಸಾಯಂಕಾಲ ಇವತ್ತು ಬರ್ತೀನಿ, ಮೀಟ್ ಆಗೋಣ ಅಂತ ಇದ್ದಲ್ಲ. ಡಾರ್ಲಿಂಗ್, ನೀ ಏನು ಅನ್ಕೊಳ್ಳಿಲ್ಲ ಅಂದ್ರೆ ಇವತ್ತು ಆಗಲ್ಲ, ನಾಳೆ ಮೀಟ್ ಆಗೋಣ. ಯಾಕೆ, ಏನಾಯ್ತು? ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನೀನ್ ಮರಿತಿದ್ಯಾ ನಾನು ಅಮೆರಿಕಕ್ಕೆ ಹೋಗೋದಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ಬೇಕು, ಮತ್ತೆ ಡ್ರೆಸ್ ಎಲ್ಲ ಖರೀದಿ ಮಾಡ್ಕೋಬೇಕು ಅಂತ? ಹಾಗೇನಿಲ್ಲ ಡಾರ್ಲಿಂಗ್, ಸ್ವಲ್ಪ ಒಂದ್ 10 ನಿಮಿಷ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಆಯ್ತಾ? ಜಾಸ್ತಿ ಹೊತ್ತೇನಾಗಲ್ಲ. ಅಲ್ಲ, ಅವ್ರು ಹೋಗು ಅಂದ್ರೆ ನಾನೇನೋ ಬಂದ್ಬಿಟ್ಟೆ. ರೊಕ್ಕ ದುಡ್ಡಿಲ್ಲ, ಹೆಂಗ್ ತಗೊಂಡ್ ಬರೋದು? ಅಂದ್ರೆ ವಾಪಸ್ ಹೋಗಿ ಇಸ್ಕೊಂಡ್ ಬರ್ತೀನಿ. ಈಗೇನು ವಾಪಸ್ ಬರಬೇಕಾ? ಅದು ನೀವು ತಗೊಂಡ್ ಬಾ ಅಂದ್ರಿ, ಬಟ್ ನನಗೆ ರೊಕ್ಕ ಕೊಡ್ಲಿಲ್ಲಲ್ಲ, ಹಂಗ ಹೋದೆ. ಅಲ್ಲಿ ರೊಕ್ಕ ಎಷ್ಟೋ ಏನು. ಸರಿ, ನಾನು ಬರ್ತೀನಿ. ಕಾರಲ್ಲಿ ಕೂತ್ಕೋ. ಸರಿ. ಎಷ್ಟೊತ್ತಾಗುತ್ತೆ? ಏನ್ ಬರತ್ತಾಗಲ್ಲ, ಹೋಗುದು ಶಾಪ್ ಮುಂದೆ ಹೋಗುದು, ತಗೊಳ್ಳೋದು ಬರೋದು ಅಷ್ಟೇ. ಹಾ ಸರಿ. ಎಷ್ಟು ಡಜನ್ ಹೇಳಿದಾವ? 3 ಡಜನ್ ಹೇಳಿ. ಒಂದು 10 ಡಜನ್ ತಗೊಂಡ್ರೆ. ಏನು 10 ಡಜನ್? ಅಯ್ಯೋ, ಬಾಳ ಆಗುತ್ತೆ. ಇರ್ಲಿ, ಮನೇಲಿ ಎಲ್ಲರೂ ಇದ್ದಾರೆ, ತಿಂತಾರೆ. ಸರಿ ಆಗುತ್ತೆ. ಇಲ್ಲೆಲ್ಲ ಬೇಡ, ಇವೆಲ್ಲ ಹೆಂಗಿರ್ತಾವ ಏನೋ ಅಲ್ಲಿ ಶಾಪಿಂಗ್. ಅಲ್ಲ, ರೈತರ ಕಡೆ ಮಾಲ್ ಚೆನ್ನಾಗಿರುತ್ತೆ ಅದು. ಗೊತ್ತು ನೋಡಿ, ಅಲ್ಲಿ ಶಾಪ್. ಬರ್ರಿ ಸಸ್ತಾಗಿ ಮಾಡ್ಕೊಡ್ತೀನಿ, ಬರ್ರಿ. ಚಲೋ ಅದ ಹಣ್ಣ, ಮಾವಿನ ಚಲೋ ಅದ, ಬರ್ರಿ. ಅಯ್ಯ, ಚಲೋ ಅದ, ನಿಂದ ರೇಟ್ ಕೇಳ್ತೀನಿ. ಏನ್ ಕೇಳೋದ್ ಬೇಡ, ಏನ್ ಬೇಡ, ಅವೆಲ್ಲ ಹೈಸೀನ್ ಇರಲ್ಲ, ಏನಿರಲ್ಲ. ನಡಿ ಮುಂದಕ್ಕೆ ಹೋಗೋಣ. ಎಷ್ಟಣ್ಣ ಹಣ್ಣ? ನಿನ್ಗೆ ಎಷ್ಟಕ್ಕೆ ಬೇಕು ಕೇಳವಾ? ಎಷ್ಟಕ್ಕೆ ಬೇಕು ಕೇಳ. ನಂಗೆ ಒಂದ್ 3 ಡಜನ್ ಬೇಕು. 220 ರೂಪಾಯಿ ಹಾಕೊಡ್ತೀನಿ. ಅಯ್ಯೋ 220? ಈ ಹಣ್ಣು ಬಾ ಸಣ್ಣದ ಅಣ್ಣ, ಒಂದಿಷ್ಟು ಕಡಿಮೆ ಮಾಡ್ಲಾ? ಬಾರ ನೀನ, ಗೊತ್ತಾಗುತ್ತಾ? ಕಡಿಮೆ ಮಾಡು. ಕಡಿಮೆ ಇಲ್ಲಕ್ಕ, ಹೊಲ್ದಾಗೆಲ್ಲ ಮೆಹನತ್ ಮಾಡ್ಕೊಂಡು ತಗೊಂಡ್ಬಂದಿವಿ. ಕಡಿಮೆ ಬಾ ಲಗುವ. ಬಂದೆ. ಹೆಂಗಣ್ಣ ಹಣ್ಣು? 320 ರೂಪಾಯಿ ನೋಡ್ಬಾ ಡಜನ್. ಅಯ್ಯೋ, 320? ಚಲೋ ಅದಾವು, ಹಿಂಡು ಹಣ್ಣು ಅದಾವು, ತಗೊಂಡ್ ಹೋಗ್ರಿ. ಅಯ್ಯೋ ಬೇಡಣ್ಣ. ತಗೊಂಡ್ಬಿಡ ಇಲ್ಲಿ. ಬ್ಯಾಡ್ರಿ ಸಾಕರ, ಬಾಳ ತುಟ್ಟಿ. ಹೆಂಗಣ್ಣ ಹಣ್ಣು? 180 ರೂಪಾಯಿ ನೋಡಕ್ಕ. ಏನ್ ಚೌಕಾಶಿ ಇಲ್ಲ, ಏನಿಲ್ಲ.
ಹಣ್ಣು ಡಜನ್ಗೆ 120 ಬಾಕ್ಸ್ನಾಗ ಹಾಕಿ ಕೊಡ್ತೀನಿ. ಏ ಅಣ್ಣ ಕಡಿಮೆ ಮಾಡಿಕೊಡೋಣ. ಏ ಹಾಕಪ್ಪ ಹಾಕು, ಪ್ಯಾಕ್ ಮಾಡಿಕೊಡು. ಒಂದು 10 ಡಜನ್ ಹಾಕು. ನೀವು 10 ಡಜನ್ ತಗೊಂತೀನಿ ಅಂದ್ರೆ 150 ರೂಪಾಯಿ ಮಾಡ್ಕೊಡ್ತೀನಿ. ಹಾಕು ನೀನು ಎಷ್ಟು ಹಾಕಿ ಸರಿ ರೀ ಅಣ್ಣ, ಹಾಕಿ ನೋಡ್ರಿ. ಅಲ್ಲ 150 ಭಾಳ ಆಯ್ತು. ಏ ರೊಕ್ಕ ಕೊಡೋಣ ಆಗಿಲ್ಲ, ಸುಮ್ಮನೆ ಸರಿ. ನೋಡೋಣ ಹಣ್ಣು ಸ್ವಲ್ಪ ತಿನ್ನಕ್ ರುಚಿ ಇರ್ಬೇಕಾ, ಮತ್ ನೀ ರೊಕ್ಕನ ಜಾಸ್ತಿ ತಗೊಳತಿ, ಮತ್ ಚಲೋ ನೋಡಿ ಹಾಕ. ಏ ಅಕ್ಕ ಹಣ್ಣಾಗ ನೀ ಬೇಕಾದ್ರೆ ವಾಪಸ್ ತಗೊಂಡ್ಬರ್ರಿ, ನಾನು ತಗೊಳಕ್ ರೆಡಿ. ನೀವು ಒಂದ್ ಹಣ್ಣೇನಾರ ಹುಳಿ ಇತ್ತಂದ್ರೆ ನಾ ವಾಪಸ್ ತಗೊಂತೀನಿ. ಹಂಗಿದ್ರು ಚಲೋನ ಬಾಡಿಗೆ ಹಾಕಿದ್ದದಿಲ್ಲ. ನಾವು ಪಾಡಿಗೆ ಹಾಕಿದ್ದೆ ನಮ್ಮ ಹೊಲ್ದಾನು. ಸರಿ ಕೊಡ್ರಿ. ತಗೋರಿ ರೊಕ್ಕ ತಗೋ ನಡಿ ಯಾಕಲ್ಲ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಹೈಪ್ ಕೂಡ ಕೊಡಿ. ಏ ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ಮ್ಯಾಂಗೋ ಏನೋ ತಂದಿ, ಅದಕ್ಕೆ ಡಿಕ್ಕಿ ಒಳಗಿರೋದು ಯಾರು ತಗೊಂಡ್ಬಿಡ್ತಾರೆ? ಅಯ್ಯೋ, ನಾನು ನೀವು ತರ್ತೀರಂತ ಬಂದ್ಬಿಟ್ಟೆ. ನಾನಾ? ಈ ಮನೆ ಕೆಲಸ ನಾನಾ? ಅಯ್ಯೋ, ಇಲ್ಲಿ ಮನೆ ಕೆಲಸದೊಳಂತ ಪರಕ್ ಬೀಳ್ತಾ, ನಾ ಎಲ್ಲೋ ನೀನ್ ಗಂಡ್ಮಗ ಅಂತ ಅನ್ಕೊಂಡೆ. ಹೆಣ್ಮಕ್ಳ ಕಡೆಯಿಂದ ಕೆಲಸ ಹಚ್ತಾರ ಯಾರಾದ್ರೂ? ಗಂಡ್ಮಕ್ಳೇ ಮಾಡ್ಬೇಕಲ್ವಾ? ಮತ್ತೆ ಅದು ಅಲ್ಲದೆ ಜಿಮ್ಮಿಗೆ ಹೋಗ್ತೀಯಾ, ಬಾಡಿ ಬಿಲ್ಡಪ್ ಮಾಡ್ಕೊಂಡಿದ್ಯಾ, ಅಟಕ್ಕೆ ತಗಲ್ಲ ತಗೊಂಡ್ ಬರ್ಬೇಕಂತ. ಏಯ್ ಕಿರಿಕೆ ಮಗಳೇ, ಹೋಗು ತಗೊಂಡ್ಬರೋ. ಎಲ್ಲರ ಜೋಡಿನೂ ಕಿರಿಕೆ ಆತಲ್ಲ. ಯಾವಾಗ ನೋಡ್ತೀವ ಗಂಟೆ ಹಾಕೊಂಡೇ ಇರ್ತೈತಿ. ಹಲೋ ಮೇಡಮ್, ಯಾರು ನೋಡ್ತಿದ್ರ? ಮತ್ತಿನ್ಯಾರು ಅಲ್ಲಿ ಹೊಂಟಾರಲ್ಲ ನಿಮ್ಮ ಅಣ್ಣನ? ಇವ್ರಿಬ್ರು ಅವಳಿ ಜೋಡಿನಾ? ಹೌದು. ಯಾರು ಒಂದೇ ತರ ಆಡ್ತಾವಲ್ಲ, ಒಂದೇ ತರ ಯಾರು ಒಂದೇ ಇದಾವೆ. ಏ ಹಂಗೇನಿಲ್ಲ, ಇಬ್ರು ಸ್ವಲ್ಪ ವೇರಿಯೇಷನ್ ಇದೆ. ಅಷ್ಟರಲ್ಲಿ ಶ್ಯಾಮ್ ಸ್ವಲ್ಪ ಹೆಣ್ಗಳನ್ನ ಅದಾನ, ಇವ ಅಷ್ಟಲ್ಲ. ಯಾವಾಗ್ಲೂ ಸಿಕ್ ಮತ್ತೆ ಸಿಂಗಾಪುರ್ ತರ ಇರ್ತಾನೆ, ಯಾವಾಗ್ಲೂ ಹಿಂಗೇನಾ? ಹೌದು. ಓ ಹಂಗ, ಯಾಕೆ ಏನಾಯ್ತು? ಅಯ್ಯೋ ಮಾವಿನಕಾಯಿ ತಗೊಂಡ್ ಬಂದ್ವಾ, ಜಾಸ್ತಿ ವಜ್ಜೆ ಇದೆ ಅಂತ ನಾನು ಅಲ್ಲೇ ಬಿಟ್ಟು, ನಾನು ನಿಮ್ಮ ಅಣ್ಣ ತಗೊಂಡ್ ಬರ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಇವರು, ಯಾಕಂದ್ರೆ ಶ್ಯಾಮ್ ಯಾವಾಗ್ಲೂ ಹೊರಗಡೆ ಹೋದಾಗ ಅವರೇ ತಗೊಂಡ್ ಬರ್ತಿದ್ರಲ್ಲ, ಅದಕ್ಕೆ ಅವ್ರ ಒಂಥರ ವಿಚಿತ್ರ. ನಾನ್ ತಗೊಂಡ್ ಬಂದ್ರೆ ನೀನ್ ಯಾಕೆ ತಗೊಂಡ್ ಬರ್ತೀಯ ಹುಡುಗಿ ತರ, ನಾನು ಇದೀನಲ್ವಾ ಅಂತಂತಿದ್ದ. ಹಂಗೆ ಅವನೊಂಥರ ವಿಚಿತ್ರ, ಇವನೊಂಥರ ವಿಚಿತ್ರ, ಇಬ್ಬರಿಗೂ ತಾಳಮೇಳ ಹೊಂದಲ್ಲ ಬಿಡು. ಇಬ್ರು ಅವಳಿ ಜೋಡಿ ಅನ್ನೋದಟ್ಟೆ, ಇಬ್ರು ಡೆಡ್ ಅಪೋಸಿಟ್. ಇವಾಗ ನೀನು ಅಬ್ಸರ್ವ್ ಮಾಡಿರ್ಬೇಕು, ನಾನು ಮತ್ತೆ ಇವಳು ಮಿಂಚುನು ಇಬ್ರು ಹಂಗೆ ಇದೀವಿ. ನನಗೇನು ಇಷ್ಟ ಅವಳಿಗೆ ಇಷ್ಟ ಆಗಲ್ಲ, ಅವಳಿಗೇನು ಇಷ್ಟ ನಂಗೆ ಇಷ್ಟ ಆಗಲ್ಲ. ಮಿಂಚು ಗೌರಿ ಬಂದ್ಲ ನೋಡ ತಂದ್ಲಲ್ಲ. ಸರಿ ಸರಿ, ಅಮ್ಮ ಕರಿತಿದ್ದಾಳೆ. ಆಯ್ತು ತಗೊಂಡ್ ಬರ್ತೀನಿ. ತುಂಬಾ ಭಾಳ ಇದಾವೆ. ಎಷ್ಟು ಕೆಜಿ ತಗೊಂಡ್? 10-15 ಕೆಜಿ ತಗೊಂಡ್ ಅನ್ಸುತ್ತೆ. ಅಷ್ಟು ಕೊಂಡನ? ಮನೇಲಿ ಎಲ್ರು ತಿಂತಾರೆ ಅಂತ ತಗೊಂಡ. ಅವ್ನ ಹಂಗೆ ಒಟ್ಟ ಯಾವ್ದಕ್ಕೂ ಲೆಕ್ಕ ಹಾಕಲ್ಲ. ಹಾ ಅಮ್ಮ ಬಂದಿದ್ದಾಳೆ, ಬರ್ತಾಳೆ. ಸರಿ ನಡಿಯಮ್. ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆಯಲ್ಲಪ್ಪ. ಅಮ್ಮ ಏನಮ್ಮ ಅರ್ಜೆಂಟ್ ಬಂದೆ? ಏನಿಲ್ಲ ಮಗ, ಎಲ್ಲ ಫೈಲ್ ರೆಡಿ ಅದಾವು. ಇವತ್ತು ಎಲ್ಲ ಫೈಲು ಮನೆಗೆ ಹೋಗ್ಬೇಕು, ಎಲ್ಲಾನು ತೋರಿಸ್ಬೇಕು ಮನ್ಯಾಗ. ಅದು ಅಲ್ಲ, ಇವತ್ತು ಬುಕ್ ಡಿಸ್ಟ್ರಿಬ್ಯೂಷನ್ ಆಗೈತೆ, ಕಾಲೇಜ್ನಾಗ ಹೋಗ್ತೇನೆ. ಅಯ್ಯೋ ಅಮ್ಮ, ನಂಗೆ ಕೆಲಸ ಇದೆ ಅಮ್ಮ. ಹಂಗೇಂದ್ರಂಗು, ಈಗ ನೀನು ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಕೊಟ್ಟು ಬರ್ಬೇಕಿಲ್ಲ. ನೋಡ್ತೀನಮ್ಮ. ಹಂಗೆಲ್ಲ ಅನ್ಬೇಡ, ಹೋಗಿ ಮಾಡಿ ಬಾ ಮೊದ್ಲು. ಸರಿ. ಮಮ್ಮಿ ಎಲ್ಲ ನೋಡಲಿ, ದೊಡ್ಡಪ್ಪ ಬರಕತ್ತಾನೆ ತಗ. ಅವ್ರು ಯಾಕೆ ಬಂದ್ರಿ? ನಾನು ಫೈಲ್ ತೊಗೊಂಡಕ್ಕಿಂದ ಇವತ್ತು. ಯಾಕೆ ಏನಾದರೂ ಪೆಂಡಿಂಗ್? ಇಲ್ಲ, ಕಂಪ್ಯೂಟರ್ನ ಎಲ್ಲ ಡಿಲೀಟ್ ಮಾಡಿಲ್ಲ ಇನ್ನ. ಅಯ್ಯೋ, ಏನು ಒಂದು ಏನಾದ್ರು ಸಿಗಾಕ್ಸ್ತೀವಿ ನೋಡು. ಇತ್ತಾಗ ಬರಕತ್ತಾರ ನೋಡು. ಇರ್ಲಿ, ನಾಳೆ ಮ್ಯಾನೇಜ್ ಮಾಡ್ತೀನಿ ಸುಮ್ಮನೆ. ಎಲ್ಲರೂ ಇಲ್ಲೇ ಇದಾರೇನ? ಬಾವ ನೀವೇನಿಲ್ಲ. ಅಯ್ಯವ್ವ, ಅದು ಏನೋ ಸ್ಕೂಲ್ದು ಯೂನಿಫಾರ್ಮ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮತ್ತು ಫೀಸ್ ಮತ್ತು ಇದನ್ನ ಬುಕ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಅದು ನಾಳೆ ಮಾಡಿದ್ದೆ. ಮಾಡಿಯಾ? ಮತ್ತಿನ್ನ ಫೋನ್ ಬರಾಕತ್ತೈತಿ, ಇವತ್ತು ಯೂನಿಫಾರ್ಮ್ ಕೊಡ್ತೀನಿ ಅಂದ್ರೆ ಕೊಟ್ಟಿಲ್ಲ ಅಂತ. ಯೂನಿಫಾರ್ಮಾ? ಹೌದು, ನಾನು ಇವತ್ತು ಫುಲ್ ಗದ್ದಲಾಗತ್ತಂತೆ. ನಾಳೆ ಯೂನಿಫಾರ್ಮ್, ಇವತ್ತು ಬುಕ್ ಅಂತ ಹೇಳಿ. ಅಯ್ಯ, ಹಂಗ್ಯಾಕೆ ಮಾಡ್ಕೋತೀವ? ಯೂನಿಫಾರ್ಮ್ ಒಂದು ಸೈಡ್, ಬುಕ್ ಒಂದು ಸೈಡ್ ಇಟ್ಟು ಬಿಡಿದ್ರೆ ಆಗಿ ಹೋಗ್ತಿತ್ತು. ಯಾಕಂದ್ರೆ ಈಗ ನೋಡು, ನಾಳೆನೂ ಬರಬೇಕು, ಅವ್ರು ಇವತ್ತು ಬರಬೇಕು. ಆಮೇಲೆ ನೀನು ನಾಳೆನೂ ಬರಬೇಕು, ಇವತ್ತು ಬರಬೇಕಲ್ಲ, ಎರಡೊಂದು ಕೆಲಸ ಆಗಲ್ಲ. ಆಮೇಲೆ ಯೂನಿಫಾರ್ಮ್ ಹೆಂಗೆ ಚಲೋ ಹೊಲ್ದಾನ ಈ ಸಲ? ಹ್ಞೂ ಮಮ್ಮ, ಈ ಸಲ ಕಾಂಟ್ರಾಕ್ಟ್ ನಮಗೂ ಸಿಕ್ಕಿತ್ತಲ್ಲ. ಏ ಹೌದಲ್ಲ, ನಾನು ಮರ್ತೇ ಬಿಟ್ಟಿನಿ ನೋಡು. ಹೌದು, ನಮಗೂ ಸಿಕ್ಕಿತ್ತಲ್ಲ. ಸರಿ, ಫೈಲ್ ಎಲ್ಲ ಹೇಳಿದಾವ? ಮಮ್ಮ, ಫೈಲ್ ಮನೆಗೆ ಒಯ್ಲಂತೆ, ಕಾರ್ನಾಗ ಇಟ್ಟಿನಿ, ಮನೆಗೆಲ್ಲ ಲೆಕ್ಕ ನೋಡಿದ್ರತ್ತಂತೆ. ಅಯ್ಯ ಹೌದಲ್ಲ, ಇವತ್ತು ಇವರೆಲ್ಲ ಬಂದಿಲ್ಲ ಯಾರು? ಸರಿ ಬಾ, ನಾನು ನೋಡ್ತೀನಿ. ಈ ಕಂಪ್ಯೂಟರ್ನಾಗ ಏನಾರು ಅದೈತೆ ಇನ್ಫಾರ್ಮೇಷನ್? ಹ್ಞೂ ಐತೈತಿ. ಮಮ್ಮಿ ಹ್ಞೂ ಅಂತೀಯಲ್ಲಿ. ಸುಮ್ಮನೆ ನಡಿ ಮಮ್ಮ, ತೋರಿಸ್ತೀನಿ. ಸರಿ ಬಾವ, ಅದೊಂದಿಟ್ಟು ನೋಡ್ಕೊಂಡು ಹೋಗ್ತೀನಿ, ಎಷ್ಟೆಷ್ಟು ಏನೇನು ಅಂತೇಳಿ. ಬುಕ್ದ ಒಂದು ಲೆಕ್ಕ ಕೊಡ್ಬೇಕಾಗಿತ್ತು, ಅದಕ್ಕೆ. ಸರಿ ಮಮ್ಮ, ನೋಡ್ತೀನಿ. ಬುಕ್ಕಿಂದ ಅಷ್ಟಲ್ಲ? ಹ್ಞೂ ವಾ, ನೋಡ್ಬೇಕಿತ್ತು. ವೆಂಡರ್ ಬಂದಾನ ನೋಡು. ಹಾಂ ಸರಿ. ಯಾರು? ಅದ ಮಾವ, ಬುಕ್ಕಿಂದ ಅವನ ಬಂದು ಲೆಕ್ಕ ಎಲ್ಲ ಕೊಟ್ಬಿಟ್ಟಿದ್ನಲ್ಲ. ನೀವು ಯಾಕೆ ಸುಮ್ಮನೆ ಕಂಪ್ಯೂಟರ್ ನೋಡ್ಕೊಂಡು ಕೂತಿರ್ತೀವಿ? ಏ ಅವ್ರ ಕಡೆ ಏನೋ ಕೇಳೋದು ಬೇಡವಾ? ಸರಿ, ಹಂಗಾರೆ ನಾ ಮನೆಗೆ ಹೋಗಿ ನೀ ಹೆಂಗಾರು ಬುಕ್ದಾಗೆಲ್ಲ ಬರ್ದಿಯಲ್ಲ, ಇಲ್ಲಾಂದ್ರೆ ಇದರೊಂದು ಕಾಪಿನ ಮೇಲ್ ಮಾಡಿಬಿಡು ನಾನು. ಸರಿ ಮಮ್ಮ, ಹಂಗ ಮಾಡ್ತೀನಿ ತಗೋ. ನಾನು ಒಂದು ಕಾಪಿನ ಮೇಲ್ ಮಾಡ್ತೀನಿ, ಇಲ್ಲಾಂದ್ರೆ ಇವ್ರು ಇಬ್ರು ಕಳಿಸ್ಕೊಡು, ಇವ್ರಿಗೆ ಎಲ್ಲ ಕೊಡ್ತೀನಿ. ಸುಮ್ಮನೆ ನೀನು ಯಾಕೆ ಇಷ್ಟ ಇದನ್ನ ಮಾಡ್ತೀನಿ? ಹಿಂಗೆ 108 ಕೆಲಸ ಇರ್ತಾವೆ. ಫ್ಯಾಕ್ಟ್ರಿ ನೋಡ್ಕೋಬೇಕು, ಶುಗರ್ ಫ್ಯಾಕ್ಟ್ರಿ ಒಂದು ಕೆಲಸ ಭಾಳ ಐತಿ. ಅದನ್ನ ಮಾಡ್ಬೇಕಿಲ್ಲ? ಶುಗರ್ ಫ್ಯಾಕ್ಟ್ರಿದು ಮಟೀರಿಯಲ್ ಏನೋ ತರ್ಸೋಣ ಅಂತ ಹೋಗಿ ಬರ್ತೀನಿ ಅಲ್ಲಿಗೆ. ಸರಿ ಮಮ್ಮ, ನೀವು ಹೋಗಿ ಬಾ. ನಾನು ಬೇಕಾದ್ರೆ ಇದನ್ನೆಲ್ಲ ಕಾಪಿ ಗಂಗಮ್ಮ ಕಳಿಸಿರ್ತೀನಿ, ತಗೋ. ಗಂಗಮ್ಮ ನೋಡ್ತಾ. ಅದಕ್ಕೆ ಆರಾಮಿಲ್ಲ, ಇವಾಗ ಸಾಯಂಕಾಲ ಎಲ್ಲ ನಾನು ನೋಡ್ತೀನಿ ತೊಗೊಂಡು ಬಾ. ಸರಿ ಸರಿ. ಹಾಂ ಬಂದಾರಂತಮ್ಮ. ದೊಡ್ಡಪ್ಪ ನಿನ್ನೇನೋ ಮಾತಾಡ್ಸ್ಬೇಕಂತ. ಸರಿನಪ್ಪ ನಡಿ. ಸಂಗೀತ ಎಲ್ಲ ಕಳ್ಸ. ಮತ್ತು ಪ್ರಿನ್ಸಿಪಲ್ ಯಾಕೆ ಸಡನ್ ಆಗಿ ರಿಸೈನ್ ಮಾಡ್ಯಾಳ? ಸಡನ್ ಆಗಿ ರಿಸೈನ್ ಮಾಡಿಲ್ಲ, ನಾನು ತೆಗೆದಾಕಿದೆ. ಯಾಕವ ಏನತ್ತು? ಅದು ಮಮ್ಮ, ಇದು ಏನೋ ಮಿಸ್ಟೇಕ್ ಬಂತು. 1,30,30,000 ರೂಪಾಯಿ ತಿಂದಾಳ ಅಂತ ಬಂತು, ಅದಕ್ಕೆ ಆಕಿನ ಕೆಲಸದಿಂದ ತೆಗೆದಾಕಿ. ಅಲ್ಲವಾ, ಹಂಗಿತ್ತಾರೆ ಪೊಲೀಸರ ಕೈಯಾಗ ಹಿಡಿದು ಕೊಡ್ಬೇಕಿಲ್ಲ? ನೀ ಹೆಂಗೆ ಮಾಡಿದಿ? ಕರ್ಸಾಕಿನ ವಾಪಸ್ ಪೊಲೀಸರು ಎನ್ಕ್ವೈರಿ ಮಾಡ್ಸು. ಬೇಡ ಮಮ್ಮ, ಬೇಡ. ಎನ್ಕ್ವೈರಿ ಯಾಕೆ ಸುಮ್ಮನೆ?
ಅವೆಲ್ಲ ಯಾಕೆ ಸುಮ್ಮನೆ ನಮ್ಮ ಇದ್ರದ್ದು ಸ್ಕೂಲಿಂದು ಮತ್ತು ಕಾಲೇಜಿದ್ದು ರೆಪ್ಯುಟೇಷನ್ ಎಲ್ಲ ಹಾಳಾಗ್ಬಿಡ್ತೈತಿ ಬೇಡ. ಹೌದು ನೋಡು, ನಿನ್ನಷ್ಟು ಬುದ್ಧಿ ಇಲ್ಲ ನನಗೆ. ನಾನು ಅದನ್ನು ಯೋಚನೆ ಮಾಡಿದ್ದಿಲ್ಲ. ಸ್ಕೂಲಿಂದ ರೆಪ್ಯುಟೇಷನ್ ಹಾಳಾಗುತ್ತಲ್ಲ. ಹೌದು ಕರೆಕ್ಟ್ ಹೇಳಕತ್ತಿ. ಸರಿ ಹಂಗಾರೆ ನೀನು ಬುದ್ಧಿವಂತಿದಿ, ಎಲ್ಲ ಮಾಡ್ತಿ. ನಾನು ನಿನ್ನ ಬರಲಿ ಅವ. ಸರಿ ಮಾಮ, ನೀನು ಹೋಗು ಫ್ಯಾಕ್ಟ್ರಿ ಹೋಗ್ಕಂತ ದೊಡ್ಡಪ್ಪ ನಾನು ಬರ್ತೀನಿ. ಸರಿ ಬಾ. ನೀನು ಸ್ವಲ್ಪ ಕಲ್ತಂಗಾಗುತ್ತೆ. ಆ ರಾಮ್ಗೆ ಎಷ್ಟು ಕಲಿಸಿದ್ರು ಕಲಿಯವಲ್ಲ, ನೀರ ಕಲಿ ಅಂತ ಬಾ. ಸರಿ ದೊಡ್ಡಪ್ಪ. ಹೋಗು ಹೆಂಗಾದ್ರೂ ಬರೀ ಈಗ ರಾಮನ ಮೇಲೆ ಸಿಟ್ಟದರ ಮಾಮ, ನೀನೇ ಎಲ್ಲ ಅಧಿಕಾರ ತಗೋಗು. ಸರಿ ಮಮ್ಮಿ. ಈಗ ಗೌರಿ ಅತ್ತ ಹೋದ್ಲನ? ಗೌರಿ ಅಮ್ಮರ ಇಲ್ಲಿದ್ದೀನಿ. ಯಾಕೆ ಗೌರಿ ಏನಂತ? ಅಯ್ಯೋ ಅಮ್ಮರ ಎಲ್ಲಾನು ಮಾವಿನಕಾಯಿ ತಗೊಂಡ್ ಬಂದ್ವ್ಯಾ, ಇದ್ರಾಗಿಂದ ವಾಪಸ್ ಇಲ್ಲ ತಗೊಂಡ್ ಬಂದಿಡತ್ಲೆ ಎಷ್ಟಾತ್ ನೋಡಿ. ತೋರಿ ಹೆಂಗದ ನೋಡ್ರಿ. ಹಣ್ಣೆಲ್ಲ ಚಲೋ ಅದಾವ, ಒಂದಿಷ್ಟು ಕಾಯಿ ಅದಾವಲ್ಲ, ನೋಡಿ ತರಬೇಕಿಲ್ಲ. ಅಯ್ಯೋ ನಾನೆಲ್ಲ ಆಯ್ಕೆ ಮಾಡಲಿಲ್ಲ ಅಮ್ಮರ, ಎಲ್ಲ ರಾಮ್ ಸರ್ ಎಲ್ಲ ಮಾಡಿದ್ದೆ. ಅಯ್ಯ ಏನವ, ನಾನು ನಿನ್ಗೆ ಏನು ಹೇಳಿ ಕಳ್ಸಿದ್ದೆ? ಅವ್ನಿಗೆ ಗೊತ್ತಾಗಲ್ಲ ಅಂತ ನೀನು ಕಳ್ಸಿದ್ದೇನೆ. ಅವ್ರು ನಾನು ನೋಡಾಕ ಬಿಡ್ಲಿಲ್ಲ. ಅದು ಹಂಗದ ಹೊಟ್ಟೆ ಎಡಬಡಂಗಿ ಇದ್ದಂಗೆ ಐತದ. ಎಲ್ಲೋದು ಹಿಂಗಮ್ಮ? ಎಲ್ಲೋದ್ರನ್ರಿ? ಸರಿ ಶ್ಯಾಮ್ಗೇನ ನೀರು ಬೇಕಂತವ, ಕೊಟ್ಟು ಬರೋಗ ಹೋಗ. ಸರಿ ಅಮ್ಮರಿ. ಹಂಗ ಅವಂಗ ಚಾ ಏನಾರ ಬೇಕನ್ನ ಕೇಳು, ಇಲ್ಲ ನಾನು ಏನಾರ ತಿಂತಾನ ಕೇಳ ಅವಂಗ. ಸರಿ ಅಮ್ಮರಿ. ಏನ್ ಚಾಕ ಬರೋವಳು ಕೆಲ್ಸಕ್ಕೆ ಯಾರನ್ನ ಕಳಿಸ್ಬೇಕನ? ಅಮ್ಮರೆ ಆಕಿ ಎದಕ್ಕೆ ಬಂದಿಲ್ಲ ಅಂದ್ರೆ ಅವ್ರ ಮಗಳು ಡೆಲಿವರಿ ಬಂದಾಳ, ಇನ್ನೊಂದು 4-5 ದಿನ ಆಗಲ್ಲ ಅಂತ ಅನ್ನಕತ್ತಿದ್ಲಿ. ಅಕ್ಕ ದವಾಖಾನೆ ಸೇರಿಸಿ ಯಾರನ್ನಾರ ಬರುತ್ತಾನ ಒಂದಿಟ್ಟು ಬರಂಗಿಲ್ಲ ಅಂದಿದ್ರು. ನಿನ್ನೆ ನಾನು ಅವ್ರ ಮನೆ ಮುಂದೆ ಹಾದೋದ್ನ್ಯಾ ಹೇಳಿ. ಯಾಕಂದ್ರೆ ನಿನ್ನ ಲೆಕ್ಕಕ್ಕಂತ ಕರ್ಕೊಂಡಿದ್ದ, ಅದು ಫ್ಯಾಕ್ಟ್ರಿ ಕ್ಲೋಸ್ ಆದಂಗೆ ಸುಟ್ಟು ನೀ ಬರೀ ಮನೆ ಕೆಲಸನ ಮಾಡಾಕತ್ತೀವ. ಇರ್ಲಿ ಬಿಡ ಮರಿ, ಏನಾಗತ್ತ, ಇಲ್ಲಾಟ್ ಮಾಡ್ತೀನಿ ಅಲ್ಲಾಟ್ ಮಾಡ್ತೀನಿ. ಅಯ್ಯೋ ಹಂಗಲ್ವಾ, ನಿಂದು ಕಲ್ತಿದ್ದೇನ ನೀ ಮಾಡೋದೇನ ಬೇಡವಾ? ಹಂಗೆಲ್ಲ ನೀನು ಫ್ಯಾಕ್ಟ್ರಿ ಲೆಕ್ಕ ನೋಡಕಂತ ಈಗ ಒಂದು ಸ್ವಲ್ಪ ದಿನ ಇಲ್ಲಿ ಮಾಡಕಂತ ನೋಡಿ, ನಿನ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡವ. ಹಂಗಾರೆ ಅಮರ ನನಗೊಂಥರ ನೀವೆಲ್ಲರೂ ಮನೆಯವ್ರು ಇದ್ದಂಗೆ ಅದರಿ, ನನಗೇನು ಅನ್ಸಲ್ಲ. ಇಲ್ಲ ಸ್ವಲ್ಪ ಮಾಡ್ತೀನಿ, ಅಲ್ಲ ಸ್ವಲ್ಪ ಮಾಡ್ತೀನಿ. ಫ್ಯಾಕ್ಟ್ರಿ ಈಗೇನು ಬಂದೈತಲ್ಲ, ಶುರು ಆತಂದ್ರೆ ನಾನು ಹೋಗ್ತೀನಿ ಲೆಕ್ಕ ನೋಡಕ್ಕೆ. ಸರಿನವ್ವ, ಅಷ್ಟು ಮಾಡ ಸಾಕು. ನಮ್ಮ ಮನೆಯವ್ರಿಗೆ ಒಂದು ಕೆಲಸ ಹೇಳ್ದಂಗೆ ಆಗತ್ತೆ. ಗಂಗಾ ಗಂಗಾ, ಅಯ್ಯೋ ಅತ್ತಿಯಾರು ಕರೆಕತ್ತಾರ, ನೀ ಹೋಗುವ ಕೊಡು. ಅವ್ರಿಗೆ ಯಾರು ಇರ್ಬೇಕಂತಾನೆ ಕೇಳಿಲ್ಲ. ಕೋಲ್ಡ್ ವಾಟರು ಏನು ಫಿಲ್ಟರ್ ವಾಟರು ಯಾವ್ದು ಬೇಕು? ಹಾಟ್ ವಾಟರು. ಈಗ ಯಾವ್ದಾರು ಇಲ್ಲಿ ಜಳಕ ನಿಂದಿರ್ತಾನವ ಅಂತರು. ಅವ್ರ ಬಾಟಲ್ ಹೆಸರಂತೂ ಇರತೈತಿ, ಇಲ್ಲ ಇರ್ತೈತಿ. ಇದು ಕರೆಕ್ಟ್. ಅವ್ರ ಹೆಸರು ಐತಲ್ಲ, ಹೆಂಗಾದ್ರು ಕೋಲ್ಡ್ ಐತಿ, ಕೋಲ್ಡ ಕುಡಿತಾರ ಅನ್ಸುತ್ತೆ. ಅಯ್ಯೋ ಮಲ್ಕೊಂಡಾರಣ, ಬ್ಯಾಡ ಸರಿ. ಮಾರಾಣಿಯವರು ಬಂದ್ರು ಹೊಂಟ್ರಣ? ಅಲ್ಲ ಕಣ್ ಮುಚ್ಕೊಂಡು ದನ ಬಿದ್ದಂಗೆ ಬಿದ್ದೈತಿ, ನನ್ನೇನು ಹೆಂಗೆ ಕಂಡಿಡಿವ? ನೀರು ತಗೊಂಡ್ ಬರ್ತೀರಿ ನಂದಿಟ? ನೀರ ತಂದಿನ ತಗೋ. ಏನಿದೆ ಇಷ್ಟೊಂದು ತಂದೈತಲ್ಲ ನೀರು? ಮತ್ತೆ ಫ್ರಿಜ್ನಾಗ ಇದ್ರೆ ತನಗಿರ್ಲಾರ್ದೆ ಏನು ಬಿಸಿ ಇರ್ತೈತಿ? ನೋಡು, ನೀನು ಪಂಕ್ ಮಾತು ಕೇಳಾಕತ್ತಿಲ್ಲ. ಯಾವಾಗ ಯಾವ ತರ ನೀರು ಕೊಡ್ಬೇಕನ್ನೋದು ಗೊತ್ತಾಗಲ್ಲ. ಈಗ ನಂಗೆ ಆರಾಮಿಲ್ಲ, ಸ್ವಲ್ಪ ಬಿಸಿ ನೀರು ಕೊಡ್ಬೇಕನ್ನೋದು ಗೊತ್ತಾಗಲ್ಲ ನಿಂಗ. ಓ ಹಂಗ, ನಿಮ್ಮ ಹೆಸರು, ನಿಮ್ಮ ಬಾಟಲ್ ಮೇಲೆ ನಿಮ್ಮ ಹೆಸರು ಇತ್ತು, ಅದಕ್ಕೆ ಅದನ್ನೇ ತಗೊಂಡ್ ಬಂದೆ. ಸರಿ, ಬಿಸಿನೀರು ಕೊಡ್ತೀನಿ ಕೊಡಿ. ಇಂಥವ್ರನ್ನೆಲ್ಲ ಯಾಕೆ ಕೆಲ್ಸಕ್ಕೆ ಇಟ್ಟಂತಾರಲ್ಲ, ದಂಡ ರೊಕ್ಕ. ಮನೆಯಾಗ ಏನು ಕಲ್ಸಿಲ್ಲ ಅನ್ಸುತ್ತಾ ಅವ್ರವ್ವ? ನೋಡಿ ನೀವು ನಮ್ಮ ಅವನ ಬಗ್ಗೆ ಬರಕ್ ಹೋಗ್ಬೇಡ, ಮತ್ತೆ ನಾ ಈಗ ಹೇಳ್ತೀನಿ ನೋಡು. ಮತ್ತೆ ನೀನು ಪಾಠ ಕಲ್ಸಕ್ಕೆ ಏಕೆನಲ್ಲ? ಹೌದು, ನಾನು ಪಾಠ ಕಲ್ಸಕ್ಕಿನ. ಗೌರಿ ಏನಾತ? ಗೌರಿ ಏನಂದ ಆಕಿಗೆ? ನೋಡೆ, ತಣ್ಣೀರು ತಂದು ಕೊಟ್ಟ, ಬಿಸಿನೀರು ತಂದು ಕೊಡಕ್ಕಾಗಲ್ಲ, ನಿಮ್ಮ ಅವ ಹಿಂಗ ಕಲ್ಸೋಣ ಅಂತಂದೆ. ಅದಕ್ಕೆ ಏನಾತ ಈಗ? ಆಕೆ ಹೇಳ್ಕೊಂತ ಹೋದ್ಲು. ಏಕ ಇಷ್ಟು ಕಳ್ತಾಳ? ಏನೆಲ್ಲ ಮಾತಾಡ್ತಾಳಕಿ ಇಷ್ಟುದ್ದ? ನಿನಗೆ ಗೊತ್ತಿಲ್ಲನ ಅವ್ರವ್ವ ತೀರ್ಕೊಂಡ ಅಂತೆ. ಮತ್ತೆ ಅವ್ರವ್ವ ಅದಾಳ ಅಂತಂತಾರ. ಆಕೆ ಅವ್ರ ಚಿಕ್ಕಮ್ಮ. ಹೌದಾ? ಬಂದ ತಕ್ಷಣ ಸಾರಿ ಕೇಳ. ಹಾ ಸರಿ ತಗೊಳ್ಳಿ. ಗೌರಿ ನಿಂತ್ಕೋ. ಇರ್ಲಿ ಬಿಡು, ನಾನು ಸಾರಿ ಕೇಳ್ತೀನಿ. ನೀ ಮಾಡೋದು ಇಂಥವೇ ಇರ್ತಾನೆ ನೋಡಿ ಕಿತಾಪತಿಗಳು. ಇಂದ್ರೆ ಕರ್ಕೊಂಡು ಬರ್ತೀನಿ. ಸರಿ. ಏನದು ನೀರು ತಗೊಂಡ್ ಬಂದ್ರೆ ಉಪ್ಪು ಹಾಕೊಂಡು ಬಂದ ಇದ್ರಾಗ? ಅಣ್ಣ ಹಿಂಗ ಅಷ್ಟು ಬುದ್ಧಿ ಇಲ್ವಾ? ನೀರು ತಗೊಂಡ್ ಬಂದ್ರೆ ಉಪ್ಪು ನೀರು ತಗೊಂಡ್ ಬಂದಿದ್ದಿ. ಮತ್ತೆ ನೀ ಏನ್ ಹೇಳಿದಿ? ಬಿಸಿನೀರು ತಗೊಂಡ್ ಬಾ ಅಂತ ಹೇಳಿದಿ, ಅದಕ್ಕೆ ಉಪ್ಪು ಹಾಕೊಂಡು ಬಾ ಅಂತ ಹೇಳಿದ್ದೇನೆ. ಮತ್ತೆ ನಮ್ಮಮ್ಮ ನನಗೇನು ಕಳಿಸಿದ ಅಂತಂದಿಲ್ಲ, ಅದಕ್ಕೆ ನಮ್ಮಮ್ಮ ಏನು ಕಳಿಸಿದಾಳೆ ಕಳಿಸಿಲ್ಲ ಅಂತ ನೀನು ಹೇಳ್ಬೇಕಾಗಿತ್ತನ. ನಮ್ಮಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಯಾವತ್ತೂ ಸುಮ್ಬಿಡಂಗಿಲ್ಲ. ಹಿಂದೋದಕ್ಕೇನು ಕಮ್ಮಿ ಇಲ್ಲ, ಈಗೋ ಎಷ್ಟಿದೆ ನೋಡಿ ಹುಡುಗಿ. ಅದಕ್ಕೆ ಈಗೋ ಅನ್ನಲ್ಲ. ಮತ್ತೇನಂತಾರೆ? ಮರ್ತೋಗಿದೆ. ನೀವಾಗ ಬಿಸಿನೀರು ತಗೊಂಡ್ ಬರ್ತೀಯ ಇಲ್ಲ? ತಗೊಂಡ್ ಬರಲ್ಲ. ಇವಳು ಕೆಲಸದವಳ ಅಥವಾ ನಮ್ಮ ಮನೆ ಯಜಮಾನ್ತಿನ ಆಡ್ತಾಳಲ್ಲ? ಕೆಲಸದವಳೆ. ಆದ್ರೆ ನಿಮ್ಮಂತ ಸಕ್ಕಿನವ್ರಿಗೆ ಹಿಂಗೆ ನಾನು. ಇಲ್ಲೋ ಅಣ್ಣ, ಸಾರಿ ಕೇಳಂತ ಕರ್ಸಿದ್ರೆ ಏನೋ ನೀನು? ಲೇ, ಅವಳು ಎಂತ ಕೆಲಸ ಮಾಡಿದಾಳ ಗೊತ್ತಾ? ನೋಡಿದನು ಕುಡಿದ್ ನೋಡಿ ನೀರು ಕಟ್ಟಿಗೆ ಉಪ್ಪು. ಮತ್ತೆ ಈ ತರ ಮಾಡಿದ್ರೆ ಸಾರಿ ಕೇಳ್ತಾರ? ಮತ್ ನೀನ್ ಯಾಕೆ ಅವರಮ್ಮನ ಬಗ್ಗೆ ಮಾತಾಡಿದೆ? ನಿಮ್ಮಮ್ಮನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಸುಮ್ಮರ್ತೀಯ ನೀನು? ಇಲ್ಲ. ಮತ್ ಹಂಗೆ ಅವರು. ಸರಿ. ನೀನ್ ಬರೀ ಹಿಂಗೆ ಮಾಡು, ಸರಿ ಅನ್ಕೊಂತ. ನೀನೊಬ್ಬ ಸುದ್ದಿದ್ಯಾ ಅಂದ್ರೆ ನೀನು ಹಂಗೆ ಇರು. ಗೌರಿ ಅಲ್ಲೇ? ಅಯ್ಯೋ ಇವಳೊಬ್ಳು. ನಿನ್ಗೆ ಯಾಕೆ ಬೇಕು ಗೌರಿ? ಮ್ಯಾಥ್ಸ್ ಹೇಳ್ಕೊಡ್ಬಾ ಅಂತ ಎಷ್ಟೊತ್ತ ಅವಳು ಕರೆಯಕತ್ತು. ಅವ್ಳ ಕೆಲಸ ಏನು? ನನ್ಗೆ ನಿಂಗೆ ಪಾಠ ಹೇಳೋದು, ಅಕೌಂಟ್ ನೋಡೋದು, ಅದು ಬಿಟ್ಟು ಎಲ್ಲ ಕೆಲಸ ಮಾಡ್ತಾಳ ಅವಳು. ಮನೆ ಯಜಮಾನ್ತಿ ತರ ಮನೆ ತುಂಬಾ ಅಡ್ಡಾಡ್ತಿದ್ದಾಳೆ. ಅಯ್ಯೋ ಇದ್ರದೊಂದು ಕತೆನಾ, ಇವಳದೊಂದು. ಯಾರನ್ನ ತಪ್ಪು ಸಂಭಾಯಿಸ್ಲಪ್ಪ ನಾನು? ದೇವ್ರ ಯಾಡ ಕೈಯದ ನಾನು. ಏನೇ ಪಿಕ್ಕಿ ನೋಡ್ತಿದೀಯ? ಅಲ್ಲೇ ಹೊರಗೆ ಹೋದ್ ನೋಡು. ಗೌರಿ ಅಲ್ಲ, ಅವಳಿದ್ರೆ ಎಲ್ಲರಿಗೂ ಬೇಕು, ಆದ್ರೆ ಎಲ್ಲರೂ ಅವಳನ್ನ ಬೈಯೋದು. ಏನ್ ಜನನಪ್ಪ ಇವರೆಲ್ಲ, ಪಾಪ ಅದೊಂದೇ ಹುಡುಗಿ ಎಲ್ಲ ನಿಭಾಯಿಸುತ್ತೆ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಗೌರಿ ಅಕ್ಕ, ನಂಗೆ ಮ್ಯಾಥ್ಸ್ ಹೇಳ್ಕೊಡ್ಬಾ, ನಾನು ಮ್ಯಾಥ್ಸ್ ಓದ್ಬೇಕು. ಅಯ್ಯೋ ಅಲ್ಲ ಕಣೆ, ಕಾಲೇಜ್ ಸ್ಟಾರ್ಟ್ ಆದ ನೆಕ್ಸ್ಟ್ ವೀಕ್ ಅಲ್ಲ. ಅಕ್ಕ, ನಿಮ್ಮ ಏನು
ಅಯ್ಯೋ ಅಲ್ಲ ಕಣೆ ಎಷ್ಟು ಚೆನ್ನಾಗಿ ಬರೀತಿದ್ದೆ. ಆದ್ರೆ ಅಲ್ಲಿ ಹೋಗೋಣ ಆನ್ಸರೇ ನೆನಪಾಕಿದ್ದಿಲ್ಲ, ಬರೀ ಕ್ವಶನ್ನೇ ನೆನಪಾಕಿತ್ತು. ಅದಕ್ಕೆ ನನಗೆ ಹೇಳುದು ಅಭ್ಯಾಸ ಮಾಡು ಅಂತ. ನೀನೇನೋ ಹೇಳ್ತೀಯ, ಆದ್ರೆ ನಂಗೇನೋ ಆಗ್ಲಿಲ್ಲ. ಹೌದಾ, ಸರಿ ಹೇಳ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ಟೈಮು ಎಲ್ಲ ಚೆನ್ನಾಗಿ ಮಾಡು. ಅದಕ್ಕೆ ಹೇಳುದು ಪ್ರಾಕ್ಟೀಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ನಾನು ವುಮೆನ್ ಅಲ್ಲ, ವುಮೆನ್ಸ್ ಆಲ್ರೆಡಿ ಪರ್ಫೆಕ್ಟೇ ಇರ್ತಾರೆ, ಸ್ವಲ್ಪ ಚೆನ್ನಾಗಿ ಓದ್ಬೇಕು ಅಷ್ಟೇ. ಏನಿದು ಸಾಂಗ್ ಕೇಳ್ತಿದೆ? ತುಮ್ಮಿಲೆ ತು ಚಾದು ಬನ್ ಗಯಾ ತುಮ್ಮಿಲೆ. ನಿಮ್ಮನ್ನ ಹಾಡ್ತಿದ್ದಾನೆ ಅನ್ಸುತ್ತೆ. ಹೌದಾ, ನಡಿಯತ್ಕೆ ನೋಡೋಣ. ಏನ್ ಮಾಡ್ತಿದ್ದೀರಾ ಇಬ್ರು? ಓ ಬಂದ್ಯಾ, ಬಾ. ಬೋರ್ ಆಗ್ತಿತ್ತು, ಅಂತ್ಯಾಕ್ಷರಿ ಕಟ್ಟಿದ್ದೆ. ಬಟ್ ಅಂತ್ಯಾಕ್ಷರಿ ಕಟ್ಟಿದ್ರೆ ಕನ್ನಡದಲ್ಲಿ ಆಡ್ಬೇಕಲ್ಲ, ಹಿಂದಿಯಲ್ಲಿ ಆಡ್ತಿದ್ದಿ. ಹಿಂದಿ ಅಂದ್ರೆ ಇಷ್ಟ ಅದಕ್ಕೆ. ಹೌದಾ, ಸರಿ ನಾನ್ ಜಾಯ್ನ್ ಆಗ. ಹಾ ಬಾ. ಗೌರಿ ನೀನು ಬಾ. ನಂಗೆ ಹಿಂದಿ ಎಲ್ಲ ಇಷ್ಟ ಆಗಲ್ಲ, ನನ್ ಕನ್ನಡ ಏನಿದ್ರು ಸರಿ. ನೀ ಕನ್ನಡದಲ್ಲಿ ಆಡು, ನಾ ಹಿಂದಿ ಎಲ್ಲ. ಹಂಗೇನಿಲ್ಲ. ನೋ 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 ಓನ್ಲಿ ಇಂಗ್ಲಿಷ್, ಓನ್ಲಿ ಹಿಂದಿ ಆರ್ ಇಂಗ್ಲಿಷ್. ಸರಿಯಾಗಿದ್ರೆ ನಾನು ಬರಲ್ಲ. ಲೋ ಸುಮ್ನರು. ಬಾ ಗೌರಿ. ನಾನು ನಿನ್ ಟೀಮು. ನಾನು ನಿನ್ ಟೀಮ್. ನನ್ ಟೀಮ್ ಯಾರು? ಸರಿ ನಾನ್ ಬರ್ತೀನಿ. ಇವಾಗ ನಿಮ್ ಟರ್ನ್. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಹೃದಯ ತುಂಬಾ ನಿನ್ನ ಪ್ರೀತಿ ತಾನೇ. सच कह रहा है दीवाना दिल दिल न किसी से लगाना. ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರು. ಇದೇನಾ ನಿನ್ನ ನೋಟ, ಇದೇನಾ ನಿನ್ನ. न जाने मेरे दिल को क्या हो गया. ಏನಾಯ್ತು ನನಗೇನಾಯ್ತು. ಮುಂದೆ ಹಾಡು, ನೆನಪಾಗ್ತಿಲ್ಲ. ಹಾಗಾದ್ರೆ ಔಟು. ಹಾಡ್ತೀನಿ. ಏನಾಯ್ತು ನನಗೆ ದಿನ, ಏನಾಯಿತು, ಎಲ್ಲೋಯ್ತು ನನ್ನೀ ಮನ, ಎಲ್ಲೋಯ್ತು. ಅಲ್ಲ ನೀವಿಬ್ರು ನಮ್ಮಿಬ್ರನ್ನ ಹಾಡ್ತಕ್ಕ ಬಿಡೋರ್ರಿ. ಅದು ಅಂದ್ರೆ ಸರಿಗಮ ಅಂತಂದ್ರೆ ಒಂದ್ ಲಾಸ್ಟ್ ಎಂಡಿಂಗ್ ಪದ ಏನ್ ಬರುತ್ತೆ ಅದು ಹಾಡ್ಬೇಕು. ನೀನ್ ನೋಡಿದ್ರೆ ನಿಮ್ಗೆ ಯಾನ್ ಮನಸ್ಸಿಗೆ ಕೇಳುತ್ತೆ ನೀ ಹಾಡ್ತೀರಿ. ನೀನ್ ನೋಡಿದ್ರೆ ಫುಲ್ ಪ್ರೀತಿ ರಿಲೇಟೆಡ್ ಆಗ್ತೀನಿ, ನೀನ್ ನೋಡಿದ್ರೆ ಲವ್ ಡಿಸಪಾಯಿಂಟ್ ಆಡ್ತೀರಿ. ನಾಯಿ ಆಟಕ್ಕೆಲ್ಲ ಹೋಗುತ್ತೆ. ನಿಂತ್ಕೋ, ಹೋಗ್ಬೇಡ, ನಿಂತ್ಕೋ. ಗೌರಿ ಮಮ್ಮಿ ಕರಿತಿದ ಬಾ. ಎಂತ ಚಂದ ಆಡಕತ್ತಿದ್ವಿ, ಕೆಡಿಸಿಲ್ ನೋಡಲ್ಲ. ಗೌರಿ ನೀ ಆದ್ರೂ ಬಾ. ಇಲ್ಲ ತುಂಬಾ ಕೆಲಸ ಇದಕ್ಕೆ, ಸ್ವಲ್ಪ ಮ್ಯಾಥ್ಸ್ ಹೇಳ್ಕೊಟ್ಟು ಅಮ್ಮವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕು. ನಾನು ಮತ್ತೆ ಮನೆಗೆ ಬೇರೆ ಹೋಗ್ಬೇಕು, ಹೊತ್ತಾಗಿದೆ. ಇರ್ಲಿ ಬಿಡು, ನಾಳೆ ಮಾಡೋಣ. ಊಟ ಏನಿದೆ ತಗೊಂಡ್ ಬಾ. ಗೌರಿ ಅಣ್ಣಗ ಊಟ. ಸರಿ. ಅಯ್ಯೋ ಹೋಗಿ ಅವಳಿಗೆ ಹೇಳ್ತಿಲ್ಲ, ಊಟ ತಗೊಂಡ್ ಬಾ ಅಂತಂದ್ರೆ ಅದ್ರಲ್ಲಿ ಏನಾದ್ರು ಉಪ್ಪು ಜಾಸ್ತಿ ಮಾಡ್ಕೊಂಡ್ ಬರ್ತಾರೆ. ಪ್ರತಿ ಸಲ ಅದ್ನೇ ಮಾಡಕ್ಕಾಗಲ್ಲ. ಯಾರಿಗ ಗೊತ್ತು ಯಾವಾಗ ಏನ್ ಮಾಡ್ತೀಯ ಅಂತ. ಹೌದು, ಯಾಕೆ ಅವ್ನ್ ಕಂಡ್ರೆ ಅಷ್ಟು ಉಳ್ಕೊಂತಿ? ಏನೋ ಗೊತ್ತಿಲ್ಲ, ಅವ್ನ ಕಂಡ್ರೆ ಸಿಟ್ಟು. ಸುಜಾತ, ಸುಜಾತ ಏನ್ ಮಾಡಾಕತ್ತಿ? ಯಾವ ಅಡ್ಗೆ ಮನ್ಯಾಗ ಎಲ್ಲಾ ತುತ್ತಲ್ಲಿ ಲೈಟ್ ಹಚ್ಕೊಂಡ್ ಒಟ್ಟು ಲೈಟ್ ಬಿಲ್ ಉರ್ಸ್ಬೇಕಂತ ಮಾಡಿಯಲ್ಲ. ನಾನು ಬೀಜ ಬಂದು ಇಡ್ಬೇಕಂತ ಮಾಡಿ ನೀನು, ನನಗೆ ಗೊತ್ತೈತಿ ನೀನು. ಬಾರಿ ಲಘು ಬಾ, ಲೈಟ್ ಆರಿಸ್ ಬಾ. ಇದನ್ನ ಕರೆಂಟ್ ಬಿಲ್ ಹಂಗ ಸುಡಾಕತೈತಿ. ಅದು ಒಂದ ಸಮನ ಕರೆಂಟ್ ಬಿಲ್ ಸುಡುದಕ್ಕ ನಾನು ಬಿಲ್ ಬರೀ ಕಟ್ಕೊಂತ ಹೋಗೋದಾಗತ್ತೆ. ದುಡಿದೆಲ್ಲ ಅಲ್ಲೇ ಕಟ್ಬೇಕಾಗತ್ತೆ ನೋಡ್ನ. ಅಯ್ಯ ನಾನೇನ್ ಕರೆಂಟ್ ಹಚ್ಚಲ್ ತಗೋರಿ. ಅಯ್ಯ ನೀವ್ ಮಾಡ್ತೀರಣ್ಣ, ಕರೆಂಟ್ ಬಿಲ್ ಫ್ರೀ ಐತ್ರಿ. ಫ್ರೀ ಐತಿ, ನೀವ್ ಯಾಕೆ ಹಂಗ್ ಮಾಡ್ತೀರಿ? ಫ್ರೀ ಐತಿ. ಹಿಂಗ ಫ್ರೀ ಐತಿ ಅಂತೆ ಮೊನ್ನೆ ಫ್ಯಾನು ಆಮೇಲೆ ಮಿಕ್ಸಿ ಎಲ್ಲಾ ಹಚ್ಬಿಟ್ಟಿ ಬಿಲ್ 50 ರೂಪಾಯಿ ಜಾಸ್ತಿ ಬಂದಿತ್ತು. ತುಸ ಅನ್ನೋದು ಬಿಲ್ ಬರುದು ಅಟ್ಟೋಕೊಂಡ. ನಾನ್ ಪರಿಚಯ ಮಾಡ್ಕೊಟ್ಟಿಲ್ಲ ಅಂದ್ರೆ ನಮಸ್ಕಾರ ರೀ. ನನ್ನ ಹೆಸರು ಸುಜಾತ, ಇವ್ರ ಹೆಸರು ಜಿಪ್ಪುಣ್ ರಾಜು. ಇಟ್ಟು ಜಿಪ್ಪುಣ ಅದಾನ ಅಂದ್ರೆ ಅಟ್ಟು ಜಿಪ್ಪುಣ ಅದಾನ. ನಾವು ಬೇರೆ ಊರ್ನಾರ ಏನಲ್ರಿ, ಇಲ್ಲೇ ಗೌರಿ ಊರ್ನಾರ. ಆದ್ರೆ ನಾವು ಮನಿ ಮಾಡ್ಕೊಂಡು ಬೇರೆ ಸದಲ್ಲ ಇದೀವಿ. ಅವ್ರ ಅಪ್ಪ ಅಮ್ಮನ ಅಲ್ಲೇ ಅದ ಊರಾಗಿಟ್ಟಾನ. ಯಾಕಂದ್ರೆ ನನ್ ಗಂಡ ಅಟ್ಟು ಜಿಪ್ಪುಣ. ತಂದೆ ತಾಯಿಗೂ ಕೂಳ ಹಾಕಿ ರೊಕ್ಕ ಖರ್ಚಾಗತ್ತ. ಅವನು ಅವಂಗ ಎಷ್ಟು ಸಂಪಾದನೆ ಇದ್ರು ಸಲಂಗಿಲ್ ನೋಡ್ರಿ. ನನ್ನ ಸಂಪಾದನೆನೂ ಕೂಡ ಅವಂಗ ಕೊಡ್ಬೇಕು, ಅವನ ಸಂಪಾದನೆನೂ ಕೂಡ ಅವನ ತಗೊಂತಾನ. ಅದ್ನೆಲ್ಲಿ ಕೂಡಿರ್ತಾನೋ ಏನೋ. ನಮಗ್ ನೋಡಿದ್ರೆ ಒಂದು ಮಕ್ಳು ಇಲ್ಲ. ನನಗ ನಮ್ಮ ಅತ್ತಿ ಮಾವ ಅಂದ್ರೆ ಭಾಳ ಜೀವ. ಅವ್ರನ್ನ ನನ್ನ ಹತ್ರನೇ ಇಟ್ಕೋಬೇಕಂತ ನನ್ಗ ಆಸೆನ. ಆದ್ರೆ ನನ್ನ ಗಂಡನ ಜಿಪ್ಪುಣತನ ನೋಡಿ ಅವ್ರಿತ್ತ ಬರಾಕವಲ್ಲ ಅಂತಾರ. ಏನ ತಗೊಂಡ್ಬರ? ಅದೇ ಸ್ವಲ್ಪ ಇದನ್ನ ಹಾಕಿಸ್ಬೇಕಿತ್ರಿ, ಲೈಟ್. ಎಲ್ಲಿ ಲೈಟ್ ಹಾಕ್ಬೇಕು? ಬೆಡ್ರೂಮ್ ನಂದ್ರಿ ಲೈಟ್ ಹೋಗಿತ್ತು. ಅಯ್ಯೋ ಮಣ್ಣರು ತಂದಿದ್ಮೇಲೆ ಹೆಂಗ ಹೋಗ್ಸಿದ್ಯ ಅದನ್ನ? ಅದು ರೀ ಏನೋ ತಾನ ಪಟ್ ಅಂತ ಹೊಡೆದ್ ಬಿಡ್ತೀವಿ. ಏನ್ ಬ್ಯಾಡ್ಬಿಡು, ಬೆಡ್ರೂಮ್ ಯಾಕೆ ಲೈಟ್ ಬೇಕು? ಆ ಸನ್ ಲೈಟ್ ಐತಲ್ಲ, ಏನ ಮಾಡೋದಿ ರಾತ್ರಿ? ಅಯ್ಯೋ ಕರ್ಮವೇ, ಹೋಗ್ಲಿ ಫೋನಿಗೆ ರಿಚಾರ್ಜ್ ಮಾಡಿಸ್ರಿ. ಎದಕ್ ಮಾಡಿಸ್ಬೇಕು ರಿಚಾರ್ಜ್? ಯಾರು ಫೋನ್ ಮಾಡಿದ್ರ? ನನ್ನ ಫೋನ್ ಇರ್ತೈತಿಲ್ಲ, ಮಾತಾಡೋ ಅಂತ ಬಿಡು. ಅಲ್ರಿ ಅತ್ತಿ ಮಾವಾಗ ಫೋನ್ ಹಚ್ಚಿ ಎಷ್ಟು ದಿನ ಆಗೈತಿ, ಬರ್ತಾರನ ನಾವರ ಅವ್ರ ಮನೆಗೆ ಹೋಗ್ಬರೋಣ. ಅಯ್ಯೋ ಪೆಟ್ರೋಲ್ ರೇಟ್ ನೋಡಿ ಏನ ಎಷ್ಟು ಏರೈತೆ ಅಂತ ಹೇಳಿ. ತುಸ ಏರೈತೆ ಅಂತ ತಿಳ್ಕೊಂಡೇನ? ಬೇಡ ನಾಳೆ ಒಂದ್ ಕೆಲಸ ಮಾಡೋಣ. ಹೆಂಗಾದ ಮಂದ್ರ ರಜೆ ಐತಿ, ನಡ್ಕೊಂತ ಹೋಗೋಣ. ಹೋಗಿ ನಡ್ಕೊಂತ ಬರೋಣ, ಎಕ್ಸರ್ಸೈಸ್ ಆಗುತ್ತೆ. ಅಲ್ಲ ನಡ್ಕೊಂತ ಹೋಗಿ ಬರಾಕ್ ನಡ್ಕೊಂತ ಹೋಗಾಕ ಬರಾಕ ಅದೇನ್ ಸಮೀಪ ಐತಿ? ಅವ್ರು ಏನ್ ಮಾತಾಡ್ತೀರಿ ನೀವು? ಪೆಟ್ರೋಲ್ ಬಿಲ್ ಜಾಸ್ತಿ ಐತಿ, ಇಲ್ಲ ಸೈಕಲ್ ತಗೊಂಡ್ಬರ್ತೀನಿ ನಡಿ. ಹೋಗ್ರಿ, ನನ್ನ ಬಸ್ ಫ್ರೀ ಐತಿ, ನಾ ಹೋಗ್ತೀನಿ. ನಾನು ಅವ್ರ ಮನೆಗೆ ಹೋಗ್. ಇಲ್ಲಿಂದ ಒಂದ್ 15 ಕಿಲೋಮೀಟರ್ ಐತ್ರಿ ನಮ್ಮ ಅತ್ತಿಯಾರ ಊರು. ಇವತ್ತೇನು ಕಾಲೇಜ್ ಹೋಗಲ್ಲ? ಇನ್ನ ಚಲೋ ಆಗ್ಬೇಕಲ್ರಿ, ಚಲೋ ಆದ್ಮೇಲೆ ಹೋಗ್ತೀನಿ. ಯಾಕೆ ಕೇಳಾಕತ್ತೀರಿ ಬಾಳ? ಹೊಂಟೆ ಅಂದ್ರ ರೊಕ್ಕ ಬರ್ತೈತಿಲ್ಲ ಅದ ಅಂತೀನಿ. ಯಾಕಂತೆ ಮತ್ತೆ ಈ ಸಲ ಮಧ್ಯಾಹ್ನ ಅಲ್ಲೇ ಊಟ ಮಾಡು, ಬುತ್ತಿ ತಗೊಂಡ್ ಹೋಗ್ಬೇಡ. ನನಗೂ ಏನು ಊಟ ಬೇಡ, ಬೆಳಿಗ್ಗೆ ನಾ ಮಧ್ಯಾಹ್ನ ಆಫೀಸ್ನಾಗ ಮಾಡ್ತೀನಿ. ಸರಿ ರೀ. ಹಲೋ ಅಪ್ಪ. ಅಪ್ಪಲ್ಲೋ ನಿಮ್ಮವ್ವ. ಏನದವ? ಅದು ಏನಾಗೈತೆ ಅಂದ್ರ ನಿನ್ನೆ ಇವ ಬಂದಿದ್ದ, ಗುಂಡ. ಅಯ್ಯೋ ಅವ್ ಬಂದ ಅಲ್ಲೇ ಉಳ್ಯದ. ಈಗ ಮತ್ ಖರ್ಚು ಜಾಸ್ತಿ ಆಗೈತೆ ನಿಮ್ದು. ಬಾಡ್ಕೊ ಪೂರ್ತಿ ಕೇಳೊಂದಿಟ್ಟು. ಹೇಳವ. ಅವ ಬಂದು ಏನ್ ಹೇಳಿದಂದ್ರ ಗೌರಿಗೆ ಮದ್ವಿ ಮಾಡಕತ್ತಾರಂತ. ಅದಕ್ಕ ಒಂದ್ ಮಾತು ನಿಮ್ಗೆ ಹೇಳಿದತ್ತಂತೆ ನಾನು ನಿಮ್ಗೆ ಫೋನ್ ಹಚ್ಚಿದೆ. ಚಲೋ ಆತಲ್ಲ,
ಪಾಪ ಹುಡುಗಿಗೆ ಮದುವೆ ಆದ್ರೆ ಚಲೋ ಆಯ್ತು. ಮದುವೆ ಏನಾರ ಇದ್ರೆ ಹೇಳ್ವಾ, ಏನು ತಗೋಬೇಕನ? ಆಕಿದ ಬಗ್ಗೆ ಏನು ನೀನು ಚಿಂತೆ ಮಾಡ್ಬೇಡ, ಆಕಿಗೆ ಏನು ಬೇಕು ಹೇಳಿ ನಾ ಕೊಡಿಸ್ತೀನಿ. ಮಗ ಕೊಡ್ಸೋದು ಬಂದಿಲ್ಲ ಇಲ್ಲೇ ಮುದುಕಗ್ ಮದ್ವೆ ಮಾಡಕತ್ತಾರ. ಏನಂದಿ? ಮುದುಕಗ ಮದುವೆ ಮಾಡಕತ್ತಾರ? ಅದು ಹೆಂಗ? ಅಂತಡಿ, ನಾನು ನಾನು ಯಾವ ಬರಲಿ? ಈಗ ರಜಾ ಹಾಕಿದ್ರೆ ಸುಮ್ಮನೆ ನಂದು 1000 ರೂಪಾಯಿ ಕಟ್ಟಾಗುತ್ತೆ, ಇದು ಕಟ್ಟಾಗುತ್ತೆ. ರವಿವಾರ ಬರ್ತೀನಿ ತಗೋ. ನೋಡ್ ಮಗ ಲಗುಂಬ, ನಾನು ನಿಮ್ಮಪ್ಪ ಹೇಳಿ ಇವತ್ತ ವಿಚಾರ್ಸ್ ಅಂತ ಹೇಳಿ ನೋಡು ಏನೇನಾಗತ್ತ. ಏನ ಕರೆ ಅಂದ್ರ ನೀನು ಇವತ್ತ ಬರ್ಬೇಕಾಗತ್ತ, ಇಲ್ಲ ಸುಳ್ಳು ಅನ್ನೋದಾತಂದ್ರೆ ನೋಡಿ ನಿಮ್ಗೆ ಯಾವ ಬರುತ್ತಾವ. ಯಾಕಂದ್ರೆ ಅವ್ರ ಅವ್ವ ಗೊತ್ತಲ್ಲ ನಿನಗೆ ಎಂತ ಕೆದಾಳ ಅಂತೇಳಿ. ಅವ್ರ ಚಿಕ್ಕವ್ವ ಭಾಳ ಕೆಟ್ಟದಾಕಿ, ರಾತ್ರಿ ಮದುವೆ ಮಾಡಿದ್ರು ಮಾಡಿಲ್ಲ ಅಕ್ಕಿ, ಅದಕ್ಕೆ ಕೇಳೋದು. ಅವ ಅದ್ರ ಬಗ್ಗೆ ಚಿಂತೆ ಬಿಡುವ, ನಾ ಎಲ್ಲ ನೋಡ್ಕೊಂಡು. ಓ ನಿಮ್ಗೆಲ್ಲ ಕನ್ಫ್ಯೂಸ್ ಆಗಿರ್ಬೇಕಲ್ಲ, ಇವ್ರು ಹೆಂಗ ಗೌರಿ ಪರಿಚಯ ಅಂತ. ಇವರು ಅವ್ರ ಅಕ್ಕಿ ಎಲ್ಲರೂ ಕೂಡ ಆಡಿದಾರು. ಈಕಿನ ಇವ್ರವ್ರ ಅಣ್ಣ ಅಣ್ಣ ಅಂತ ಭಾಳ ಪ್ರೀತಿಯಿಂದ ಕರೀತಾರ. ಇವ್ರು ಯಾರಿಗೆ ಜಪಂತನ ಮಾಡಲಿ, ಗೌರಿ ಮಾತ್ರ ಜಪಂತನ ಮಾಡಲ್ಲ. ಯಾಕೆ ಹೇಳು, ಇವ್ರೊಮ್ಮೆ ಕೆರೆ ಬಿದ್ದಿದ್ರಂತ. ಬಿದ್ದು ಸಾಯಿ ಪರಿಸ್ಥಿತಿದಾಗ ತನ್ನ ಪ್ರಾಣನೂ ಲೆಕ್ಕಿಸ್ತಾ ಇವ್ರನ್ನ ಉಳ್ಸಾಳಂತ. ಅದಂದ ಕಾರಣಕ್ಕೆ, ಇಲ್ಲಾಂದ್ರೆ ಅಕ್ಕಿಗೂ ಜಪಂತನ ಮಾಡೋರ ಇವ್ರು. ಇಲ್ಲ, ಅಕ್ಕಿ ನನ್ನ ಬಾಸಲೆ ಕಾಪಾಡ್ಯಾಳ, ಅಕ್ಕಿ ಅಂದ್ರೆ ನಂಗೆ ಬಾಜೀವ. ಅಕ್ಕಿಗೆ ಏನು ತಗೊಳ್ಳೋಣ? ಬಂಗಾರ ಎಟ್ಟೈತೆ ರೇಟ್ ಈಗ? ಯಪ್ಪ 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 ಯಪ್ಪ, ಬಂಗಾರದ ಬಗ್ಗೆ ಮಾತಾಡತ್ತೀರಿ ನೀವು? ರೀ ನಿಜವಾಗ್ಲೂ ಬಂಗಾರ ಬಗ್ಗೆ ಮಾತಾಡ್ತೀರಿ ನೀವು? ಹೂನಾ, ಎಷ್ಟೈತಿ ಈಗ? 1,50,000. ಇವ ಯಾಕೆ ಎದಿನೂ ಆಗುತ್ತೆ? ಅಯ್ಯೋ, ಗೊತ್ತು ನಿಮ್ಮ ನಾಟಕ. ನಾನು ಕೇಳ್ತೀನಿ ಅಂತೇಳಿ ಆಯ್ತು. ನಾನೇನು ಕೇಳಂಗಿಲ್ಲ, ಅವ್ರಿಗೆ ಕೊಡಿಸು. ನೋಡೋಣ ತಗೋ. ಅದು ಒಂದೊಳ್ಳೆ ಮನೆತನ ಚಲೋ ಇತ್ತಂದ್ರೆ ನಾನು ಆಕಿಗೆ ಒಂದು ತಲೆ ಬಂಗಾರ ಕೊಡಿಸ್ತೀನಿ. ಇಲ್ಲ ಅಂತಂದ್ರೆ ನೋಡೋಣ. ಒಂತಲ್ಲಿ ನೋಡ್ರಿ, ಮತ್ತೆ ಕೇಳಿ ಮಾತಾಡ್ರಿ. ಹೌದು, ನೀನು ಅವ್ರ ತಂಗಿ ಕಾಲೇಜ್ ಅಲ್ಲ? ಹೌದ್ರಿ. ಅಲ್ಲ, ನೀನು ಯಾಕೆ ಕೇಳ್ಬಾರ್ದು? ಹೋಗಿ ಇವತ್ತು ಬಂದಿರ್ತಾಳಕಿ, ಹೋಗಿ ಕೇಳ್ಕೊಂಡು ಬರ್ತೀನಿ. ಅಯ್ಯೋ ಇವತ್ತಿಲ್ಲಲ್ರಿ, ಇವತ್ತು ಬರೀ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್, ಬುಕ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಅವ್ರನ್ನಷ್ಟ ಕರೆದಿರ್ತಾರ. ಅದು ಅಲ್ಲ, ಆಕಿ ಬಂದು ಹೋಗಿರ್ತಾಳೆ ಈಗ. ಆಮೇಲೆ ನಾಳಿಗೂ ಇಲ್ಲ. ಒಂದು ಕೆಲಸ ಮಾಡಿರಿ, ನಾಡಿದ್ದು ಹೋಗ್ತೀನಿ ರೀ ನಾನು. ಹೆಂಗಾದ್ರೂ ನಂದು ಐತಿ ಇನ್ಚಾರ್ಜ್ ಕೊಡೋದು, ಆಮೇಲೆ ಏನೇನು ಯಾವ ಕ್ಲಾಸ್ ಇದನ್ನು ಮಾಡ್ಯಾರಂತೆ. ನಾನು ನಾಳೆಗೆ ಹೋಗ್ತೀನಿ ತಗೋರಿ. ನಾಳೆ ಅಂದ್ರೆ ಮನೆ ಹಾಳು, ಇವತ್ತು ಹೋಗಿ ಬಾ, ನೀ ಹೇಳ್ತೀನಿ. ಅಯ್ಯ ಇನ್ನೂ ನಾಷ್ಟಕ್ಕೆ ಮಾಡಿಲ್ರಿ, ಹೊತ್ತಾತು. ನಾಷ್ಟ ಯಾರು ತಿಂತಾರೆ? ನೀವು ಒಂದು ಕಪ್ ಚಾ ಕೊಡು, ಬಿಸ್ಕಿಟ್ ಕೊಡು, ಸಾಕು. ನನಗಂತೂ ಹೊಟ್ಟೆ ತುಂಬ್ತೈತಿ. ನೀವು ಬೇಕಾದ್ರೆ ತಿನ್ನು, ಏನು ತಿಂತಿ? ಅಲ್ರಿ, ಇಷ್ಟು ಜಿಪ್ಪಂತರ ಮಾಡಬೇಡ್ರಿ ಊಟಕ್ಕೂ. ನಾಳೆ ಹೊಟ್ಟೆ ಗ್ಯಾಸ್ ಇದಾಗಿ ಏನೋ ತ್ರಾಸ ಆಗಿತ್ತು ನೋಡಿ. ಮತ್ತೆ ನನಗೇನಾಗಿತ್ತ? ಗುಂಡ್ಕಲ್ಲಿದ್ದಂಗೆ ಅದೀನಿ ನಾನು. ನೋಡ್ರಿ, ಹೇಳೋ ಅಷ್ಟು ಹೇಳ್ತೀನಿ, ಹಿಂಗೆ ಬಿಟ್ಟು ನಿಮಗೆ. ಅಂತೂ ಇಂತೂ ನಮ್ಗೆ ಅವರಿಗೆ ಒಳ್ಳೆ ಮಾಡ್ತಾನೆ ಸಿಕ್ಕರೆ ಸಾಕಪ್ಪ. ಆದ್ರೆ ಏನಾದ್ರು ಮೋಸ ಮಾಡಾಕತ್ತಿಲ್ಲ, ಆಕಿನ ಮಾತ್ರ ಬಿಡಂಗಿಲ್ಲ. ಸರಿ, ನಾ ಹೋಗಿ ಬರ್ತೀನಿ ಹಂಗಾರೆ. ಸರಿ. ಅಯ್ಯೋ ಇವತ್ತು ಕಾಲೇಜ್ಗೆ ಹೋಗ್ಬೇಕು, ಲೈಬ್ರರಿನಲ್ಲಿ ಬುಕ್ ರಿಜಿಸ್ಟರ್ ಮಾಡಿ ಬರಬೇಕು. ಇಲ್ಲಾಂದರೆ ನನಗೆ ಬೇಕಾಗಿರೋ ಬುಕ್ ಸಿಗೋದೇ ಇಲ್ಲ. ಮಾಡಬೇಕಂದ್ರೆ ಇವಾಗ ಹೋಗಬೇಕು, ಏನು ಮಾಡಲಿ? ಅಲ್ಲ, ಇವತ್ತು ಕಾಲೇಜ್ ವತಿಯಿಂದ 2 ಬುಕ್ ಕೊಡ್ತಾರೆ. ಸ್ಕೂಲ ಏನು ಮಾಡಲಿ? ಈ ಚಿಕ್ಕಮ್ಮ ಬೇರೆ ಬಿಡ್ತಾಳೆ ಇಲ್ಲೋ, ಅಕ್ಕ ಬೇರೆ ಕೆಲ್ಸಕ್ಕೆ ಹೋಗಿದ್ದಾಳೆ. ಸುಮ್ಮನೆ ಹೋಗ್ಬಿಲ್ಲ ಒಬ್ಳೆ. ಈ ಮಂಜುಳಾ ಒಬ್ಳು ಬರೋದೈತೆ. ಮಂಜುಳಾ, ಮಂಜುಳಾ ಬೇಡ, ಆಕೆನೂ ಕರೆದು ತಪ್ಪಾಗುತ್ತೆ. ಯಾಕಂದ್ರೆ ಚಿಕ್ಕಮ್ಮ ಬಿಡಲ್ಲ. ಆಕೆ ಅದಾಳೋ ಇಲ್ಲೋ ಯಾರಿಗೂ ಗೊತ್ತು. ಎಲ್ಲಿಗೆ ಹೋಗ್ತಿದ್ದೆ? ಚಿಕ್ಕಮ್ಮ, ಅದು ಕಾಲೇಜ್ಗೆ ಹೋಗೋದೈತೆ. ಇವತ್ತೇನು ಹೋಗೋದು ಬೇಡ, ಇವತ್ತು ನಾನು ಸ್ವಲ್ಪ ಕೆಲಸ ಐತಿ, ಹೊರಗೆ ಹೊಂಟೀನಿ. ನೀ ಮನೆ ಕಡೆ ಇರು, ನಾನು ಬಂದ್ಮೇಲೆ ಹೋಗು ಅಂತ ಬೇಕಾರೆ. ಅದೊಂದು ಈಗ ಅದು ಬುಕ್ ಎಲ್ಲ ಇವತ್ತು 2 ಬುಕ್ ಫ್ರೀ ಆಗಿ ಕೊಡ್ತಾರ, ಅದಕ್ಕೆ ತೊಗೊಂಡು ಬರೋಕೆ ಹೊಂಟಿದ್ದೆ. ಮತ್ತು ಮಂಜುಳಾಗೂ ಅಬಿಗೂ ಕೊಡ್ತಾರೆ. ಅದು ಅಬಿಗೆ ಕೊಡಲ್ಲ, ಮಂಜುಳಾ ಕೊಡ್ತಾರೆ. ಯಾಕಂದ್ರೆ ಮಂಜುಳಾ ಅಟ್ಲೀಸ್ಟ್ ಪಾಸ್ ಆಗ್ಯಾಳ, ಅಬಿ ಎಲ್ಲ ಫೇಲ್ ಆಗ್ಯಾನ. ಫೇಲ್ ಆದರೆ ಸಿಗಲ್ಲ ಬುಕ್. ಓ ಹಂಗನ? ಸರಿ, ಅವ್ರು ಬರಲಿ, ಅವ್ರ ಜೋಡಿ ಹೋಗಂತ. ಒಬ್ಬಕ್ಕೆ ಎಲ್ಲಿ ತಿರುಗಬೇಡ. ಆಮೇಲೆ ಇನ್ನೊಂದು ನೆನಪಿಟ್ಕೋ, ಮನ್ಯಾಗ ನಡೀತಾ ಇರೋದು ಏನಾರು ಹೊರಗಡೆ ಗೊತ್ತಾಗೈತೆ ಅಂತ ನನಗೆ ಗೊತ್ತಾತಂದ್ರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡಂಗಿಲ್ಲ. ಮತ್ತೆ ಇಲ್ಲ ಚಿಕ್ಕಮ್ಮ, ಏನು ಹೇಳಲ್ಲ ಹೊರಗಡೆ. ಸರಿ, ನಿಮ್ಮಪ್ಪ ಬುತ್ತಿ ಕಳಿಸಿದೆ. ಚಿಕ್ಕಮ್ಮ.